ಅಮೃತ ಸ್ಟಾರ್ಟ್ ಮಾಡುವಲ್ಲ. ಡನ್ ಸರ್. ನಮಸ್ತೆ ಎಲ್ಲರಿಗೂ. ಈಗಾಗಲೇ ಒಂದು ಕ್ಲಾಸ್ ಮಂಜುನಾಥ್ ಸರ್ ಇಂದ ಮಾಡಿದ್ದೀವಿ ವಾಸ್ತು ಬಗ್ಗೆ ಒಂದು ಪರಿಚಯ. ವಾಸ್ತು ಅಂದ್ರೆ ಹೇಗೆ, ಒಂದು ಸಿಂಪಲ್ ಕೆಲವೊಂದು ರೆಮಿಡೀಸ್ಗಳು ಕೂಡ ಇನ್ಸ್ಟಂಟ್ ಆಗಿ ಸರ್ ಹತ್ರ ತಿಳ್ಕೊಂಡ್ವಿ. ಸೊ ಇವತ್ತಿಂದ ನಾವು ಬೇಸಿಕ್ ವಾಸ್ತು ಅನ್ನೋದು, ವಾಸ್ತು ಏನಿದೆಯಲ್ಲ ತುಂಬಾ ದೊಡ್ಡ ಕಾನ್ಸೆಪ್ಟ್ ಅದು. ಸೊ ಹಾಗಾಗಿ ನಾವು ಮನೇಲಿ ಕೂತ್ಕೊಂಡು ಈಗಾಗಲೇ ಕೆಲವೊಂದು ಎರಡು ಮೂರು ವಿಡಿಯೋ ಅನುಷ್ಕಾ ಮೇಡಮ್ ಅವರು ಕೂಡ ಕೊಟ್ಟಿದ್ದಾರೆ. ಬೇಸಿಕ್ ಆಗಿ ಯಾವ ಥರ ಎಫೆಕ್ಟ್ಗಳು ಆಗತ್ತೆ, ಪಂಚತತ್ವಗಳು ಪಂಚಭೂತಗಳು ಈಗೆಲ್ಲ ನಾವು ATM ಕ್ಲಾಸಲ್ಲೆಲ್ಲ ಏನು ತಿಳ್ಕೊಂಡಿದೀವಲ್ಲ. ಸೊ ಈ ವಿಷಯವಾಗೆಲ್ಲನೂ ಕೂಡ ವಾಸ್ತುನಲ್ಲಿ ಹೇಗೆಲ್ಲ ಕವರ್ ಆಗುತ್ತೆ, ಮನೆಯಲ್ಲಿ ಅವೆಲ್ಲ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೆಲ್ಲ ಕೆಲವು ವಿಡಿಯೋಸ್ಗಳನ್ನು ನೋಡಿ ಕೂಡ ನಾವು ತಿಳ್ಕೊಂಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇವತ್ತಿಂದ 7 ದಿನದ ಕ್ಲಾಸ್ ಇದು. ಆ, ಆಚಾರ್ಯ ಮಂಜುನಾಥ್ ಅಂತ ಅಂದ್ಬಿಟ್ಟು ನಡೆಸ್ಕೊಡ್ತಾ ಇರೋಂಥವ್ರು, ನಮಗೆ ವಾಸ್ತು ಕಲಿಸ್ತಾ ಇರೋಂಥವ್ರು. ಸೊ ಅವರು ಸುಮಾರು ಒಂದು 20 ವರ್ಷದ ಅನುಭವ ಇದೆ ಇವ್ರಿಗೆ. ಇವರ ತಂದೆ ಕೂಡ ವಾಸ್ತು ಹೇಳ್ಕೊಡ್ತಾ ಇದ್ರು, ವಾಸ್ತು ನೋಡ್ತಾ ಇದ್ರು, ಕನ್ಸಲ್ಟೇಷನ್ಸ್ಗಳು ತಗೊಂತಾ ಇದ್ರು. ಅಂದ್ರೆ ಇವರ ತಂದೆಯಿಂದನೂ ಇವರು ಹಲವಾರು ಕಲ್ತಿದ್ದಾರೆ. ಸೊ ವಾಸ್ತು ಫೀಲ್ಡಲ್ಲಿ ಒಳ್ಳೆ ಪರಿಣಿತಿ ಹೊಂದಿದ್ದಾರೆ. ದೇಶದ ಉದ್ದಗಲಕ್ಕೂ ಟ್ರಾವೆಲ್ ಮಾಡಿ 5,000ಕ್ಕೂ ಹೆಚ್ಚು ಕ್ಲೈಂಟ್ಸ್ಗಳನ್ನು ಇವರು ಅಟೆಂಡ್ ಮಾಡಿದ್ದಾರೆ. ವಿದೇಶಗಳಿಗೆ ಆನ್ಲೈನ್ನಲ್ಲಿ ವಾಸ್ತುಗಳನ್ನು ಕನ್ಸಲ್ಟೇಷನ್ ತಗೊಂಡಿದ್ದಾರೆ. ಈಗ ಬೇಸಿಕ್ ಆಗಿ ಈ ಕ್ಲಾಸಲ್ಲಿ ನಮಗೆ ಡೈರೆಕ್ಷನ್ ನಮಗೆ ಜಸ್ಟ್ ನಾರ್ತ್ ಅಂತ ಗೊತ್ತು, ಈಸ್ಟ್ ವೆಸ್ಟ್ ಅನ್ನೋದು ಗೊತ್ತು. ಬಟ್ ನಮ್ಮ ಮನೆ ನಾರ್ತ್ ಅಂತ ನಾವು ಅನ್ಕೊಂಡಿರ್ತೀವಿ, ಎಕ್ಸಾಕ್ಟ್ ನಾರ್ತ್ ಇದೆಯಾ, ಎಷ್ಟು ಭಾಗ ತಿರುಗಿದೆ, ಈ ಥರದ್ದೆಲ್ಲ ತುಂಬ ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ನಾವು ಹೇಗೆ ತಿಳ್ಕೊಬೋದು, ಮತ್ತೆ ಯಾವ ಜಾಗದಲ್ಲಿ ಏನು ವಸ್ತು ಇಡಬೇಕು, ಇವೆಲ್ಲನೆಲ್ಲ ಒಂದು ಮಾಹಿತಿ ಕೊಡೋಂಥ ಕ್ಲಾಸ್ ಇದಾಗಿದೆ. ಸೊ ಇದು ಬೇಸಿಕ್ ಆಗಿ ತರಗತಿ ಮತ್ತೆ ಮಂಜುನಾಥ್ ಸರ್ ಅವರ ಪರಿಚಯ. ಆಚಾರ್ಯ ಮಂಜುನಾಥ್ ಸರ್, ಓವರ್ ಟು ಯು. ಅವ್ರದ್ದು ಕೇಳ್ತಾ ಇಲ್ಲ. I ಹಾ, think. ನಮಸ್ಕಾರ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ಇದು ನನಗೆ ಇದು ಪಿನ್ ಮಾಡ್ತೀರಾ ಅಥವಾ ಹಿಂಗೆ ಇರಲ್ಲ ಅದು ವಿಡಿಯೋ? ಇಟ್ಸ್ ಫೈನ್ ಸರ್, ಪಿನ್ ಆಗಿದೆ, ನಿಮ್ಮ ವಿಡಿಯೋ ಪಿನ್ ಇದೆ. ಇಟ್ ವಿಲ್ ಹೌದಾ? ಟೇಕ್ ಟು ಸ್ಟಾರ್ಟ್ ರೆಕಾರ್ಡಿಂಗ್. ಮಾಡಲ ಸರ್ ಹಾಗಿದ್ರೆ? ಯಾ ಪ್ಲೀಸ್ ಸರ್. ಓಕೆ, ನಮಸ್ಕಾರ. ನನ್ನ ಹೆಸರು ಆಚಾರ್ಯ ಮಂಜುನಾಥ್. ನಮ್ಮ ಮೂಲ ಹರಿಹರ. ನಾನು ಇಲ್ಲೇ ವಾಸವಾಗಿರೋದು. ಬಟ್ ಕನ್ಸಲ್ಟೆನ್ಸಿಗೆ ಆಲ್ ಓವರ್ ಇಂಡಿಯಾ ಅಡ್ಡಾಡ್ತಿದ್ದೀನಿ. ಮತ್ತು ಅಮೃತ್ ಸರ್ ಹೇಳ್ದಂಗೆ ಆನ್ಲೈನಲ್ಲಿ ಇವನ್ ಅದರ್ ಕಂಟ್ರೀಸ್ಗೂ ನಾನು ಕನ್ಸಲ್ಟೆನ್ಸಿ ಕೊಡ್ತಾ ಇದ್ದೀನಿ. ವಾಲ್ಯೂಮ್ ಓಕೆ ಇದೆ ಅಲ್ಲ ಸರ್? ಫೈನ್ ಸರ್. ಫೈನ್ ಫೈನ್. ಹಾಂ. ಸೊ ನಾವು ಆನ್ಲೈನ್ ಕನ್ಸಲ್ಟೆನ್ಸಿನ ಕೊಡ್ತಾ ಇದ್ದೀನಿ. ಮೊನ್ನೆ ಒಂದು ಸಂತೋಷದ ಸುದ್ದಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿದ್ರೆ, ಸೌತ್ ಆಫ್ರಿಕಾದಿಂದ ಒಬ್ರು ಕಾಲ್ ಮಾಡಿದ್ರು. ಅವರಿಗೆ ಆನ್ಲೈನಲ್ಲಿ ನಾನು ಕನ್ಸಲ್ಟೆನ್ಸಿ ಕೊಟ್ಟಿದ್ದೀನಿ. ಆಮೇಲೆ ಅವ್ರಿಗೆ ಏನು ಶಾಕ್ ಆಗಿದೆ ಅಂದರೆ, ನಾವು ಹೇಳಿದ ರೆಮಿಡೀಸಿಂದ ಅವ್ರು ಭಾಳ ಶಾಕ್ ಆದರು. ಅವ್ರು ಆಲ್ರೆಡಿ ಒಂದು 15-20 ಕನ್ಸಲ್ಟೆಂಟ್ಸ್ನೆಲ್ಲ ಮೀಟ್ ಮಾಡಿ, ಬಟ್ ಅವ್ರಿಗೇನು ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ನಮ್ದು ಏನು ಕಾಸ್ಟ್ಲಿ ರೆಮಿಡೀಸ್ ಇಲ್ಲ, ₹1,000 ಅಷ್ಟೇ ಅವ್ರಿಗೆ ರೆಮಿಡಿ ಹೇಳಿದ್ವು. ಅವ್ರು ಅದನ್ನ ನೋಡಿ ಕೇಳಿ ಶಾಕ್ ಆದ್ರೆ, ಸರ್ ಹಿಂಗೆಲ್ಲ ಇದೆಯಾ ವಾಸ್ತುದಲ್ಲಿ? ಸರ್ ಇಷ್ಟೇ ಇರೋದು, ನೀವು ಜಾಸ್ತಿ ದುಡ್ಡು ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ನೀವು ಕಾಸ್ಟ್ಲಿ ರೆಮಿಡೀಸ್ ಯೂಸ್ ಮಾಡ್ಬೋದು ಅಂತೆಲ್ಲ ಹೇಳಿ ಮಾತಾಡಿದ್ವಿ. ಸೊ ಈಗ ಫಸ್ಟಿಗೆ ನಾವು ಬರೋಣ. ಆ, ನಂದು ಇದು ಈ ಥರ ಇಷ್ಟೊಂದು ಏನು ವ್ಯೂವರ್ಸ್ ಜೊತೆಗೆ ಇಂಟ್ರಾಕ್ಷನ್ ಆಗ್ತಿರೋದು ಫಸ್ಟ್ ಟೈಮ್. ಸೊ ಮೊನ್ನೆ 500 ಆ್ಯಂಡ್ ಆಡಿದ್ರು. ಇವತ್ತು ರಿಯಲ್ ಕ್ಲಾಸ್ ಶುರು ಆಗುತ್ತೆ. ಆಮೇಲೆ ನನ್ನ ಈ ವಾಸ್ತು ಜರ್ನಿ, ನಂದು ಏನು ಎಕ್ಸ್ಪೀರಿಯನ್ಸ್ ಇದೆ, ಆಮೇಲೆ ನಾನೇನು ಇನ್ವೆಸ್ಟ್ ಮಾಡಿದ್ದೀನಿ ಟು ಲರ್ನ್ ದಿ ಥಿಂಗ್ಸ್, ಅದನ್ನು ನಾನು ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಸಿಂಪಲಾಗಿ ಹೇಳ್ಕೊಡೋಕ್ಕಾಗತ್ತೋ ನಾನು ಅದು ನಿಮ್ಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಯಾಕೆ ಅಂದರೆ ಇಲ್ಲಿವರೆಗೂ ಅಥವಾ ಇನ್ನು ಮುಂದೆನೂ ಯಾರು ಇಷ್ಟು ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಡಲ್ಲ. ಅಂದರೆ ಹ್ಯೂಮನ್ ಬೀಯಿಂಗ್, ಕಾಮನ್ ಮ್ಯಾನಿಗೆ ಅರ್ಥ ಆಗಂಗೆ ಇರಬೇಕು ಮೊದಲನೇದು. ಸೊ ಸೈನ್ಸ್ ಅದೇ ಹೇಳೋದು, ಯಾವುದೇ ಒಂದು ವಿಚಾರ ಇನ್ನೊಬ್ಬನಿಗೆ ಅರ್ಥ ಆಗಂಗೆ ಹೇಳೋದಿದ್ರೆ ಅದಕ್ಕೆ ಸೈನ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ತದೆ. ಸೊ ಅದು ಪ್ರಾಕ್ಟೀಸ್ ಮಾಡೋ ಹಂಗಿರ್ಬೇಕು ಅಂತ. ಆಮೇಲೆ ಇನ್ನೊಂದು ಮಾತೇನಿದೆ, 1,000 ಮೈಲಿಗಳ ದೂರ ಮೊದಲನೇ ಹೆಜ್ಜೆಯಿಂದ ಶುರು ಆಗುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಈ ವಾಸ್ತು ಜರ್ನಿಯನ್ನು ನೀವು ಇನ್ನೂ ಮುಂದೆ ನೀವು ಇದನ್ನು ಕಂಪ್ಲೀಟ್ ಆಗಿ ಕಲಿತು ನೀವು ಒಬ್ಬ ಕನ್ಸಲ್ಟೆಂಟ್ ಆಗಿ ಎಷ್ಟೋ ಜನಗಳಿಗೆ ನೀವು ಆ, ಸಲಹೆ ಕೊಡೋಕ್ಕೆ ನೀವು ರೆಡಿ ಇದ್ದೀರಾ ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ವೇ ಟು ಸ್ಟಾರ್ಟ್. ಇಲ್ಲಿ ಇನ್ನೊಂದೇನು ಪಾಯಿಂಟ್ ನಾನು ನಿಮಗೆ ಇನ್ಫಾರ್ಮ್ ಮಾಡ್ಬೇಕಂತ ಹೇಳಿದ್ರೆ, ಡೋಂಟ್ ಸಿ ಅಬೌಟ್ ದಿ ಇನ್ವೆಸ್ಟ್ಮೆಂಟ್. ಯಾವತ್ತು ನೀವು ಏನು ನಾಲೆಡ್ಜ್ ಗೇನ್ ಮಾಡ್ತೀರೋ ಅದನ್ನು ಹೆಂಗೆ ಅಪ್ಲೈ ಮಾಡ್ತೀರೋ ಅದು ಇಂಪಾರ್ಟೆಂಟು. ನಾಲೆಡ್ಜ್ ಭಾಳ ಇರ್ಬೋದು, ಬಟ್ ಅಪ್ಲೈ ಮಾಡೋದು ಭಾಳ ಇಂಪಾರ್ಟೆಂಟ್ ಈ ವಿಚಾರದಲ್ಲಿ. ಸೊ ಆಲ್ರೆಡಿ 4 ಮೆಂಬರ್ಸ್ ಆಗಿದ್ದಾರೆ. ಆಮೇಲೆ ನಾನು
ದಯಾನಂದ್ ಸರ್ಗೆ ಮತ್ತು ಅವ್ರ ಟೀಮ್ನವ್ರಿಗೆ ಫಸ್ಟ್ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಭಾಳ ಜನಕ್ಕೆ ನ್ಯೂಮರಾಲಜಿ ಗೊತ್ತಿದ್ರೆ ನಂದು ಬರ್ತ್ ಡೇಟ್ 5, ಡೆಸ್ಟಿನಿ 7. ಇವತ್ತು ಏನಪ್ಪ ಅಂದ್ರೆ ಆಸ್ ಪರ್ ನ್ಯೂಮರಾಲಜಿ ಡೇಟ್ ಪ್ರಕಾರ ಹೋದ್ರೆ 7ನೇ ತಾರೀಕು ಇವತ್ತು, ಅಂದ್ರೆ ಶುರು ಆಗತ್ತೆ. ಅದು ಎಲ್ಲ ಸೇರಿದ್ರೆ 23 ಬರ್ತದೆ, ಅಂದ್ರೆ 5. ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದಟ್ ಈಸ್ ಬರ್ತ್ ಡೇಟ್ ಮತ್ತು ಡೆಸ್ಟಿನಿ ಡೇಟ್ ಇವತ್ತು ಅದು ಜಾಯ್ನ್ ಆಗಿದೆ ಬೈ ಗಾಡ್ಸ್ ಗ್ರೇಸ್. ಸೊ ಐ ಥ್ಯಾಂಕ್ ಯು ಎವ್ರಿ ಒನ್ ಅಂಡ್ ಆಲ್. ಸೊ ಸ್ಟಾರ್ಟ್ ಮಾಡೋಣಲ್ವಾ? ಮಾಡು ನೀವು ಮಾಡು ರೆಡಿ ಇದ್ರೆ ಮಾಡು ಮೋರ್ ಮಾಡು. ಪೀಪಲ್ ರೆಡಿ ಇದ್ರೆ ರೆಡಿ ಅಂತ ಟೈಪ್ ಮಾಡಿ ಚಾಟಲ್ಲಿ. ಓಕೆ ಓಕೆ. ಓಕೆ, ಸ್ಟಾರ್ಟ್ ಮಾಡುವ ಸರ್. ಇನ್ನೊಂದು, ನೀವು ಈ ಕ್ಲಾಸ್ ಹೇಳೋದು ಹೇಗಿರ್ಬೇಕಂತ ಹೇಳಿದ್ರೆ, ಹ್ಮ್. ಯಾರೋ ನಿಮ್ಮ ಹತ್ರ ಕನ್ಸಲ್ಟೇಷನ್ ಬರೋಣ ನೆಕ್ಸ್ಟ್, ಮತ್ತೆ ಆ ಲೆವೆಲ್ ಇರ್ಬೇಕು, ಅವರೇ ಎಲ್ಲ ಮನೇಲಿ ಮಾಡ್ಕೊಂಡಿರ್ಬೇಕು ನೋಡಿ. ಇಲ್ಲ ಸರ್, ನಾನು ಹೇಳ್ತಾ ಇದ್ದೀನಿ ಐ ವಿಲ್ ಡೂ ದಟ್. ನನ್ನ ಕೈಯಿಂದ ಏನು ಬೆಸ್ಟ್ ಆಗುತ್ತೋ ಅಷ್ಟು ಮಾಡ್ತೀನಿ. ಓಕೆ. ಬಟ್ ಅಗೇನ್ ಈ 6 ಡೇಸಲ್ಲಿ, ಅದು 7 ಡೇಸಲ್ಲಿ ನಾನು ಏನು ಹೇಳಿದೆ ನೀವು ನಾಳೆ ಇನ್ನೊಬ್ರು ಬಂದು ನಿಮ್ಮನ್ನ ಏನು ಕನ್ಫ್ಯೂಸ್ ಮಾಡಬಾರ್ದು, ಆ ರೀತಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯು ಕ್ಯಾನ್ ಕ್ವಶನ್ ದಮ್. ನೀವೇನೋ ಹೇಳ್ತಿದ್ರೆ ಅಂದ್ರೆ ಯು ಕ್ಯಾನ್ ಲಾಜಿಕಲಿ ನೀವು ಕ್ವಶನ್ ಕೇಳ್ಬೋದು. ಅಷ್ಟರ ಮಟ್ಟಿಗೆ ನಾನು ನಿಮಗೆ ಹೇಳ್ಕೊಡಕ್ಕೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತೀನಿ. ಸೊ ರೆಡಿ ಅಂತ ಟೈಪ್ ಮಾಡಿ, ಶುರು ಮಾಡೋಣ. ಓಕೆ. ಆಮೇಲೆ ಈಗ ವಾಸ್ತು ಕ್ಲಾಸ್ ಅಂದ್ರೆ ನನ್ನ ಡ್ರೆಸ್ ನೋಡ್ಬಿಟ್ಟು ಭಾಳ ಸ್ಟ್ರಿಕ್ಟು ಹಂಗೆ ಹಿಂಗೆ ಅಂತ ತಿಳ್ಕೊಬೇಡಿ. ಯಾವತ್ತೂ ಖುಷಿಯಿಂದ ಕಲಿಯೋಣ, ಏನು ಯೋಚನೆ ಮಾಡಬೇಡಿ. ಶುರು ಮಾಡೋಣ. ಇದು ದೊಡ್ಡ ಕಬ್ಬಣದ ಕಡಲೆ ಅಂತ ಹೇಳ್ತಾರಲ್ಲ, ಅಂಥದ್ದೇನಿಲ್ಲ. ಭಾಳ ಸಿಂಪಲ್ ಆಗಿದೆ ಈ ಜರ್ನಿ. ಶುರು ಮಾಡೋಣ. ಓಕೆ, ಥ್ಯಾಂಕ್ ಯು. ಇನ್ನು ಬರ್ತಾ ಇನ್ನು ಇದ್ದಾರೆ. ಯು ಕ್ಯಾನ್ ಸಿ. ಆಫ್ ಮಾಡ್ಬಿಡಿ, ಗೀಸ್ತಾರೆ ಮತ್ತೆ ಅದರಲ್ಲಿ. annotations ಆಫ್ ಮಾಡಿ ಸರ್. ಮಾಡಿದೆ. ಡನ್ ಸರ್. ಯಾ, ಥ್ಯಾಂಕ್ ಯು. ಈಗ ನಾವು ಮೊನ್ನೆ ಒಂದು ಸೆಷನ್ ಅಲ್ಲಿ ನಾವು ಈ ಪಿ ಪಿ ಟಿನ ಇವ್ರು ಮಾಡ್ಕೊಟ್ಟಿರೋದು ಯಾರೋ ನಮ್ಮ ಪ್ರವೀಣ್ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅವರು ಕೂಡ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಯಾ ಸರ್, ಥ್ಯಾಂಕ್ ಯು ಪ್ರವೀಣ್ ಸರ್. ನೀವು ಇಲ್ಲಿದ್ದೀರಿ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಈಗ ನಾವು ಫಸ್ಟ್ ಈಗ ಇಂಟ್ರೊಡಕ್ಷನ್ ಟು ವಾಸ್ತು. ಇಲ್ಲಿ ಮೊದಲನೇದೇನಪ್ಪ ಅಂದ್ರೆ ಯಾವತ್ತು ನಮ್ಗೆ ಬೇಸಿಕ್ಸ್ ಭಾಳ ಪರ್ಫೆಕ್ಟ್ ಆಗಿರ್ಬೇಕು. ನೀವು ಏನೇ ಕಲ್ತ್ರು, ನೀವು ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂತಂದ್ರೆ 1, 2, 3, 4 ಅದು ಕಲ್ತು ಅದಕ್ಕೆ ಕೂಡೋದು ಕಳಿಯೋದು ಭಾಗಿಸೋದು ಭಾಳ ಇಂಪಾರ್ಟೆಂಟ್. ಅದೇ ರೀತಿ ನೀವು ಏನೇ ವಾಸ್ತು ಕನ್ಸಲ್ಟೆಂಟ್ ಆದರೂ ಎಷ್ಟೇ ನೀವು ಚಾರ್ಜ್ ಮಾಡಿದ್ರು ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಇದು ಫಸ್ಟ್ ಬೇಸಿಕ್ ಥಿಂಗ್ ಇಸ್ ಡೈರೆಕ್ಷನ್ಸ್. ನಾವೇನು ಹೇಳೋದು, ನಿಮ್ಮ ದಿಸೆ ಏನಿದಲ್ಲ, ನಿಮ್ಮ ದಿಸೆಯನ್ನು ಬದಲಿಸುತ್ತೆ ಅಂತ ಹೇಳ್ತೀವಿ. ಅಂದರೆ ಎಕ್ಸಾಕ್ಟ್ ಡೈರೆಕ್ಷನ್ಸ್ ನೀವು ಫಾಲೋ ಮಾಡಿ ನೀವು ಇದನ್ನು ಯೂಸ್ ಮಾಡಿದರೆ ನಿಮ್ಮ ಲೈಫ್ 100% 360 ಡಿಗ್ರಿ ಟರ್ನ್ ಆಗುತ್ತೆ. ಅದಂತೂ ನನ್ನ ಕಡೆಯಿಂದ ಗ್ಯಾರಂಟಿ ಕೊಡ್ತೀನಿ. ಸೊ ನೀವು ಈ ಒಂದು ಬುಕ್ಕು ಮತ್ತು ಪೆನ್ ಇದ್ರೆ ದಯಮಾಡಿ ನೋಟ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಬೇಸಿಕ್ ಇರ್ಬೋದು, ಇದು ಎಷ್ಟು ನಿಮ್ದು ಬೇಸಿಕ್ ಸ್ಟ್ರಾಂಗ್ ಆಗುತ್ತೋ ಟು ಅನಲೈಸ್ ದ ಡೈರೆಕ್ಷನ್ಸ್, ಇದನ್ನು ನೀವು ಫಸ್ಟ್ ಬರ್ಕೊಳ್ಳಿ. ಈಗ ನಿಮ್ಗೆ ಗೊತ್ತಿದ್ದಂಗೆ ಡೈರೆಕ್ಷನ್ಸು ಮೇನ್ 4 ಡೈರೆಕ್ಷನ್ಸ್ ಇದೆ. ಮೇನ್ 4 ಡೈರೆಕ್ಷನ್ಸ್ ಬರ್ತದೆ. ಯಾವುದು? ಮೊದಲನೇದು ಉತ್ತರ, ಅದಾದ್ಮೇಲೆ ಪೂರ್ವ, ಆಮೇಲೆ ಪಶ್ಚಿಮ, ಆಮೇಲೆ ದಕ್ಷಿಣ, ಆಮೇಲೆ ಈಶಾನ್ಯ, ಆಗ್ನೇಯ, ವಾಯುವ್ಯ ಮತ್ತು ನೈಋತ್ಯ. ಇದು ನಮಗೆ ಬೇಸಿಕ್ 8 ಡೈರೆಕ್ಷನ್ಸ್. ಮೇನ್ 4 ಡೈರೆಕ್ಷನ್ಸ್ ಇದೆ. ಯಾವುದು? ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ. ಆಮೇಲೆ ಇದಕ್ಕೆ ಸಬ್ ಡೈರೆಕ್ಷನ್ಸ್ ಅಂತಾರೆ. ಇದಕ್ಕೆ ಈಶಾನ್ಯ, ಆಗ್ನೇಯ, ವಾಯುವ್ಯ ಮತ್ತು ನೈಋತ್ಯ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ನೀವು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಒಬ್ಬ ಡಾಕ್ಟರ್ ಒಂದು ಸ್ಟೆಥೋಸ್ಕೋಪ್ ಹಾಕೊಂಡ ಅಂತ ಇಟ್ಕೊಂಡ್ರೆ, ವೈಟ್ ಕೋಟ್ ಹಾಕೊಂಡಿರ್ಬೋದು, ಬಟ್ ಸ್ಟೆಥೋಸ್ಕೋಪ್ ಹಾಕೊಂಡ್ರೆ ಅವ್ರು ಡಾಕ್ಟರ್ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಒಬ್ಬ ಕಾರ್ಪೆಂಟರ್ ಇದ್ರೆ ಅವ್ನು ಯಾವತ್ತೂ ಏನೋ ಒಂದು ಸ್ಕ್ರೂ ಡ್ರೈವರು ಏನೋ ಒಂದು ಕೈಲಿ ಇಟ್ಕೊಂಡಿರ್ತಾನೆ. ಆಮೇಲೆ ಒಬ್ಬ ನೀವು ಎಲೆಕ್ಟ್ರಿಷಿಯನ್ಗೆ ಹೋದ್ರೆ ಅವರೊಂದು ಟೆಸ್ಟರ್ ಜೊತೆಗೆ ಇಟ್ಕೊಳ್ತಿರ್ತಾರೆ. ಸೊ ನಮಗೆ ಒಬ್ಬ ವಾಸ್ತು ಕನ್ಸಲ್ಟೆಂಟ್ಗೆ ಭಾಳ ಇಂಪಾರ್ಟೆಂಟ್ ಟೂಲ್ಸ್ ಬೇಕಾಗುತ್ತೆ. ಮೊದಲನೇದು ಏನಪ್ಪ ಅಂದರೆ ಅದು ಕಾಂಪಾಸ್, ದಿಕ್ಸೂಚಿ. ಸೊ ಅದು ಇತ್ತೀಚೆಗೆ ಏನಾಗಿದೆ, ನಮಗೆ ಮಾಡರ್ನ್ ಟೆಕ್ನಾಲಜಿ ಇರೋದ್ರಿಂದ ಫೋನಲ್ಲೂ ಸಿಗತ್ತೆ. ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಷನಲ್ ಕಾಂಪಾಸ್ ಅಂತ ಸಿಗತ್ತೆ. ಈ ಥರ ಇದಕ್ಕೆ ಇಂಜಿನಿಯರಿಂಗ್ ಕಾಂಪಾಸ್ ಅಂತ ಹೇಳ್ತೀವಿ ನಾವು. ಸೊ ನೀಡಲ್ ಕಾಂಪಾಸ್ ಅಂತ ಬರ್ತದೆ. ಅದು ನೀಡಲ್ ಅಳಗಾಡ್ತಾ ಇರ್ತದೆ.
ಇದು ನಮಗೆ ಡಯಲ್ ಕಾಂಪಾಸ್ ಅಂತ ಹೇಳ್ತೀವಿ. ಇಲ್ಲಿ ಡಯಲ್ ತಿರುಗ್ತಾ ಇರ್ತದೆ, ನೀಡಲ್ ಹಂಗೆ ಸ್ಟಿಲ್ ಆಗಿರ್ತದೆ. ಸೊ ದಿಸ್ ಇಸ್ ಮೋರ್ ಪ್ರಿಸೈಸ್. ಈ ಕಾಂಪಾಸ್ ಬಹಳ ಪ್ರಿಸೈಸ್ ಇರ್ತದೆ. ಆಮೇಲೆ ನಮ್ಗೆ ಏನಾಗಿದೆ, ಹಿಂದಿನ ಕಾಲದಲ್ಲೂ ಅದನ್ನ ಯೂಸ್ ಮಾಡ್ತಿದ್ರು, ಅವರು ಧ್ರುವ ನಕ್ಷತ್ರ ನೋಡಿ ಇದನ್ನೆಲ್ಲ ಕಂಡುಹಿಡಿತಾ ಇದ್ರು. ಆಮೇಲೆ ನಮಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಒಂದು ಡ್ರಾಯಿಂಗ್ ನೋಡಿದ ತಕ್ಷಣ ನಾವು ಹೆಂಗೆ ಹೇಳ್ಬೇಕು ಏನು ಅಂತ ನಮಗೆ ಗೊತ್ತಾಗತ್ತೆ. ಅದಕ್ಕೆ ನಮಗೆ ದಿಕ್ಕು ಬಹಳ ಇಂಪಾರ್ಟೆಂಟು, ಯಾವ ದಿಕ್ಕಲ್ಲಿ ಏನಿದೆ. ಸೊ ಆ ಡ್ರಾಯಿಂಗಲ್ಲಿ ನಮಗೆ ತೋರಿಸ್ತಾರೆ ಉತ್ತರ ಯಾವುದು, ಪೂರ್ವ ಯಾವುದಿದೆ ಅಂತ ಅದು ಇನ್ಫಾರ್ಮ್ ಮಾಡ್ತಾರೆ. ಸೊ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸೈಟ್ ಪ್ಲಾನ್ ಅಥವಾ ಲೇಔಟ್ ಪ್ಲಾನ್ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ಕಾಂಪಾಸ್ ಇದ್ರೆ ಓಕೆ, ಇಲ್ಲದೆ ಇದ್ರೆ ನಿಮ್ಮ ಫೋನ್ನಲ್ಲಿ ನೋಡ್ಬೋದು. ಆಮೇಲೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಾವು ನಾಳೆ ಅಥವಾ ನಾಡ್ದು ಒಂದು ವಿಡಿಯೋ ಹಾಕ್ತೇನೆ ನಿಮಗೆ ಹೆಂಗೆ ನೋಡೋದಂತ. ನಾನು ಕಾಂಪಾಸ್ ಇಟ್ಕೊಂಡು ನಿಮಗೆ ಒಂದು ಮನೆ ಹತ್ರ ಹೋದಾಗ ಹೆಂಗೆ ನೋಡೋದಂತ ನಿಮ್ಗೆ ಒಂದು ವಿಡಿಯೋ ಹಾಕ್ತೀನಿ. ಸೊ ಯಾವತ್ತೂ ನೀವು ಒಂದು ಕಾಂಪಾಸ್ ಇಟ್ಕೊಂಡು ನೋಡಿದಾಗ ಮನೆಯಿಂದ ಹೊರಗಡೆಗೆ ಭಾಗ ಅಂದ್ರೆ ರೋಡ್ ಕಡೆಗೆ ನೀವು ಮುಖ ಮಾಡಬೇಕು. ಯಾವತ್ತು ಮನೆ ಒಳಗೆ ಮುಖ ಮಾಡಬೇಡಿ, ರೋಡ್ ಕಡೆಗೆ ನೀವು ಮುಖ ಮಾಡಿದ್ರೆ ಮಾತ್ರ ನೀವು ಎಕ್ಸಾಕ್ಟ್ ಡೈರೆಕ್ಷನ್ಸ್ ಹೇಳಕ್ಕಾಗತ್ತೆ. ಬಹಳ ಜನ ನನಗೆ ಗೊತ್ತಿದ್ದಂಗೆ ಒಂದು 20-30% ಕನ್ಸಲ್ಟೆಂಟ್ಸ್ ಇಲ್ಲೇ ಫೇಲ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಡೈರೆಕ್ಷನ್ ಯಾವುದು ಅಂತ ಫಸ್ಟೇ ಗೊತ್ತಾಗಲ್ಲ. ಅಂದ್ರೆ ನಮ್ದೆಲ್ಲ ಏನು ನಾವೇನು ಹೇಳ್ತೀವಲ್ಲ ಅದೆಲ್ಲ ಪ್ರಾಬ್ಲಮ್ ಈಡ್ ಮಾಡ್ತದೆ. ಸೊ ಆಲ್ವೇಸ್ ನೀವು ಯಾವುದೇ ಮನೆಗೆ ಹೋದಾಗ ಫಸ್ಟು ನೀವು ರೋಡ್ ಕಡೆಗೆ ಮುಖ ಮಾಡಿ ಕಾಂಪಾಸ್ ಹಿಡಿಬೇಕು. ಇಲ್ಲ ಫೋನ್ ಹಿಡಿದ್ರು ಓಕೆ, ಬಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಥಿಂಗ್ ಟು ನೋಟ್ ಅಂತ ಬರೀರಿ. ಅಲ್ಲಿ ಯಾವುದೇ ಥರದ ಕಬ್ಬಿಣದ ವಸ್ತುಗಳು ಅಂದ್ರೆ ಒಂದು ಕಬ್ಬಿಣದ ಚೇರ್ ಆಯ್ತು ಅಥವಾ ಕಬ್ಬಿಣದ ಗ್ರಿಲ್ ಆಯ್ತು, ಅದ್ರ ಪಕ್ಕದಲ್ಲಿ ಈ ಕಾಂಪಾಸ್ ಅನ್ನು ಇಡಬೇಡಿ. ಯಾಕೆ ಅಂದ್ರೆ ಇದು ಮ್ಯಾಗ್ನೆಟಿಕ್ ಕಾಂಪಾಸ್ ಇರೋದ್ರಿಂದ, ಮ್ಯಾಗ್ನೆಟ್ ಇರೋದ್ರಿಂದ ಅದಕ್ಕೆ ಅದು ಅಟ್ರಾಕ್ಟ್ ಆಗ್ತದೆ. ಸೊ ನಮ್ಗೆ ಎಕ್ಸಾಕ್ಟ್ ಡೈರೆಕ್ಷನ್ ಸಿಗಲ್ಲ. ಆಮೇಲೆ ಕ್ರಾಸ್ ವೆರಿಫೈ ಮಾಡಬೇಕು ಅಂತಿದ್ರೆ ನೀವು ಮನೆ ಮುಂದಿನ ಬಾಗ್ಲಿಂದ ಹಿಂಗೆ ಮುಂದೆ ನೋಡಿದ ಮೇಲೆ ಅಪ್ರಾಕ್ಸಿಮೇಟ್ಲಿ ಮನೆ ಸೆಂಟ್ರ್ ಹತ್ರ ಹೋಗಿ ಅಲ್ಲೂ ಒಂದ್ಸರಿ ಡೈರೆಕ್ಷನ್ ನೋಡ್ಕೊಳ್ಳಿ. ಬಟ್ ಅಗೇನ್ ನಾನು ನಿಮ್ಗೇನು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದಲ್ಲಿ ಕಬ್ಬಿಣದ ವಸ್ತುಗಳು ಇರಬಾರ್ದು. ಆವಾಗ ನಿಮ್ಗೆ ಎಕ್ಸಾಕ್ಟ್ಲಿ ಇದನ್ನ ಮಾಡಕ್ ಕೊಡಲ್ಲ, ನಿಮ್ಗೆ ಅದು ಡೈರೆಕ್ಷನ್ ನಿಮ್ಗೆ ಸಿಗಲ್ಲ. ಅದೊಂದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ನೋಟ್ ಮಾಡ್ಕೋಬೇಕು. ಇಲ್ಲಿ ನಾನು ನಿಮ್ಗೆ ಏನು ಹೇಳಿದೆ, ಮೇನ್ ಡೈರೆಕ್ಷನ್ಸ್ 4 ಇದೆ, ಆಮೇಲೆ ಸಬ್ ಡೈರೆಕ್ಷನ್ಸ್ 4 ಇದೆ ಅಂತ. ಸೊ ನಿಮ್ಗೆ ಒಂದೊಂದು ದಿಕ್ಕು ಒಂದೊಂದು ಕೆಲಸ ಮಾಡ್ತದೆ, ಆಮೇಲೆ ಇದರಲ್ಲಿ ದಿಶಾ ಮತ್ತು ವಿದಿಶಾ ಅಂದ್ರೆ ದಿಕ್ಕು ಮತ್ತು ವಿದಿಕ್ಕು ಅಂತ ಬರ್ತದೆ. ನಾವು ಕಾಂಪಾಸ್ ಹಿಡ್ಕೊಂಡಾಗ ಎಕ್ಸಾಕ್ಟ್ಲಿ ಉತ್ತರ ತೋರಿಸ್ತಿದ್ರೆ ಅದು ದಿಶಾ ಅಂತ ಹೇಳ್ತೀವಿ. ವಿದಿಶಾ ಅಂದ್ರೆ ನಾವು ಸೆಂಟರ್ ಎಕ್ಸಾಕ್ಟ್ಲಿ ಹಿಂಗೆ ಹಿಡಿದಾಗ, ಕಾಂಪಾಸ್ ಹಿಡಿದಾಗ ನಮ್ಗೆ ಉತ್ತರ ತೋರಿಸದೇ ಇದ್ರೆ ಸ್ವಲ್ಪ ಆ ಕಡೆ ಅಥವಾ ಈ ಕಡೆ ಡಿವೇಟ್ ಆದ್ರೆ ಅವಾಗ ಅದಕ್ಕೆ ವಿದಿಶಾ ಅಂತ ಹೇಳ್ತೀವಿ. 5 to 11 degrees or 12 degrees ಇಸ್ ಓಕೆ. ಅದ್ರ ಮೇಲೆ ಇತ್ತು ಅಂದ್ರೆ ನಾವು ಎಕ್ಸಾಕ್ಟ್ ಏನು ಡ್ರಾಯಿಂಗ್ ಮಾಡಿರ್ತೀವಿ ವಾಸ್ತು ಪ್ರಕಾರ ಡ್ರಾಯಿಂಗ್ ಮಾಡಿದಾಗ ಅದು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ. ದಿಕ್ಕುಗಳು ಚೇಂಜ್ ಆಗುತ್ತೆ. ಅಗ್ನಿ ಅಂತ ತಿಳ್ಕೊಳ್ತೀವಿ, ಅದು ಅಗ್ನಿ ಇರಲ್ಲ. ಮೇನ್ ಡೋರ್ ಈಶಾನ್ಯದಲ್ಲಿದೆ ಅಂತ ಅದು ಈಶಾನ್ಯದಲ್ಲಿ ಇರಲ್ಲ, ಅದು ವಾಯುದಲ್ಲಿ ಇರ್ಬೋದು. ಅದು ಪ್ರಾಬ್ಲಮ್ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಆಲ್ವೇಸ್ ಯಾವತ್ತು ನೀವು ಅವ್ರು ಏನು ಹೇಳ್ತಾರೆ ಅದನ್ನಕ್ಕಿಂತ ಇಂಪಾರ್ಟೆಂಟ್ ಆ ಡೈರೆಕ್ಷನ್, ಆ ಜಾಗದ ಡೈರೆಕ್ಷನ್ ಮಾತ್ರ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಯಾವುದೋ ಒಂದು ಡ್ರಾಯಿಂಗ್ ಬಂತು ನಿಮ್ಮ ಹತ್ರ, ಯಾರೋ ತೋರಿಸ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಯಾವತ್ತಿನ ಅದ್ರ ಡೈರೆಕ್ಷನ್ಸ್ ನೋಡಬೇಕು. ಇಲ್ಲಿ 8 ದಿಕ್ಕುಗಳ ಬಗ್ಗೆ ನಾವು ಮಾತಾಡಿದ್ವಿ. ಇಲ್ಲೇನಾಗತ್ತೆ ಅಂದ್ರೆ ನಿಮಗೆ ಸರ್ ಸ್ಟಾಪ್ ಮಾಡ್ತೀನಿ ಸರ್, ಶೇರ್ ನೀವು ಇದನ್ನ ಮಾಡಿ ಸರ್, ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಸರ್. ಇವಾಗ ನೀವು ಹೇಳಿದ್ರಿ ಇವಾಗ ಕಾಂಪಾಸ್ ತೋರ್ಸ್ಬೇಕಾದ್ರೆ 12 ಡಿಗ್ರೀಸ್ ಈ ಕಡೆ ಆ ಕಡೆ ಓಕೆ ಅಂತ ಹೇಳಿದ್ರೆ, ಇಲ್ಲ ಅದು ಸರಿ ಇಲ್ಲ ಅಂತ ಹೇಳಿದ್ರೆ? ಇಲ್ಲ 10 to 12 degrees ಓಕೆ. ಅಂದ್ರೆ ಈಗ ಏನಾಗಿದೆ ಮೇಡಮ್, ಈಗ ಒಂದು 30-40 ಸೈಟ್ ಇದೆ, ಅದ್ರಲ್ಲಿ ನೀವು ಮನೆ ಕಟ್ತೀರಾ ಅಂದ್ರೆ ನೀವು 10 to 12 degrees ಅದು ಟಿಲ್ಟ್ ಆದ್ರೆ ನಿಮ್ಗೆ ಏನಾಗತ್ತೆ, ಅಲ್ಲಿ ಒಂದು ಅರ್ಧ ಅಡಿ ಅಷ್ಟೇ ಹೆಚ್ಚು ಕಡಿಮೆ ಆಗುತ್ತೆ. ಅಂದ್ರೆ ನಾವು ಅಡುಗೆ ಮನೆ ಏನಿದೆ, ಅಡುಗೆ ಮನೆ ಜಾಗದಲ್ಲಿ ಆಗ್ನೇಯದೆಲ್ಲ ಇರ್ತದೆ, ಬಟ್ ನಾವು ಸ್ಟವ್ನ ಸ್ವಲ್ಪ ಒಂದಡಿ ಈ ಕಡೆ ಶಿಫ್ಟ್ ಮಾಡಿದ್ರೆ ಸಾಕು, ಅಲ್ಲಿಗೆ ವಾಸ್ತು ಸರಿ ಆಗೋಗ್ಬಿಡ್ತದೆ. ಆತರ 12 ಡಿಗ್ರೀಸ್. ಅದೇ 10 to 12 degrees ಇಟ್ಸ್ ಓಕೆ. ಅದ್ರ ಮೇಲೆ ಬಂತು ಅಂದ್ರೆ ನೀವು ಅನ್ಕೊಂಡಿರೋ ದಿಕ್ಕುಗಳು ಯಾವಲ್ಲಿ ಇರೋಲ್ಲ. ಆಮೇಲೆ ಅವ್ರೇನ್ ಹೇಳ್ತಾರೆ, ಈ ವಾಸ್ತು ಪ್ರಕಾರ ನಾನು ಮಾಡಿಸಿದೆ ಬಟ್ ನನ್ಗೇನು ಒಳ್ಳೇದಾಗಿಲ್ಲ ಅಂತ ನಿಮ್ಗೆ ಹೇಳಕ್ ಶುರು ಮಾಡ್ತಾರೆ. ವಾಸ್ತು ಏನು ಕೆಲಸ ಮಾಡೋದು. ಯೂಶಲಿ ಅಪಾರ್ಟ್ಮೆಂಟ್ಗಳಲ್ಲಿ ಆತರ ಇಲ್ವೇ ಇಲ್ವಲ್ಲ ಸರ್? ಇಲ್ಲ ಅದೇ ಹೇಳ್ತಾ ಇರೋದು ಮೇಡಮ್, ಏನಾಗಿದೆ ನಮ್ಮ ಪ್ರಾಬ್ಲಮ್ ಆಗ್ತಿರೋದಲ್ಲೇ. ನಿಮ್ಗೆ ಏನಾಗಿದೆ ಅಂದ್ರೆ ಎಸ್ಪೆಷಲಿ ಆ ಹಳ್ಳಿಗಳಲ್ಲಿ ಅಥವಾ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಓಕೆ, ದಿಕ್ಕುಗಳು ನಮಗೆ ಗೊತ್ತಾಗುತ್ತೆ. ಬಟ್ ಸಿಟೀಸ್ ಎಲ್ಲ ಬೆಳೆದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಯಾವ ರೋಡಲ್ಲಿ ಹೆಂಗ್ ಹೋಗುತ್ತೆ ಏನೋ ಗೊತ್ತಿಲ್ಲ. ಅದು ಏನಾಗಿದೆ ಅಂದ್ರೆ ನಾವು ವಾಸ್ತು ಪ್ರಕಾರ ಈಗ ನಿಮ್ಗೆ ಯಾವುದೇ ಬಿಲ್ಡರ್ ಕೇಳ್ರಿ, ವಾಸ್ತು ಕಂಪ್ಲೈಂಟ್ ಹೌಸ್ ಅಂತಾರೆ, ಅಂದ್ರೆ ವಾಸ್ತು ಪ್ರಕಾರನೇ ಕಟ್ಟಿದೀವಿ ಅಂತ ಹೇಳ್ತಾರೆ. ಬಟ್ ನೀವು ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗೋದು ಅದು ವಾಸ್ತು ಆಯ್ತು ಅಲ್ಲ ಅಂತ ನಿಮ್ಗೆ ಅಲ್ಲಿವರೆಗೆ ಗೊತ್ತೇ ಆಗಲ್ಲ ಅದು.
ಬಿಕಾಸ್ ನಾನು ಓಕೆ ಅದನ್ನ ಸರ್, ಇವಾಗ ಒಂದ್ ವೇಳೆ ಸೌತ್ ಈಸ್ಟ್ ಅಲ್ಲಿ ಮೈನ್ ಎಂಟ್ರೆನ್ಸ್ ಇತ್ತು ಅಂದ್ಕೊಳ್ಳಿ, ಅದಕ್ಕೆ ನೀವು ರೆಮಿಡೀಸ್ ಕೊಡ್ತೀರಾ ಸರ್ ನಮ್ಗೆ? ಮೇಡಮ್ ಈಗ ಅದೆಲ್ಲ ನಾನು ಇನ್ನೂ ಮೊದಲನೇ ಹೆಜ್ಜೆ ಇಡ್ತಾ ಇದೀನಪ್ಪ, ನೀವು ಆಗ್ಲೇ ಪೂರ್ತಿ ಇದಕ್ಕೆ ಹೋದ್ರೆ ನಾ ಎಲ್ಲ ಅಲ್ಲ, ರೆಮಿಡೀಸ್ ಕೊಡ್ತೀನಿ. ರೆಮಿಡೀಸ್ ಮೇಡಮ್ ಯು ಡೋಂಟ್ ಕೊಡ್ತೀರಾ ವರಿ, ನಮ್ಗೆ ಅಂತ. ಮೇಡಮ್ ಯು ಡೋಂಟ್ ವರಿ. ಈ 7 days ಅಲ್ಲಿ ಬೇಸಿಕ್ ನಾನು ಹೇಳ್ದಲ್ಲ, ಇನ್ನೊಬ್ರು ಬಂದು ನಿಮ್ ಏನೋ ಇದೆ ಅಂತ ಹೇಳಿದ್ರೆ ನೀವು ಅವ್ರಿಗೆ ಲಾಜಿಕ್ ಆಗಿ ಪ್ರಶ್ನೆ ಮಾಡಬಹುದು, ಅಷ್ಟಂತೂ ನಾನು ಹೇಳ್ಕೊಡ್ತೀನಿ. ಅಲ್ಲ ಸಾರಿ ಸರ್, ನಾನೇನ್ ಕೇಳ್ತಿರೋದು ಅಂದ್ರೆ, ಇವಾಗ ಆಲ್ರೆಡಿ ನಾವು ಅಪಾರ್ಟ್ಮೆಂಟ್ ತಗೊಂಡ್ಬಿಟ್ಟು ಅದ್ರಲ್ಲಿ ವಾಸ ಆಗಿದ್ದೀವಿ. ಆತರ ಇದ್ದಾಗ ನೀವು ನಮ್ಗೆ ರೆಮಿಡೀಸ್ ಹೇಳ್ತೀರಾ ಅಂತ ಕೇಳ್ತಿದ್ದಷ್ಟೇ. ಮೇಡಮ್ ಹೇಳ್ತೀವಿ, ಏನ್ ಡೋಂಟ್ ವರಿ. ಇಲ್ಲೇ ನಿಮ್ಗೆ ಈ 7th day ಅಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಇನ್ನೊಂದು ಏನಂದ್ರೆ, ನಡುವೆ ನಡುವೆ ನಾನು ನಿಮ್ಗೊಂದೊಂದು ರೆಮಿಡಿ ಹೇಳ್ತಾ ಇರ್ತೀನಿ, ಅದನ್ನು ನೋಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ನೀವು ನೋಟ್ ಮಾಡ್ಕೊಂಡ್ರೆ ಇವತ್ತಿಂದಾನು ಅದು ಶುರು ಆಗತ್ತೆ. ಓಕೆ ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾವನಾ ನೆಕ್ಸ್ಟ್. ಮಾತಾಡಿ ಮೇಡಮ್. ಹಾ ಸರ್, ಇದು ನೀವು ಹೇಳಿದ್ರಿ ಅಲ್ಲ, ಅಂದ್ರೆ ನಾವು ಮನೆ ಒಳಗಡೆ ನಿಂತ್ಕೊಂಡು ಚೆಕ್ ಮಾಡ್ಬೇಕು ಅಂತ. ಸೆಂಟರ್ ಕಾರ್ನರ್ ಅಲ್ಲಿ ನಿಂತ್ಕೊಂಡ್ರೆ ಒಂದು ತರ ಡಿಗ್ರಿ ತೋರ್ಸುತ್ತೆ, ಮಧ್ಯದಲ್ಲಿದ್ರೆ ಸ್ವಲ್ಪ ಡಿಫ್ರೆಂಟ್ ತೋರ್ಸುತ್ತಲ್ವಾ? ಅವಾಗ ಎಲ್ಲಿ ನಿಂತ್ಕೊಂಡು ಚೆಕ್ ಮಾಡ್ಬೇಕು ಸರ್? ಮೇಡಮ್ ನಾನು ಹೇಳ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ ಸೆಂಟರ್ ಆಫ್ ದಿ ಹೌಸ್, ಅದಕ್ಕೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಅದಕ್ಕೆ ಸೆಂಟರ್ ಆಫ್ ದಿ ಹೌಸ್ ಅಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಅದಕ್ಕೆ ಗೊತ್ತಾಗುತ್ತೆ, ಪ್ರಾಬ್ಲಮ್ ಇಲ್ಲ. ಅಂದ್ರೆ ಜಸ್ಟ್ ಕ್ರಾಸ್ ವೆರಿಫೈ ಮಾಡ್ಲಿಕ್ಕೆ. ಓಕೆ. ಅದು ಸಣ್ಣ ಪ್ರಾಪರ್ಟಿ ಇದ್ರೆ ತೊಂದರೆ ಇಲ್ಲ, ಸ್ವಲ್ಪ ದೊಡ್ಡ ಪ್ರಾಪರ್ಟಿ ಇದ್ದಾಗ ಅದು ಬೇಕಾಗುತ್ತೆ. ಅದರ್ವೈಸ್ ನೋ ಇಶ್ಯೂ. ನಿಮ್ಗೆ ಏನಾಗಿದೆ, ಮೈನ್ ಡೋರ್ ಹತ್ರ ಕೆಲವೊಂದ್ಸರಿ ಇತ್ತೀಚೆಗೆಲ್ಲ ಏನ್ ಮಾಡ್ತಾರೆ, ಗ್ರಿಲ್ ಡೋರ್ ಹಾಕ್ತಾ ಇರ್ತಾರೆ, ಕಬ್ಬಿಣದ ಡೋರ್ ಹಾಕ್ತಾ ಇರ್ತಾರಲ್ಲ, ಆವಾಗ ನಿಮ್ಗೆ ಅದು ಪ್ರಾಬ್ಲಮ್ ಮಾಡ್ತದೆ ಅಂತ. ಅದು ಬಿಟ್ರೆ ಆಕ್ಚುಲಿ ನಮ್ದು ಹೌಸ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇದೆ, ಮೇಡಮ್ ಸೊ ಅದಕ್ಕೋಸ್ಕರ ನಾನು ಅಲ್ಲ, ಒಬ್ಬೊಬ್ರದ್ದು ಆಮೇಲೆ ಮಾತಾಡೋಣ. ವಿಲ್ ಜನರಲ್ ಕ್ವಶನ್ಸ್. ಓಕೆ ಸರ್, ಥ್ಯಾಂಕ್ ಯು. ಸರ್ ವಿ ಕ್ಯಾನ್ ಗೋ ಫಾರ್ ಕ್ಲಾಸ್. ಎಸ್ ಸರ್, ಕ್ಲಾಸ್ ಕಂಟಿನ್ಯೂ ಮಾಡುವ ಸರ್. ಓಕೆ ಸರ್, ಓಕೆ, 1 minute ಸರ್. ಸರ್ ಸ್ಕ್ರೀನ್ ಕಾಣ್ತಿದ್ಯಾ? ಪ್ಲಾನ್ಗಳು ಕಾಣುತ್ತೆ. ಈಗ ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ? ಒಂದು ಕೆಲಸ ಮಾಡಿ, ನಿಮ್ಗೆ ನಂದೇನಪ್ಪ ಅಂದ್ರೆ, ನಿಮ್ಗೆ ಡೈರೆಕ್ಟಾಗಿ ಸುಮ್ಮನೆ ಕುತ್ಕೊಳ್ಳೋದು ಬೇಡ. ಯು ಟೇಕ್ ಯುವರ್ ಪೇಪರ್ ಪೆನ್ ಎಲ್ಲ ತಗೊಳ್ಳಿ, ನಾನು ಹೇಳ್ದಂಗೆ ಬರೀರಿ. ನೀವೇನು ಮಾಡಿ ಅಂದರೆ, ಯು ರೈಟ್ ಒಂದು ಬಾಕ್ಸ್ ಹಾಕೊಳ್ಳಿ ಫಸ್ಟ್. ಅಮೃತ್ ಬಾಕ್ಸ್ ಕಾಣ್ತಾ ಇದೆ ನಿಮಗೆ? ಕಾಣುತ್ತೆ. ಓಕೆ, ಲೆಜಿಬಲ್ ಇದೆಯಲ್ಲ? ಈ ತರ ಒಂದು ಬಾಕ್ಸ್ ಹಾಕೊಳ್ಳಿ ಫಸ್ಟ್. ಈ ತರ ಇದನ್ನ 9 ಪಾರ್ಟ್ಸ್ ಮಾಡಬೇಕು. ಮಾಡಿದ್ರಲ್ಲ? ಈ ತರ 9 ಬಾಕ್ಸಸ್ ಮಾಡಿದ್ರಲ್ಲ? ಆಗಿದ್ರೆ ರೆಡಿ ಅಂತ ಟೈಪ್ ಮಾಡಿ. ಸರ್ ಮೆಸೇಜಸ್ ಬ್ಲಾಕ್ ಇರುತ್ತೆ, ವಿ ಕ್ಯಾನ್ ಜಸ್ಟ್ ಗೋ ಆನ್ ಸರ್. ಓಕೆ ಓಕೆ, ನೋ ಇಶ್ಯೂ. ಚಾಟ್ ಅಲ್ಲಿ ಜಸ್ಟ್ ಮೆಸೇಜ್ ಫ್ಲೋ ಆಗ್ತಾನೆ ಇರುತ್ತೆ, ಫ್ಲಡ್ ಆಗ್ಬಿಡುತ್ತೆ. ಸೊ ನಮ್ಗೆ ಡಿಸ್ಟರ್ಬ್ ಆಗದ್ ಬೇಡ, ನೋ ಇಶ್ಯೂ ಸರ್. ಅದಕ್ಕೆ ವಿ ಕ್ಯಾನ್ ಗೋ ಆನ್. ಓಕೆ ಸರ್. For 1 minute. Nine.
ಈ ಫಸ್ಟ್ ಬಾಕ್ಸ್ ಅಲ್ಲಿ ಇಲ್ಲಿ ಮೇಲೆ ಉತ್ತರ ಅಂತ ಟೈಪ್ ಮಾಡಿ. ನಿಮ್ ಶೀಟ್ಸ್ ಅಲ್ಲಿ ಬರ್ಕೊಳ್ಳಿ. ಇದು ನಿಮ್ಗೆ ಬಹಳ ಇಂಪಾರ್ಟೆಂಟ್. ಇದು ಬೇಸಿಕ್, ನಿಮ್ಗೆ ಎಷ್ಟು ಬೇಸಿಕ್ ಫೌಂಡೇಶನ್ ಚೆನ್ನಾಗಿರ್ತದೋ ನಿಮ್ಗೆ ನಾಳೆ ಚೆನ್ನಾಗಾಗತ್ತೆ, ಕನ್ಫ್ಯೂಷನ್ ಇರಲ್ಲ ಅಂತ ಹೇಳಿದಷ್ಟೇ. ದಿಸ್ ಇಸ್ ನಾರ್ತ್ ಈಸ್ಟ್. ಇದಾದ್ಮೇಲೆ ಈ ಕಡೆ ಕೆಳಗೆ ಬಂದ್ರೆ ಈಸ್ಟ್ ಅಂತ ಬರ್ಕೊಳ್ಳಿ. ಬಿಕಾಸ್ ನಾನು ಏನೇ ಲೆಕ್ಚರ್ ಕೊಟ್ಟರು ನಿಮ್ಗೆ ಇದು ಬೇಸಿಕ್ಸ್ ಅರ್ಥ ಆಗದಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಒಂದು ಮಾತು ಹೇಳ್ತಾರೆ, ಯಾವತ್ತು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಎಷ್ಟು ರಕ್ತ ಸುರಿಸ್ತೀವೋ, ಯುದ್ಧ ಮಾಡಬೇಕಾದ್ರೆ ಅವಾಗ ಅಷ್ಟು ರಕ್ತ ಸುರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಫಸ್ಟ್ ಯು ಡೂ ದಿಸ್. ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ? ಕ್ಯಾನ್ ಜಸ್ಟ್ ಗೋ ಆನ್ ಅಂತ. ಹಾ ಸರ್, ಇಲ್ಲ ಅವ್ರಿಗೆ ಅವೆಲ್ಲ ಬರ್ಕೊಂಡ್ಬಿಡ್ಲಿ ಸರ್, ನಾನು ಟೆಕ್ನಿಕಲ್ ಏನಿಲ್ಲ. ಅಲ್ಲ ಅಂದ್ರೆ ಇದು ಬೇಗ ಬರ್ಕೋಬಹುದು ಸರ್, ಸಮಸ್ಯೆ ಇಲ್ಲ, ಕ್ವಿಕ್ ಆಗಿ ಬರ್ಕೊಂಡಿರ್ತಾರೆ. ಓಕೆ ಸರ್, ಈಗ ಅಂದ್ರೆ ನಾನು ಇದನ್ನ ಬಾಕ್ಸ್ ಮಾಡಿದ ಉದ್ದೇಶ ಏನಂತಂದ್ರೆ, ನಿಮ್ಗೆ ಏನಾಗಿದೆ ಅಂದ್ರೆ ಕೆಲವು ವರ್ಷಗಳವರೆಗೂ ಇತ್ತೀಚಿನ ವರ್ಷಗಳವರೆಗೂ ನಮ್ಗೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ತರ ಒಂದು ಮನೆ ಸ್ಕೆಚ್ ಇತ್ತು ಅಂದ್ರೆ ಈ 30-40 ಇರ್ಬೋದು, 20-30 ಇರ್ಬೋದು. ಈ ತರ ಮನೆನ 9 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ, ಈ ಪಾರ್ಟ್ ಅನ್ನು ಉತ್ತರ ದಿಕ್ಕು ಅಂತ ಹೇಳ್ತಾ ಇದ್ರು, ಈ ಪಾರ್ಟ್ ಅನ್ನ ಈಶಾನ್ಯ ಅಂತ ಹೇಳ್ತಾ ಇದ್ರು, ಇದನ್ನ ಪೂರ್ವ ಅಂತ ಹೇಳ್ತಾ ಇದ್ರು, ಈಸ್ಟ್ ಅಂತ ಹೇಳ್ತಿದ್ರು, ಇದು ಸೌತ್ ಈಸ್ಟ್ ಅಂತ ಹೇಳ್ತಿದ್ರು, ಆಗ್ನೇಯ ಅಂತ ಹೇಳ್ತಿದ್ರು, ಇದು ಸೌತ್ ಅಂತಿದ್ರು ದಕ್ಷಿಣ, ಇದು ಸೌತ್ ವೆಸ್ಟ್ ನೈಋತ್ಯ ಅಂತ ಹೇಳ್ತಿದ್ರು, ಇದು ವೆಸ್ಟ್ ಪಶ್ಚಿಮ ಅಂತ ಹೇಳ್ತಿದ್ರು, ಇದು ನಾರ್ತ್ ವೆಸ್ಟ್ ಉತ್ತರ ವಾಯುವ್ಯ ಅಂತ ಹೇಳ್ತಿದ್ರು, ಅಥವಾ ವಾಯುವ್ಯ ಅಂತ ಹೇಳ್ಬೋದು. ಈಗ ಒಂದು 40 ಇಯರ್ಸ್ ಬ್ಯಾಕ್ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಇದು ಇಲ್ಲಿವರೆಗೂ ನಾವೇನ್ ಮಾಡ್ತಿದ್ವಿ, ಕೆಲವರು ಈಗೂ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಟ್ ಈಗ ಹೆಂಗ್ ಮಾಡಿದಾರೆ ಅಂದ್ರೆ, ಈ ಬ್ಲಾಕ್ ಅನ್ನ ತಗೊಂಡ್ಬಿಟ್ಟು ಅದನ್ನ ಈಗ ನಿಮ್ಗೆ ಈ ತರ ಡಿವೈಡ್ ಮಾಡೋ ಬದ್ಲಿ ಅವರು ಇದು ಹೋಲ್ ಥಿಂಗ್ ಅನ್ನ 360 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಹೋಲ್ ಬ್ಲಾಕ್ ನ 360 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾನು ನಿಮ್ಗೆ ಹೇಳ್ದಂಗೆ ಫಸ್ಟ್ ಟೋಟಲಿ 360 ಡಿಗ್ರೀಸ್ ಬರ್ತದೆ. ಇದು ಇಲ್ಲಿ 90, ಇಲ್ಲಿ 90, ಇಲ್ಲಿ 90, ಇಲ್ಲಿ 90 ಬರ್ತದೆ. ಇದೇ ರೀತಿ ಅವ್ರು ಏನ್ ಮಾಡಿದ್ರು, ಇಲ್ಲಿ ಒಂದು ರೆಫರೆನ್ಸ್ ಪಾಯಿಂಟ್ ತಗೊಂಡ್ರು, ಈ ರೀತಿ ಒಂದು ರೆಫರೆನ್ಸ್ ಪಾಯಿಂಟ್ ತಗೊಂಡ್ರು, ಇಲ್ಲೊಂದು ಸೆಂಟರ್ ಬಂತು. ಇದೇನ್ ಮಾಡಿದ್ರು, ಫಸ್ಟಿಗೆ 4 ಮೈನ್ ಡೈರೆಕ್ಷನ್ ಅಂದ್ರೆ ಇದ ಮೇಲೆ ಏನಿದಲ್ಲ ಈ ಭಾಗ ಎಲ್ಲರಿಗೂ ಕಾಣ್ತದಲ್ಲ, ಈ ಭಾಗ ಇದಲ್ಲ, ಇದು ಉತ್ತರ ಅಂತ ಹೇಳಿದ್ರು. ಈ ಭಾಗ ಕಂಪ್ಲೀಟ್ ಏರಿಯಾ ಪೂರ್ವ ಅಂತ ಹೇಳಿದ್ರು, ಈ ಕಂಪ್ಲೀಟ್ ಭಾಗ ದಕ್ಷಿಣ ಅಂತ ಹೇಳಿದ್ರು, ಈ ಕಂಪ್ಲೀಟ್ ಭಾಗ ಪಶ್ಚಿಮ ಅಂತ ಹೇಳಿದ್ರು. ಇದು ಯಾವಾಗ ಬರೀ ನಾವು 4 ಡೈರೆಕ್ಷನ್ಸ್ ನೋಡಿದಾಗ ಈ ಟೋಟಲ್ ಏರಿಯಾ ನಮಗೆ ಇಲ್ಲಿ ಉತ್ತರ ಬಂತು, ಉತ್ತರ ವಾಯು ಬಂತು, ಉತ್ತರ ಈಶಾನ್ಯನೂ ಬಂತು. ಇಲ್ಲಿ ಬಂದಾಗ ಪೂರ್ವ ಬಂತು, ಪೂರ್ವ ಈಶಾನ್ಯ ಬಂತು, ಪೂರ್ವ ಆಗ್ನೇಯನೂ ಬಂತು. ಇಲ್ಲಿ ಬಂದಾಗ ದಕ್ಷಿಣ ಬಂತು, ಆಗ್ನೇಯ ಬಂತು, ನೈಋತ್ಯ ಬಂತು. ಇಲ್ಲಿ ಬಂದಾಗ ಪಶ್ಚಿಮ ಬಂತು, ವಾಯು ಬಂತು, ಮತ್ತೆ ನಮಗೆ ನೈಋತ್ಯನೂ ಬಂತು. ಇದು ನಮ್ಗೆ ಕಷ್ಟ ಆಗತ್ತೆ ಅಂತ ಹೇಳಿ ಜನ ಮತ್ತೇನ್ ಮಾಡಿದ್ರು, ಕೆಲವರು ಇದನ್ನ ಸ್ವಲ್ಪ ಈ ತರ ಮಾಡಿ, ಇದು ಫಸ್ಟ್ ಏನ್ ಮಾಡಿದ್ರು, 360 ಡಿಗ್ರಿಯನ್ನ 4 ಪಾರ್ಟ್ಸ್ ಅಲ್ಲಿ ಮಾಡ್ಕೊಂಡ್ರು. ಅಂದ್ರೆ 360 ಡಿವೈಡೆಡ್ ಬೈ 4 ಅಂದಾಗ ನಿಮಗೆ ಅದು 90 ಡಿಗ್ರಿ ಇರ್ತದೆ. ಆ ಟೋಟಲ್ ಏರಿಯಾ 90 ಡಿಗ್ರಿ ಇತ್ತು. ಅವ್ರು ಇದು ಈ ಡೈರೆಕ್ಷನ್ಸ್ ಮಾಡಿದಾಗ ಏನ್ ಮಾಡಿದ್ರು, ಇದನ್ನ ಒಂದೊಂದು ಏರಿಯಾ, ಈಗ ಈ ಏರಿಯಾ ಏನ್ ಬಂತು, ಇದು ಉತ್ತರ ಬಂತು. ಈಗ ಇಲ್ಲಿ ಇನ್ನೊಂದು ಲೈನ್ ಡ್ರಾ ಮಾಡಿದ್ರು ಅವರು, ಇದು ಈಶಾನ್ಯ ಅಂತ ಬಂತು.
ಇಲ್ಲಿ ಇನ್ನೊಂದು ಲೈನ್ ಡ್ರಾ ಮಾಡಿದ್ರು ಅವರು, ಇಲ್ಲಿ ಇನ್ನೊಂದು ಲೈನ್ ಡ್ರಾ ಮಾಡಿದ್ರು. ಈ ತರ ಮಾಡ್ಕೊಂಡು ಹೋಗಿ ಇದನ್ನ ಕಂಪ್ಲೀಟ್ ಆಗಿ ಮತ್ತೆ ಇದನ್ನ ಈ ತರ ಅವ್ರು ಪಾರ್ಟ್ಸ್ ಮಾಡಿದ್ರು. ಬಟ್ ಅಲ್ಲಿ ಸೆಂಟ್ರಿಗೆ ಬ್ರಹ್ಮಸ್ಥಾನ ಅಂತ ಇರುತ್ತಲ್ಲ, ಅದು ಏನು ಸೂಚನೆ ಮಾಡ್ತಿದ್ದಿಲ್ಲ ಅಷ್ಟೇ. ಇಲ್ಲೇನಾಗಿದೆ ನಮ್ಗೆ ಹಿಂಗ್ ತಗೊಂಡಾಗ ನಮ್ಗೆ ಯಾವಾಗ ಈ ಸೆಂಟರ್ ಪಾಯಿಂಟ್ ಇದೆಯಲ್ಲ ಇಲ್ಲಿ, ಇದಕ್ಕೆ ಬ್ರಹ್ಮ ಬಿಂದು ಅಂತ ಹೇಳ್ತಾರೆ. ಈ ಸೆಂಟರ್ ಪಾಯಿಂಟ್ಗೆ ಬ್ರಹ್ಮ ಬಿಂದು ಅಂತಾರೆ. ಇದರ ಆಸ್ಪಾಸಿನ ಜಾಗದಲ್ಲಿ ಇದನ್ನ ಬ್ರಹ್ಮಸ್ಥಾನ ಅಂತ ಕನ್ಸಿಡರ್ ಮಾಡ್ತಾರೆ, ಸೆಂಟರ್ ಪಾಯಿಂಟ್. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 25% ಆಫ್ ದಿ ಹೋಲ್ ಏರಿಯಾ ಇದನ್ನು ಬ್ರಹ್ಮಸ್ಥಾನ ಅಂತ ಕನ್ಸಿಡರ್ ಮಾಡಿ, ಈ ಸೆಂಟರ್ ಪಾಯಿಂಟ್. ಅರ್ಥ ಆಯ್ತಲ್ವಾ? ಈ ಸೆಂಟರ್ ಪಾಯಿಂಟ್ ಇದನ್ನಕ್ಕೆ ಬ್ರಹ್ಮಸ್ಥಾನ ಅಂತಾರೆ, ಬ್ರಹ್ಮ ಬಿಂದು ಅಂತಾರೆ. ಇದ್ರ ಸ್ವಲ್ಪ 30% ಏರಿಯಾನ ನಾವು ಬ್ರಹ್ಮಸ್ಥಾನ ಅಂತ ಹೇಳ್ಬೋದು. ಸೊ ನಾನೀಗ ಅದು ಸ್ಟಾಪ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದೆಯಾ ನೀವು ಕೇಳಿ. ಸರ್ ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ರೆ ಕೇಳಕ್ ಹೇಳಿ ಸರ್. ಹ್ಯಾಂಡ್ ರೈಸ್ ಮಾಡಿ. ಬಿಕಾಸ್ ಏನಾಗ್ತಿದೆ, ನಾವು ಏನು ಹೇಳ್ಕೊಡ್ತೀವಿ ಅದು ಅವ್ರಿಗೆ ಅರ್ಥ ಆಗೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಸರ್ ನಮ್ಗೆ. ಸುನೀತಾ ಮೇಡಮ್ ಮಾತಾಡಿ. ಗುರುಗಳೇ ನಮಸ್ತೆ. ನಮಸ್ತೆ ಮೇಡಮ್ ಹೇಳಿ. ಸರ್, ಈಗ 9 ಚೌಕಾಕಾರದ್ದು ನಮ್ಗೆ ಅರ್ಥ ಆಯ್ತು. ಸಾಮಾನ್ಯವಾಗಿ ಇದನ್ನ ನೋಡಿದ್ವಿ. ಇನ್ನೊಂದು ತ್ರಿಭುಜ, ಅದನ್ನು ಸಹ ಅರ್ಥ ಆಯ್ತು. ನೀವ್ ಇನ್ನೊಂದು ಹೇಳಿದ್ದು ಅದು ಗೊತ್ತಾಗ್ಲಿಲ್ಲ ಸರ್. ಅದು ಯಾರು ತುಂಬಾ ನೋಡ್ತಾರೆ ಮತ್ತೆ ಯಾಕೆ ಆ ತರದ್ದೊಂದು ಕಾನ್ಸೆಪ್ಟ್ ಬಂತು ಅನ್ನೋದು. ಯಾವುದು ಈಗ 9 ಭಾಗ ಮಾಡಿದ್ವಲ್ಲ ಅದನ್ನ ಸೆಕೆಂಡ್ ಹೇಳಿದ್ರಲ್ಲ ಅದನ್ನ ಅಲ್ಲ, ನೀವು ತ್ರಿಭುಜಾಕೃತಿಯಾಗಿ ಇಂಟು ಹಾಕ್ಬಿಟ್ಟು 4 ಭಾಗ ಮಾಡಿದ್ರಿ. ಹೌದೌದು. ಅದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಬಂತು. ಅದಾದ್ಮೇಲೆ ಇನ್ನೊಂದು ತೋರ್ಸಿದ್ರಿ ನೋಡಿ ಸರ್. ಮೇಡಮ್ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ, ಸ್ವಲ್ಪ ಹಿಂದೆ ಮುಂದೆ ಆಗಿತ್ತು. ಸೊ ಅದು ಯಾವ ಅಂದ್ರೆ ಈಗ ನಾವು ಇಂಡಿಯನ್, ಸೌತ್ ಇಂಡಿಯನ್ಸೇ ಆ ತರದ್ದು ನೋಡ್ತೀವ ಅಥವಾ ಅಲ್ಲ ಅದು ಬೇರೆ ಕಡೆಯಿಂದ ಬಂದಿರದ? ಇಲ್ಲ ಮೇಡಮ್, ಏನಾಗಿತ್ತಂದ್ರೆ ನಮ್ಗೆ ಕಾಮನ್ ಪೀಪಲ್ಗೆ ವಾಸ್ತು ಗೊತ್ತಾಗಿದ್ದು ಒಂದು 40-45 50 ವರ್ಷದಿಂದ ಈಚೆ ಗೊತ್ತಾಗಿದೆ. ಹೌದಾ? ಮುಂಚೆ ಅದೇ ನಾವು 9 ಬಾಕ್ಸ್ ಮಾಡಿದ್ವಲ್ಲ ಫಸ್ಟಿಗೆ ತೋರಿಸಿದ್ರಲ್ಲ ಅದೇ ಮಾಡ್ತಾ ಇದ್ರು. ನನಗೆ ಗೊತ್ತಿದ್ದ ಹಂಗೆ ಕೆಲವರು ಇದರಲ್ಲಿ ನಾರ್ತ್ ಇಂಡಿಯಾದಲ್ಲಿ ಏನ್ ಮಾಡಿದ್ರು, ಇದನ್ನ 360 ಡಿಗ್ರಿ ಮಾಡಿದ್ರು. ಅಂದ್ರೆ ಒಂದು ಚೌಕಾಕಾರವನ್ನು ಕಂಪ್ಲೀಟ್ ಅದನ್ನ 360 ಅಂತ ಡಿವೈಡ್ ಮಾಡಿ ಫಸ್ಟ್ 90 ಡಿಗ್ರಿ ಅಂತ ತಗೊಂಡು ಅದನ್ನ ಉತ್ತರ ಅಂದ್ರು. ಅದನ್ನ ಡಿವೈಡ್ ಮಾಡಿದ್ರು ಮತ್ತೆ 45 ಡಿಗ್ರೀಸ್ನ ಡಿವೈಡ್ ಮಾಡಿ. ಸೊ ಉತ್ತರ 45 ಡಿಗ್ರೀಸ್ ಇರ್ತದೆ, ಅವಾಗ ಈಶಾನ್ಯ 45 ಇರ್ತದೆ, ಈಸ್ಟ್ 45 ಇರ್ತದೆ, ಆಗ್ನೇಯ 45 ಇರ್ತದೆ, ದಕ್ಷಿಣ 45 ಇರ್ತದೆ ಅಂತ 45 ಡಿಗ್ರಿ ಅಂದ್ರೆ ಈಗ ನಮ್ಗೆ ಏನಾಗಿದೆ, ಸೆಂಟ್ರಿಂದ ನಿಂತ್ಕೊಂಡಾಗ ಒಂದು ದಾರ ಎಳ್ಕೊಂತ ಹೋದ್ರೆ ಹೆಂಗಾಗತ್ತೋ ಡಯಾಗನಲಿ ಅದನ್ನು ಮಾಡಿದ್ರು. ಎರಡೂ ಪ್ರಾಬ್ಲಮ್ ಇಲ್ಲ, ನಿಮಗೆ ಯಾವುದು ತೊಂದರೆ ಇಲ್ಲ. ಬಟ್ ಹೌ ಯು ಆರ್ ಅಪ್ರೋಚಿಂಗ್, ನಿಮ್ಗೆ ಯಾರಿಂದ ಕಲ್ತಿದ್ರ ಅವ್ರು ಹೆಂಗ್ ಮಾಡ್ತಾರೆ ಅಂತ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಈ 20 years ಇಂದ ಈ ಪ್ರಾಸೆಸ್ ಮಾಡ್ತಿದ್ರು ಭಾಳ ಜನ. ನಾನೇನು ಹೇಳಿದೆ, ಆ ಡಿಗ್ರೀಸ್ 8 ಡಿಗ್ರೀಸ್ ಅನ್ನ ಅಂದ್ರೆ ಈಗ 360 ಡಿಗ್ರೀಸ್ ಅನ್ನ 4 ಪಾರ್ಟ್ ಮಾಡೋದು, 8 ಪಾರ್ಟ್ ಮಾಡೋದು. ಇದ್ರ ಮುಂದೆ ಅವ್ರು ಏನ್ ಮಾಡ್ಯಾರ, ಇದನ್ನ 16 ಭಾಗ ಮಾಡ್ತಾರೆ. ಆವಾಗ 22.5 ಡಿಗ್ರೀಸ್ಗೆ ಒಂದೊಂದು ಝೋನ್ ಬರ್ತದೆ. ಅಂದ್ರೆ ಅವಾಗ ಬರೀ ಈಶಾನ್ಯ ಇರಲ್ಲ, ಉತ್ತರ ಈಶಾನ್ಯ ಬೇರೆ, ಪೂರ್ವ ಈಶಾನ್ಯ ಬೇರೆ, ಆಗ್ನೇಯ ಬೇರೆ, ಪೂರ್ವ ಆಗ್ನೇಯ ಬೇರೆ, ದಕ್ಷಿಣ ಆಗ್ನೇಯ ಬೇರೆ, ಹಂಗೆ ಮಾಡ್ಕೊಂಡು ಹೋದ್ರು. ಅಂದ್ರೆ ನಮ್ಮ ಇದನ್ನ ಈಸಿ ಮಾಡ್ಕೊಳಕ್ಕೆ, ಅಂದ್ರೆ ಸ್ವಲ್ಪ ಕಾನ್ಸೆಪ್ಟನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಡಿವೈಡ್ ಮಾಡ್ಕೊಂಡಂಗೆ. ಈಗ ಏನಾಗಿದೆ ಮೇಡಮ್, ಒಂದು ಸರ್ಕಾರ ಇದೆ, ಬರೀ ಮುಖ್ಯಮಂತ್ರಿ ಇದ್ರೆ ಯೂಸ್ ಆಗಲ್ಲ. ಅದು ಹೆಂಗೆ ಆಡಳಿತ ಮಾಡಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ರಲ್ಲ, ಹಂಗೆ ಬೇರೆ ಬೇರೆ ಒಂದೊಂದು ಝೋನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಮ್ಮ ರೆಕ್ಟಿಫೈ ಮಾಡಕ್ಕೆ ಈಸಿ ಆಗಲಿ ಅಂತ. ಇಂಥದೇ ಪಾರ್ಟಲ್ ಪ್ರಾಬ್ಲಮ್ ಇದೆ ಅಂದ್ರೆ ಅದನ್ನ ರೆಕ್ಟಿಫೈ ಮಾಡಕ್ಕೆ ಈಸಿ ಆಗತ್ತೆ ಅಂತ ಅಷ್ಟೇ. ಅಂದ್ರೆ ಸಮಸ್ಯೆನ ತುಂಬಾ ಸೂಕ್ಷ್ಮವಾಗಿ ತಿಳಿಯಕ್ಕೆ ಇತ್ತೀಚೆಗೆ ಕಂಡುಕೊಂಡಂತ ಒಂದು ಇದು.
ಅದೇ ಅದನ್ನೆಲ್ಲ ಮೂರು ದೊಡ್ಡ ತಾರೀಕಿಗೂ ಸಮಸ್ಯೆನ ತುಂಡು ಹೊರಡ್ತೀನಿ ನಾನು. ಮಾಡ್ಕೊಂಡು ದೊಡ್ಡ ಸಮಸ್ಯೆನ ತುಂಡು ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅಪ್ಲೈ ಮಾಡಕ್ಕೆ ಅಂತ ಅಷ್ಟೆ, ಮತ್ತೇನಿಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹೇಳಿ ನೆಕ್ಸ್ಟ್ ಯಾರು? ರೇವತಿ ರಾಧಾಕೃಷ್ಣ ಮಾತಾಡಿ ಮೇಡಮ್. ಹಾ ಸರ್, ಅದು ನಮಸ್ತೆ. 9 ಪಾರ್ಟ್ ಮಾಡಿದಿರಲ್ಲ, ಹಾ ಅದರಲ್ಲಿ ನಾರ್ತ್ ವೆಸ್ಟ್, ಹಾ ನಾರ್ತ್, ಹಾ ಅದ ನಂತರ ನಾರ್ತ್ ಈಸ್ಟ್, ಹೌದು. ನೆಕ್ಸ್ಟ್ ಲೈನ್ ಅಲ್ಲಿ ವೆಸ್ಟ್, ಅಲ್ಲ ಮಿಡ್ಲ್ ಅಲ್ಲಿ ಬಿ ಬರ್ದಿರಿ, ಅದು ಅರ್ಥ ಆಗ್ಲಿಲ್ಲ, ಬಿ ಅದು ಬಿ ಅಂದ್ರೆ ಅಂತ. ಬ್ರಹ್ಮಸ್ಥಾನ. ಆಚೆ ಓಕೆ ಓಕೆ ಹ್ಮ್ ಓಕೆ ಓಕೆ, ಅದೇ ಥ್ಯಾಂಕ್ ಯು ಸರ್. ಮುಂಚೆ ಮಾಡಿದಾಗ ಹಾಕಿ ಮಾಡ್ತಿದ್ರು, ಈಗ ಅದೇ ಹೇಳ್ದಲ್ಲ ಅದನ್ನ ಡಯಾಗ್ನಲಿ ಮಾಡಿ ಅಲ್ಲಿ ಬ್ರಹ್ಮಸ್ಥಾನ ತೋರಿಸ್ತಲ್ಲ, ಬ್ರಹ್ಮ ಬಿಂದು ಅಂತ ತೋರಿಸ್ತಾ ಇದ್ರು ಅಷ್ಟು. ಹೇಮಾ ಪ್ರಸನ್ನ ಮಾತಾಡಿ ಮೇಡಮ್. ನಮಸ್ತೆ ಸರ್. ವಿಡಿಯೋ ಆನ್ ಮೇಡಮ್ ಮಾಡ್ಕೊಂಡು ಆನ್ ಮಾಡಿ. ಸರ್ ಅಂದ್ರೆ ನಾನು ನನಗಿಂತ ಆಫೀಸಲ್ಲಿ ಇದ್ದೀನಿ ಸಾರಿ. ಚೆನ್ನಾಗಿದ್ದೀರಾ ಅನ್ಸುತ್ತೆ ನೀವು. ಓಕೆ ಓಕೆ, ಇಟ್ಸ್ ಓಕೆ, ಮಾತಾಡಿ ಮೇಡಮ್. ಇಲ್ಲ ಸರ್, ಹಾ ನೀವು ಚೆನ್ನಾಗಿ ಹಾ ಈ ತರ ಇಲ್ಲ ಸರ್, ಆ ತರ ಇಲ್ಲ ಸರ್. ನೀವು ಓಕೆ ಬ್ರಹ್ಮಬಿಂದು ಮತ್ತೆ ಬ್ರಹ್ಮಬಿಂದು ಬ್ರಹ್ಮಸ್ಥಾನ ಅಂದ್ರಲ್ಲ, ಬ್ರಹ್ಮಸ್ಥಾನ ಅಂದ್ರೆ ಏನು, ಬ್ರಹ್ಮಬಿಂದು ಅಂದ್ರೆ ಏನು? ಮೇಡಮ್ ನಾ ಬ್ರಹ್ಮಬಿಂದು ಡಯಾಗ್ನಲಿ 30% ಏರಿಯಾ. ಹಾ ಒಂದ್ ನಿಮಿಷ, ನಾನು ನಿಮಗೆ ಹಾ ಟೋಟಲ್ ಡಯಾಗ್ನಲಿ ಹಾಕಿದ್ನಲ್ಲ, ಸೆಂಟರ್ ಬರ್ತದಲ್ಲ, ಅದಕ್ಕೆ ಬ್ರಹ್ಮ ಬಿಂದು ಅಂತ ಹೇಳ್ತೀವಿ, ಹೌದು. ಸೆಂಟರ್ ಪಾಯಿಂಟ್. ಓಕೆ ಸೊ ಓಕೆ ಟೋಟಲ್ ಈಗ ನಿಮಗೆ ಅದು ಎಷ್ಟು ಸ್ಕ್ವೇರ್ ಫೀಟ್ ಇರ್ತದೆ, ಅಪ್ರಾಕ್ಸಿಮೇಟ್ಲಿ ಒಂದು 1000 ಸ್ಕ್ವೇರ್ ಫೀಟ್ ಇರ್ತದೆ ಅಂದ್ರೆ 30% ಆಫ್ ದಟ್ ವಿಲ್ ಬಿ ಬ್ರಹ್ಮಸ್ಥಾನ ಅಂತ ಹೇಳೋದು. ಸರ್. ಇದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಸೈಟ್ ನ ಇಟ್ಕೊಂಡ್ ಮಾಡ್ಬೇಕಾ, ಇಲ್ಲ ಮನೇನ ಚೌಕಟ್ನ ಇಟ್ಕೊಂಡು ಸೈಟ್ ಈ ಇಲ್ಲ, ಬ್ರಹ್ಮಸ್ಥಾನ ಅದಕ್ಕೆ ಸೈಟ್ಗೆ ನೋಡ್ಕೋಬೇಕಾ ನಾವು? ಕನ್ಸಿಡರ್ ಮಾಡೋಂಗಿಲ್ಲ. ನಿಮ್ಮ ಮನೆ ಒಳಗೆ ಏನ್ ಕನ್ಸ್ಟ್ರಕ್ಷನ್ ಇದೆಯಲ್ಲ ಅದ್ರಲ್ಲಿ ನೋಡೋದು, ನೀವು ಸೈಟ್ ಎಲ್ಲ ಕನ್ಸಿಡರ್ ಮಾಡಕ್ ಬರಲ್ಲ ಇದರಲ್ಲಿ. ಓಕೆ, ಓನ್ಲಿ ಮತ್ತೆ ದಿ ಬಿಲ್ಡಪ್ ಬ್ರಹ್ಮಸ್ಥಾನ ಏರಿಯಾ. ಸರ್? ಹಾ ಓಕೆ ಓಕೆ, ಬಿಲ್ಡಪ್ ಬ್ರಹ್ಮಸ್ಥಾನ. ಏರಿಯಾ. ಬ್ರಹ್ಮಸ್ಥಾನ ಅಂದ್ರೆ ಅದೇ ಹೇಳಿದಲ್ಲ ಮೇಡಮ್, ಟೋಟಲ್ ಏರಿಯಾದಲ್ಲಿ 1000 ಸ್ಕ್ವೇರ್ ಫೀಟ್ ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 250 to 300 ಸ್ಕ್ವೇರ್ ಫೀಟ್ ಅದು ಬ್ರಹ್ಮಸ್ಥಾನ ಇರ್ತದೆ ಅಂತ. ಓಕೆ ಓಕೆ ಓಕೆ. ಇದು ನಾವು ನಾರ್ತ್ ಇಂದ ನಾರ್ತ್, ಸೌತ್ ಮತ್ತೆ ಈಸ್ಟ್ ವೆಸ್ಟ್ ಇದನ್ನ ನಾವು ತಗೊಂಡು ಮಿಡಲ್ ಅಲ್ಲಿ ನಿಂತ್ಕೊಂಡ್ರೆ ಮಾತ್ರ ಇದು ಬ್ರಹ್ಮಸ್ಥಾನ ಗೊತ್ತಾಗುತ್ತಾ, ಅಥವಾ ಯಾವ ತರ ಈ ಇಲ್ಲ ತರ ಇದನ್ನ? ಮೇಡಮ್, ಅಪ್ರಾಕ್ಸಿಮೇಟ್ಲಿ ನೀವು ಬ್ರಹ್ಮಸ್ಥಾನ ಅಂದ್ರೆ ಈಗ ನಿಮ್ಮ ಮನೆ ಇದೆಯಲ್ಲ, ನೀವು ಅಂದಾಜು ಸೆಂಟ್ರಲ್ ನಿಂತ್ಕೊಂಡ್ರು ಸಾಕು, ಅದು ಬ್ರಹ್ಮಸ್ಥಾನನೇ ಅಷ್ಟೇ. ನೀವು ಟೇಪ್ ಇಂದ ಅಳತೆ ಮಾಡಿ ಅಂತ ನಾನು ಹೇಳಲ್ಲ, ಅಂದಾಜು ನೀವು ಸೆಂಟ್ರಲ್ ಇದ್ರೆ ಅದು ಬ್ರಹ್ಮಸ್ಥಾನ ಅಂತ ಹೇಳಿದೆ ಅಷ್ಟೇ. ಅಲ್ಲೇನಾಗತ್ತೆ ನಿಮಗೆ, ನಿಮ್ಗೆ ಮುಂದಿನ ದಿನದಲ್ಲಿ ಏನು ಹೇಳ್ತಿದೆ ಅಂದ್ರೆ, ಬ್ರಹ್ಮಸ್ಥಾನ ನಿಮಗೆ ಅದಕ್ಕೆ ಮುಂದೆ ಬರ್ತಾ ಇತ್ತು, ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಡೆಡ್ ವೈಟ್ ಇರಬಾರ್ದು, ಅಲ್ಲಿ ಪಿಲ್ಲರ್ ಹಾಕಬಾರ್ದು, ಇಲ್ಲ ನೀವೊಂದು ಡೈನಿಂಗ್ ಟೇಬಲ್ ಇಟ್ಟರು ನಾಳೆ ನಿಮ್ಗೆ ಹೆಲ್ತ್ ಇಶ್ಯೂಸ್ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಆ ಕಾನ್ಸೆಪ್ಟ್ ಹೇಳ್ತಾ ಇದ್ದೆ ಅಷ್ಟೇ. ಅದಕ್ಕೆ ನಾನು ಕೇಳಿದ್ದೆ ಸರ್. ನೀವು ಲಾಸ್ಟ್ ಇದ್ರಲ್ಲೇ ಹೇಳಿದ್ರಿ, ಯಾರೋ ಒಬ್ರು ಹ್ಮ್ ಒಂದು ಕ್ವಶನ್ ಕೇಳಿದಾಗ ಅವಾಗ ನೀವೊಂದು ಕಂಬದಲ್ಲಿ ಅದ್ರ ಪಕ್ಕ ಏನಾದ್ರು ಇಡಿ ಮೇಡಮ್, ಅದು ಸರಿ ಹಾ ಹೋಗುತ್ತೆ ಅಂತ. ಹಾ ಅದು ಅದಕ್ಕೆ ಕೇಳಿದ್ದು. ಈಗ ಎಲ್ರು ಹೆಂಗ್ ಯೋಚನೆ ಮಾಡ್ತಾರೆ, ಇವಾಗ ಬ್ರಹ್ಮಸ್ಥಾನದಲ್ಲಿ ಒಂದ್ ಮೆಟ್ಲೋ ಇಲ್ಲ ಇನ್ನೊಂದು ಏನೋ ಬಂದಿರುತ್ತೆ, ನಮಗ್ ಗೊತ್ತಿರಲ್ಲ ಅದು. ಮೇಡಮ್ ನಾವ್ ಅದೇ ಯಾವ ಈಗ ತರ ತಗೋಬೇಕು, ಕಾಮನ್ ಪೀಪಲ್ಸ್ ನಾವ್ ಯಾವ ತರ ಯೋಚನೆ ಮಾಡ್ಬೇಕು ಅದೇ ಅಂತ. ಮೇಡಮ್ ನಾನು ಹೇಳ್ತಾ ಇದ್ದು, ಈ 7 days ಅಲ್ಲೇ ನಿಮ್ಗೆ ಆ ಜರ್ನಿನ ಈಸಿ ಮಾಡಕ್ಕೆ ನಾವು ಆಯುಷ ಮಂಡಲಮಿಂದ ಪ್ರಯತ್ನ ಮಾಡ್ತಾ ಇರೋದು ಅಷ್ಟೇ. ನೀವು ಅದನ್ನ ಏನೇ ಯೋಚನೆ ಮಾಡಿ. ಥ್ಯಾಂಕ್ ಯು. ಅದೇ ಓಕೆ ಹೇಳ್ದಲ್ಲ, ಓಕೆ, ನಿಮ್ಗೆ ಫೈನ್ ಇನ್ನೊಬ್ರು ಸರ್. ಯಾರೋ ಬಂದು ನೀವು ನನ್ನ ಬಿಟ್ಟು ಬೇರೆ ಇನ್ನೊಬ್ಬರೇ ವಾಸ್ತು ಕನ್ಸಲ್ಟೆಂಟ್ ನೀವು ಕರೆದ್ರಿ, ಬಂದ್ರು. ಆಮೇಲೆ ಈಗ ವಾಸ್ತು ಸಬ್ಜೆಕ್ಟ್ ಹೆಂಗಾಗಿದೆ ಅಂದ್ರೆ ಎಲ್ಲ ಕಾಮನ್ ಸಬ್ಜೆಕ್ಟ್ ಆಗಿದೆ, ಎಲ್ಲರೂ ಬಂದು ಏನೋ ಒಂದು ಹೇಳ್ತಾರೆ ನಿಮಗೆ, ಹೌದಾ? ಅದಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆಗದಿದ್ದಂಗೆ ನೀವು ಯಾರೋ ಬಂದ್ರೆ ನೀವು ಪ್ರಶ್ನೆ ಮಾಡೋ ಹಂಗಿರ್ಲಿ ಅಂತ ಹೇಳ್ದೆ ಅಷ್ಟೇ. ಓಕೆ ಸರ್, ಮ್ಯೂಟ್ ಆಯ್ತು ಅವ್ರದ್ದು. ಯು ಕ್ಯಾನ್ ಕಂಟಿನ್ಯೂ ದ ಕ್ಲಾಸ್. ಹ. ಹ್ಮ್ ಬರ್ತಾ ಇದ್ದಲ್ಲ ಸರ್ ಕನಸಿ? ಬರ್ತಾ ಇದೆ. ಹಾ ಆಗ್ಲೇ ನಿಮ್ಗೆ ಒಂದು ಡ್ರಾಯಿಂಗ್ ತೋರಿಸಿದಲ್ಲ, ಅದನ್ನ ಹಿಂಗೆ ಕಟ್ ಮಾಡ್ತೀವಿ. ಸೊ ಈಚ್ ಮೈನ್ ಡೈರೆಕ್ಷನ್ ನಾರ್ತ್ ಈಸ್ಟ್ ವೆಸ್ಟ್ 90 ಡಿಗ್ರೀಸ್ ಇರ್ತದೆ ಅಂತ ಹೇಳಿದ್ವಿ. ಸೊ ಅದನ್ನ ನಾವು ಡಿವೈಡ್ ಮಾಡಿದಾಗ ಅದು 45 ಡಿಗ್ರೀಸ್ ಬರ್ತದೆ. ಅಂದ್ರೆ ಅದನ್ನ ನಾವು ಡಿವೈಡ್ ಮಾಡಿ ನಮ್ಗೆ ಈಸಿಯಾಗಿ ಏನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಮ್ಗೆ ಅದು ಹೆಲ್ಪ್ ಮಾಡ್ತದೆ ಅಂತ. ಸೊ ಟೋಟಲ್ 360 ಡಿಗ್ರೀಸ್ ಇರ್ತದೆ. ಅದನ್ನ ನಾವು 4 ಪಾರ್ಟ್ ಮಾಡಿದಾಗ ಮೈನ್ ಡೈರೆಕ್ಷನ್ ಸಿಗುತ್ತೆ, ಅದನ್ನ 8 ಪಾರ್ಟ್ ಮಾಡಿದಾಗ ನಮಗೆ ಸಬ್ ಡೈರೆಕ್ಷನ್ಸು ಸಿಗುತ್ತೆ. ಇದಾದ್ಮೇಲೆ ಮತ್ತೆ ನಾವು ಇನ್ನೂ ಇದನ್ನ ಡಿವೈಡ್ ಮಾಡಿದ್ರೆ ನಮಗೆ 16 ಸಬ್ ಡೈರೆಕ್ಷನ್ಸ್ ಅಂತ ಬರ್ತದೆ. ಸೊ ಅದಕ್ಕೆ ಅದ್ರ ಬಗ್ಗೆ ನಾವು ಈಗ ತಲೆ ಕೆಡಿಸ್ಕೊಳ್ಳೋದು ಬೇಡ, ಮೇಯ್ನ್ ಆಗಿ ನಾವು ಈ 4+4 ಡೈರೆಕ್ಷನ್ಸ್ ಬಗ್ಗೆ ಮಾತಾಡೋಣ ಅಷ್ಟೇ. ಓಕೆ, ನಿಮ್ಗೆ ಇಲ್ಲಿ ಅದೇ ಕೊಟ್ಟದ್ದು ಈಗ ಮ್ಯಾಥಮೆಟಿಕಲ್ ಪ್ರಿಸಿಷನ್ ಇನ್ ವಾಸ್ತು ಅಂತೇಳಿ. ಸೊ ಇದು ಮೇನ್ ಡೈರೆಕ್ಷನ್ಸ್ನ ನಾನು 4 ಪಾರ್ಟ್ಸ್ ಮಾಡಿದಾಗ 90 ಡಿಗ್ರೀಸ್ ಈಚ್ ಏರಿಯಾ ಬರ್ತದೆ, ಅದು ಕಾರ್ನರ್ಸ್. ನೆಕ್ಸ್ಟ್ ಅದು 45 ಡಿಗ್ರೀಸ್ ಬರ್ತದೆ. ಇದರಲ್ಲಿ ಪಾಸಿಟಿವ್ ಡೈರೆಕ್ಷನ್ಸ್ ಅಂಡ್ ನೆಗೆಟಿವ್ ಡೈರೆಕ್ಷನ್ಸ್ ಅಂತ ಬರ್ತದೆ. ಅದನ್ನು ನೀವು ಆಮೇಲೆ ಕಂಟಿನ್ಯೂ ಮಾಡೋಣ. ಈಗ ಇಲ್ಲಿ ನಿಮಗೆ ನಾನು ಫಸ್ಟ್ ಹೇಳ್ತಾ ಇರೋದು, ಈಗ ನಮಗೆ ಉತ್ತರ
ಹಿಂದಿನ ಕಾಲದಲ್ಲಿ ನೀವು ಯಾರ್ದೋ ಮನೆಗೆ ಹೋಗಿ ಯಜಮಾನ್ರನ್ನೆಲ್ಲ ಮೀಟ್ ಮಾಡಿ ಅವ್ರ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಅವ್ರು ನಿಮಗೆ ಒಂದು ಆಶೀರ್ವಾದ ಮಾಡ್ತಿದ್ರು. ಏನಪ್ಪಾ ಅಂದ್ರೆ, ನೀನು ಉತ್ತರವಾಗಿ ಅಭಿವೃದ್ಧಿ ಆಗು ಅಂತ ಹೇಳಿ ಜನರಲಿ ಅದು ಹೇಳ್ತಾ ಇದ್ರು. ಸೊ ನಮಗೆ ಉತ್ತರ ಏನಿದಲ್ಲ, ನಮ್ಮ ಅಭಿವೃದ್ಧಿಗೆ ಬಹಳ ಬೇಕಾಗಿರೋ ಇಂಪಾರ್ಟೆಂಟ್ ಜಾಗ ಅಂದ್ರೆ ಉತ್ತರ. ಇಲ್ಲಿ ಏನಾಗತ್ತೆ ಅಂದ್ರೆ ನಮಗೆ ಇಲ್ಲಿ ಸ್ವಲ್ಪ ಜ್ಯೋತಿಷನೂ ಇನ್ವಾಲ್ವ್ ಆಗುತ್ತೆ, ಎಲ್ಲದೂ ಇನ್ವಾಲ್ವ್ ಆಗುತ್ತೆ. ನೀವು ಅದನ್ನ ಹೆಂಗೆ ಅಪ್ರೋಚ್ ಮಾಡ್ತೀರ ಅದ್ರ ಮೇಲೆ ಇಂಪಾರ್ಟೆಂಟ್. ಈ ಉತ್ತರ ದಿಕ್ಕನ್ನ ಆಳುವಂತ ವ್ಯಕ್ತಿ ಕುಬೇರ ಅಂತ ಹೇಳ್ತಾರೆ. ಬಹಳ ಜನ ನೈಋತ್ಯ ದಿಕ್ಕನ್ನ ಕುಬೇರ ಸ್ಥಾನ ಅಂತ ಹೇಳ್ತಾರೆ. ಅದಲ್ಲ, ಅದು ತಪ್ಪು ಕಲ್ಪನೆ. ನಿಮಗೆ ಉತ್ತರ ಏನಿದಲ್ಲ ಅದು ಮಾತ್ರ ಕುಬೇರನ ಜಾಗ. ಇದು ಏನ್ ಮಾಡ್ತದೆ ನಮಗೆ ಅಂದ್ರೆ, ನಮಗೆ ಜೀವನದಲ್ಲಿ ಹಣಕಾಸಿನ ತೊಂದರೆ ಇದ್ರೆ ಅದು ಉತ್ತರದಲ್ಲೇನೋ ಪ್ರಾಬ್ಲಮ್ ಆಗಿರ್ತದೆ. ಅಂದ್ರೆ ಅಲ್ಲಿಂದ ಶುರು ಆಗತ್ತೆ ನಮ್ದು ಅಂತ. ಹಣಕಾಸಿನ ತೊಂದರೆ ಇದ್ರೆ ಉತ್ತರದಲ್ಲಿ ಏನೋ ಡಿಫೆಕ್ಟ್ ಇರ್ತದೆ. ಅದನ್ನ ಹೆಂಗೆ ನೋಡೋದು ನಾವು? ಮೊದಲನೇದು ಅಲ್ಲಿಯ ಪ್ರಾಪರ್ಟೀಸ್, ಅಂದ್ರೆ ಅಲ್ಲಿ ಯಾವ ಕಲರ್ ಇದ್ರೆ ಒಳ್ಳೆಯದು, ಆ ದಿಕ್ಕಿಗೆ ಅನುಗುಣವಾಗಿ ಉತ್ತರ ಏನನ್ನು ಸೂಚಿಸುತ್ತೆ. ಅಲ್ಲಿ ಒಂದು ಎಲಿಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಪಂಚತತ್ವ ಅಂತ ಹೇಳ್ತೀವಿ ಅಥವಾ ಪಂಚಭೂತಗಳ ಅಂತ ಹೇಳ್ತೀವಿ. ಇಲ್ಲಿ ಉತ್ತರ ದಿಕ್ಕನ್ನ ಆಳ ಅಂತದ್ದು ನೀರು. ನಾವೇ ಹಂಗೆ ಮಾತಾಡ್ತಾ ನಮ್ಮ ಮನೇಲಿ ಏನು ದುಡ್ಡು ಬರುತ್ತಲ್ಲ ಅದು ನೀರು ಖರ್ಚಾದಂಗೆ ಖರ್ಚಾಗತ್ತೆ ಅಂತ ಹೇಳ್ತೀವಿ. ಸ್ವಲ್ಪ ಎಳೆದ ಹೇಳ್ತೀವಿ, ನೀರು ಖರ್ಚಾದಂಗೆ ಖರ್ಚಾಗ್ಬಿಡ್ತದೆ ಅಂತ. ಸೊ ಇಲ್ಲಿ ಆ ಎಲಿಮೆಂಟ್ ಏನಿದಲ್ಲ, ವಾಟರ್ ಎಲಿಮೆಂಟ್ ಈ ದಿಕ್ಕನ್ನು ಆಳುತ್ತೆ. ಆಮೇಲೆ ಇಲ್ಲಿ ಬುಧ ಗ್ರಹ, ಆ ಝೋನ್ಗೆ ಯಾರಂದ್ರೆ ಬುಧ ಗ್ರಹ. ಆಮೇಲೆ ಮೆಟಲ್, ಇಲ್ಲಿನ ಧಾತು ಅದು ಅಲ್ಯೂಮಿನಿಯಂ. ಅದ್ರ ಶೇಪ್ ಹೆಂಗಿರ್ತದೆ, ಹಿಂಗೆ ವೇವ್ಸ್ ಇರ್ತದೆ, ಅಲೆಗಳಿದ್ದಂಗೆ ಇರ್ತದೆ. ಇದು ಬಹಳ ಇಂಪಾರ್ಟೆಂಟ್. ಬೇಸಿಕ್ಸ್ ಆದ್ರೆ ಇದು ಬಹಳ ಇಂಪಾರ್ಟೆಂಟ್. ನಾನು ಇದನ್ನ ಬಹಳ ನೀವು ಕಾನ್ಸಂಟ್ರೇಟ್ ಮಾಡಿ ಕೇಳಬೇಕು. ಈಗ ನಿಮ್ಗೆ ಇದು ಕನ್ಫ್ಯೂಷನ್ ಆಯ್ತು ಅಂದ್ರೆ ನೀವು ರೆಕಾರ್ಡಿಂಗ್ 100% ನೋಡಿ, ಇನ್ನೊಂದ್ಸರಿ ನೋಡಿ. ಆಮೇಲೆ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ನೀವು ಕ್ಲಾಸಲ್ಲಿ ಕೇಳಿ. ನಾಳೆ ರೆಮಿಡೀಸ್ ಮಾಡ್ಬೇಕಂದ್ರೆ ಇದಿಷ್ಟು ಗೊತ್ತಿದ್ರೆ ನೀವು ಎಂಥದಾದ್ರು ರೆಮಿಡೀಸ್ ಮಾಡ್ಬೋದು. ನೀವು ನನ್ ಕೇಳ್ದೇನೋ ರೆಮಿಡೀಸ್ ಮಾಡ್ಬೋದು. ಲಾಜಿಕ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಗೊತ್ತಾಯ್ತಾ? ಸೊ ಈ ಜಾಗ ನಮ್ಗೆ ಏನೇನು ತಂದು ಕೊಡ್ತದೆ? ಒಂದು, ನಮಗೆ ಹಣಕಾಸನ್ನು ತಂದು ಕೊಡ್ತದೆ, ನಮ್ಮ ಅಭಿವೃದ್ಧಿಯನ್ನು ಅದು ತಂದು ಕೊಡ್ತದೆ. ಬಿಸ್ನೆಸ್ ಇದ್ರೆ ನಿಮಗೆ ಬಿಸ್ನೆಸ್ ಪ್ರಮೋಟ್ ಮಾಡಕ್ಕೆ ಹೆಲ್ಪ್ ಮಾಡ್ತದೆ. ಅಂದ್ರೆ ಈಗ ನಮ್ದೇನೋ ಒಂದು ಸ್ಕೇಲ್ ಮಾಡ್ತಿದೀವಿ, ಏನೋ ಬಿಸ್ನೆಸ್ ಇದೆ, ತಿಂಗಳಿಗೆ ಒಂದು 10 ಲಕ್ಷ ಬಿಸ್ನೆಸ್ ಆಗ್ತಾ ಇದೆ, ಅದು ಇನ್ನೂ ಜಾಸ್ತಿ ಆಗಬೇಕು ಅಂತಂದ್ರೆ ಆ ದಿಕ್ಕಲ್ಲಿರೋ ಪ್ರಾಬ್ಲಮ್ ಇದ್ರೆ ಅದು ಒಂದು ಸ್ಟಾಗ್ನೇಟ್ ಆಗಿಬಿಡ್ತದೆ, ಅದ್ರ ಮುಂದೆ ಹೋಗಲ್ಲ. ಸೊ ಅಲ್ಲಿ ಅದನ್ನು ಟ್ರೀಟ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಬಿಸ್ನೆಸ್ ಬರ್ಬೋದು. ಆಮೇಲೆ ಯಾರು ಜಾಬ್ ಮಾಡ್ತಿದ್ದಾರೆ ಅವರಿಗೆ ನಿಮಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಅದೇ ಜಾಬಲ್ಲಿ ಇದ್ದೀನಿ, ಪ್ರಮೋಷನ್ ಸಿಗ್ತಾ ಇಲ್ಲ, ನನ್ನ ಜೊತೆಗೆ ಕೆಲಸ ಮಾಡೋನು ನನಗಿಂತ ಜಾಸ್ತಿ ಕೇಪಬಲ್ ಇಲ್ದವನಿಗೆ ಪ್ರಮೋಷನ್ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ ಅನ್ನೋರಿಗೆ ಉತ್ತರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನಿಮಗೆ ಮುಂದೆ ಸೇಲ್ಸ್ಗೆ ಈ ಝೋನ್ ಹೆಲ್ಪ್ ಮಾಡ್ತದೆ. ಮೊದಲನೇದು ಭಾಳ ಇಂಪಾರ್ಟೆಂಟ್ ಅಂತ ಉತ್ತರ ದಿಕ್ಕು. ಅದರದ್ದು ಪ್ರಾಪರ್ಟೀಸ್ ನಮಗೆ ಭಾಳ ಇಂಪಾರ್ಟೆಂಟ್. ಯಾವುದು? ಇಲ್ಲಿ ಯಾವ ಕಲರು? ನಮಗೆ ನೀರಿಗೆ ಯಾವುದೇ ಕಲರ್ ಇಲ್ಲ. ಆದರೆ ಒಂದು ಸಮುದ್ರ ಅಥವಾ ಒಂದು ಹೊಳೆ ಇದೆ ಅಂದ್ರೆ ಆಕಾಶದ ಪ್ರತಿಬಿಂಬ ಅದ್ರ ಬೀಳೋದ್ಮೇಲೆ ನಾವು ಅದಕ್ಕೆ ಬ್ಲೂ ಕಲರ್ ಅಂತ ಮೆನ್ಷನ್ ಮಾಡ್ತೀವಿ, ಬ್ಲ್ಯಾಕ್ ಅಂತ ಹೇಳ್ತೀವಿ, ಕೆಲವೊಂದ್ಸರಿ ಲೈಟ್ ಗ್ರೀನ್ ಅಥವಾ ಸಿ ಗ್ರೀನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕೆರೆ ಇದೆ ಅಂತ ತಿಳ್ಕೊಳ್ಳಿ, ಆ ಕೆರೆ ಪಕ್ಕದಲ್ಲಿ ಸುತ್ತಲೂ ಒಂದು ಕಾಡು ತರ ಇದ್ರೆ ಅದ್ರದ್ದು ಶ್ಯಾಡೋ, ಅದ್ರದ್ದು ಪ್ರತಿಬಿಂಬ ನಮಗೆ ನೀರಲ್ಲಿ ಬಿದ್ದಾಗ ಸೊ ಅದು ಹಸಿರಾಗಿ ಕಾಣ್ತದೆ ನೀರು. ಸೊ ಹಂಗಾಗಿ ಲೈಟ್ ಹಸಿರನ್ನು ಸಹ ಈ ಝೋನಿಗೆ ಅದು ಹೆಲ್ಪ್ ಮಾಡ್ತದೆ. ಸೊ ಅದೊಂದು ಬರ್ಕೊಳ್ಳಿ, ಇದರಲ್ಲಿ ಇಲ್ಲ. ನೀವು ಸ್ಕ್ರೀನ್ ಶಾಟ್ ತಗೊಳಗಿದ್ರೆ ತಕ್ಕೊಳ್ಳಿ, ಇಲ್ದಿದ್ರೆ ಬರ್ಕೊಳ್ರಿ. ಸೊ ಉತ್ತರ ದಿಕ್ಕನ್ನು ಆಳುವಂತ ದೇವರು ಕುಬೇರ. ಇಲ್ಲಿ ಪ್ರಾಪರ್ಟೀಸ್ ಏನಂದ್ರೆ ಕಲರು ಬ್ಲೂ, ಬ್ಲ್ಯಾಕ್ ಆರ್ ಲೈಟ್ ಗ್ರೀನ್, ಶೇಪ್ ವೇವಿ ಶೇಪ್, ಅಲೆಗಳಿದ್ದಂಗೆ ಇರ್ತದೆ. ಇಲ್ಲಿಯ ಧಾತು ಅಲ್ಯೂಮಿನಿಯಂ, ಇಲ್ಲಿಯ ಪ್ಲಾನೆಟ್ ಮರ್ಕ್ಯುರಿ ಅಥವಾ ಬುಧ ಗ್ರಹ ಅಂತ ಹೇಳ್ತೀವಿ. ಇಲ್ಲಿಯ ಎಲಿಮೆಂಟು ವಾಟರ್, ನೀರು. ಇದು ಬಹಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಡೈರೆಕ್ಷನ್ಸ್ಗೆ ಹೋಗೋಣ ನಾವು. ನೆಕ್ಸ್ಟ್ ಡೈರೆಕ್ಷನ್ ಅದ್ರ ಪಕ್ಕದಲ್ಲಿ ನೆಕ್ಸ್ಟ್ ಬರೋದು ಈಶಾನ್ಯ ದಿಕ್ಕು. ಕಾಮನ್ ಆಗಿ ನೀವು ಕೇಳ್ತೀರಾ, ದೇವ್ರ ಮನೆ ವಾಸ್ತುದವ್ರು ಹೇಳಿದ್ರು ಈಶಾನ್ಯದಲ್ಲಿ ದೇವ್ರ ಮನೆ ಇರಬೇಕು ಅಂತ. ಸೊ ಈಶಾನ್ಯ ಅಂದ್ರೆ ಶಿವ ವಾಸ ಮಾಡುವಂಥ ಸ್ಥಳ. ಇಲ್ಲಿಯ ದಿಕ್ಕಿನ ಅಧಿಪತಿ ಶಿವ. ಇಲ್ಲೂ ಅದೇ ಲೈಟ್ ಬ್ಲೂ ನಡೀತದೆ. ಇಲ್ಲಿ ಎಲ್ಲೋ ಅಂತ ಒಂದು ಆಪ್ಷನ್ ಕೊಟ್ಟಿದೆ. ಎಲ್ಲೋ ಯಾಕೆ ಅಂತಂದ್ರೆ ಇಲ್ಲಿ ಏನು ಪ್ಲಾನೆಟ್ ಇದೆಯಲ್ಲ, ಗ್ರಹ,
ಅದನ್ನ ಬೃಹಸ್ಪತಿ. ಸೊ ಬೃಹಸ್ಪತಿಗೆ ನಾವು ಯೆಲ್ಲೋ ಕಲರ್ನ ಸೂಚಿಸ್ತೇವೆ. ಆದ್ರೆ ಇದನ್ನ ಬಹಳ ಮೈಲ್ಡ್ ಆಗಿ ಇಟ್ಕೋಬೇಕು, ಜಾಸ್ತಿ ಇದನ್ನೇ ಬಹಳ ಇಂಪಾರ್ಟೆನ್ಸ್ ಕೊಡಬಾರ್ದು. ಯಾವುದು ಯೆಲ್ಲೋ ಕಲರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೋದು, ಬಟ್ ನೀವು ಏನೋ ಟ್ರೀಟ್ ಮಾಡ್ಬೇಕಂತಿದ್ದಾಗ ಇದನ್ನ ಯೂಸ್ ಮಾಡ್ಬೋದು. ಅಗೇನ್ ಇದ್ರದ್ದು ಶೇಪು ವೇವಿ ಅಂದ್ರೆ ಅಲೆಗಳಿದ್ದಂಗೆ ಇರ್ತದೆ. ಇಲ್ಲಿಯ ಪ್ಲಾನೆಟ್ ಜುಪಿಟರ್ ಬೃಹಸ್ಪತಿ, ಅಗೇನ್ ಇಲ್ಲಿದು ಎಲಿಮೆಂಟ್ ವಾಟರ್ ಎಲಿಮೆಂಟ್. ಈ ನಾರ್ತ್ ಈಸ್ಟ್ ಏನ್ ಮಾಡ್ತದೆ, ನಮ್ಮ ಹೆಡ್, ನಮ್ಮ ತಲೆ. ನಿಮ್ಗೆ ಬೇಸಿಕ್ ಕ್ಲಾಸಲ್ಲಿ ಹೇಳ್ದಂಗೆ, ಫಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ, ಒಬ್ಬ ವಾಸ್ತು ಪುರುಷ ಬಂದಿರ್ತಾನೆ, ಅವನ ತಲೆ ಈಶಾನ್ಯದಲ್ಲಿ ಇರ್ತದೆ ಅಂತ ಹೇಳ್ತೀವಿ. ಸೊ ನಮ್ಮ ತಲೆ ಅಂದ್ರೆ ಏನು, ನಮ್ಮ ಥಾಟ್ಸ್ ಫಸ್ಟ್, ನಮ್ಮ ಯೋಚನೆಗಳು. ಈ ದಿಕ್ಕಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಅಂದ್ರೆ ಮೇಜರ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಒಂದು ಏನಾದ್ರು ಸ್ಟೋರ್ ರೂಮ್ ಬಂದ್ರೆ, ಅಥವಾ ಒಂದು ಟಾಯ್ಲೆಟ್ ಬಂದ್ರೆ, ಒಂದು ಬಾತ್ರೂಮ್ ಬಂದ್ರೆ, ಅದು ನಿಮಗೆ ಬಹಳ ಎಫೆಕ್ಟ್ ಮಾಡ್ತದೆ, ನೆಗೆಟಿವ್ ಎಫೆಕ್ಟ್ ಮಾಡ್ತದೆ. ಯಾವುದೇ ಕಾರಣಕ್ಕೂ ವಾಸ್ತುದಲ್ಲಿ ಮೇಜರ್ ಡಿಫೆಕ್ಟ್ ಮಾಡೋದಂದ್ರೆ ಒಂದು ನಮಗೆ ಈಶಾನ್ಯ ಒಂದು, ಒಂದು ನೈಋತ್ಯ ಒಂದು. ಇದು ಎರಡು ದಿಕ್ಕುಗಳು ಬಹಳ ಕ್ಲೀನ್ ಆಗಿರ್ಬೇಕು. ಆಮೇಲೆ ಅಲ್ಲಿಗೆ ಏನ್ ಬೇಕೋ, ಈಗ ಈಶಾನ್ಯಲ್ಲಿ ದೇವ್ರ ಮನೆ ಇರ್ಬೋದು, ಒಂದು ಹಾಲ್ ಇರ್ಬೋದು, ಒಂದು ಡ್ರಾಯಿಂಗ್ ರೂಮ್ ಇರ್ಬೋದು, ಮಕ್ಕಳಿಗೆ ಬೇಕಾಗಿರೋಂಥ ಒಂದು ಬೆಡ್ರೂಮ್ ಇರ್ಬೋದು, ಪ್ಲೇ ಝೋನ್ ಇರ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಿಮಗೆ ಟಾಯ್ಲೆಟು, ಬಾತು ಅಥವಾ ಸ್ಟೋರ್ ರೂಮ್ ಯಾವುದೇ ಕಾರಣಕ್ಕೂ ಇಲ್ಲಿ ಕೊಡಬಾರ್ದು. ಅದೇನಾದ್ರು ಬಂತು ಇಲ್ಲಿ ಅಂದ್ರೆ ನಿಮ್ಮ ಥಾಟ್ಸ್ ಏನಿದಲ್ಲ, ನಿಮ್ಮ ಯೋಚನೆಗಳು ಯಾವುದೇ ಕಾರಣಕ್ಕೂ ನಿಮಗೆ ಒಳ್ಳೆ ಯೋಚನೆಗಳು ಬರೋದು ಕಷ್ಟ ಆಗುತ್ತೆ, ಅಥವಾ ಒಳ್ಳೆ ಯೋಚನೆಗಳು ಬರೋದು ಇಲ್ಲ. ಆಮೇಲೆ ನಿಮ್ಗೆ ಏನೋ ಒಂದು ಯೋಚನೆ ಮಾಡಿ ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸಗಳಲ್ಲಿ ಅಡೆತಡೆಗಳು ಭಾಳ ಆಗುತ್ತೆ. ಆಮೇಲೆ ಇಲ್ಲಿ ಹೊಸ ಐಡಿಯಾಸ್, ನೀವೇನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಮಾಡ್ತಿರ್ತಾರೆ, ಇಲ್ಲಿ ನಿಮ್ಗೆ ಹೊಸ ಐಡಿಯಾಸ್ ಬರಲ್ಲ. ಆಮೇಲೆ ನಿಮ್ಗೆ ಇದು ಹೋಪ್ ಅಂತ ಹೇಳ್ತಾರೆ. ಆಮೇಲೆ ಮನೆಯಲ್ಲಿ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಹೇಳ್ದಂಗೆ ಅವತ್ತು ನಮಗೆ 8 ತಿಂಗಳು ಗಾಳಿ ನೈಋತ್ಯದಿಂದ ಬೀಳಿಸುತ್ತೆ, ಈ 4 ತಿಂಗಳು ಈಶಾನ್ಯದಿಂದ ಬೀಳಿಸುತ್ತೆ. ಬೆಳಗಿನ ಗಾಳಿ ನಮಗೆ ಯಾವಾಗ ಉತ್ತರದಿಂದ ಅಥವಾ ಈಶಾನ್ಯದಿಂದ ಬರ್ತದೋ ಅಲ್ಲೇ ಅದು ಕಂಟಾಮಿನೇಟ್ ಆಯ್ತು ಅಂದ್ರೆ, ಅಂದ್ರೆ ಅಲ್ಲಿ ಟಾಯ್ಲೆಟ್ ಇತ್ತು, ಬಾತ್ ಇತ್ತು, ಅಲ್ಲೇ ಅದು ನೆಗೆಟಿವ್ ಪಾರ್ಟ್ ನಮ್ಮ ಮನೆ ಒಳಗೆ ಬರಕ್ಕೆ ಶುರು ಆಗುತ್ತೆ. ಅವಾಗ ನಮಗೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದೆಲ್ಲ ಬರ್ಕೊಂಡ್ರಲ್ಲ. ಇದ್ರದ್ದು ದಿಕ್ಕಿನ ಅಧಿಪತಿ ಶಿವ, ಕಲರು ಲೈಟ್ ಬ್ಲೂ ಅಥವಾ ಯೆಲ್ಲೋ, ಶೇಪ್ ವೇವಿ, ಇದ್ರದ್ದು ಮೆಟಲ್ ಅಲ್ಯೂಮಿನಿಯಂ ಮೆಟಲ್, ಆಮೇಲೆ ಪ್ಲಾನೆಟ್ ಜುಪಿಟರ್ ಅಥವಾ ಬೃಹಸ್ಪತಿ, ಇಲ್ಲಿಯ ತತ್ವ ಎಲಿಮೆಂಟ್ ವಾಟರ್ ಎಲಿಮೆಂಟ್. ಸೊ ನೆಕ್ಸ್ಟ್ ನಮಗೆ ಬರೋದು ಪೂರ್ವ. ಪೂರ್ವ ದಿಕ್ಕು ನಮಗೆ ಯಾವತ್ತೂ ಇಂದ್ರ ಇದ್ರ ಅಧಿಪತಿ. ಆಮೇಲೆ ಇದು ನಮ್ಮ ಸರ್ಕಾರವನ್ನು ಸೂಚಿಸುತ್ತೆ. ಯಾವುದು ಪೂರ್ವ ದಿಕ್ಕು. ನಿಮ್ಮ ಮನೆಯಲ್ಲಿ ಏನೋ ಒಂದು ಕೆಲಸ ಇದೆ, ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಆ ಕೆಲಸ ಡಿಲೇ ಆಗ್ತಾ ಇದೆ, ಇವತ್ತು ನಾಳೆ ಅಂತ ಇರ್ತದೆ. ಏನೋ ರೀಸನ್ ಹೇಳ್ತಾ ಇದ್ದಾರೆ, ಇವತ್ತು ಸರ್ವರ್ ಡೌನ್ ಆಯ್ತು, ಇದು ಆಯ್ತು, ಅದು ನಿಮ್ಗೆ ಏನೋ ರೀಸನ್ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಪೂರ್ವ ದಿಕ್ಕಲ್ಲಿ ಪ್ರಾಬ್ಲಮ್ ಇರ್ಬೋದು. ಆಮೇಲೆ ಇದು ಸೋಷಿಯಲ್ ಕನೆಕ್ಷನ್ಸ್ ಅಂತ ಹೇಳ್ತೀವಿ. ಪಬ್ಲಿಕ್ ರಿಲೇಷನ್ನು, ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಆಮೇಲೆ ಸೋಷಿಯಲ್ ನೆಟ್ವರ್ಕ್ ಅಂದ್ರೆ ನಿಮ್ಮ ಹತ್ತಿರದ ಸಂಬಂಧಿಕರ ಬಿಟ್ಟು ಹೊರಗಿನ ಸಂಬಂಧಿಕರ ಜೊತೆಗೆ ನಿಮ್ಮ ಇಂಟ್ರಾಕ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಅವ್ರ ಜೊತೆಗೆ ಚೆನ್ನಾಗಿ ರಿಲೇಶನ್ಶಿಪ್ ಬಿಲ್ಡ್ ಮಾಡೋಕ್ಕಿಂತ ನಿಮ್ಗೆ ಅವಕಾಶ ಕೊಡಲ್ಲ. ಈ ದಿಕ್ಕಲ್ಲಿ ಪ್ರಾಬ್ಲಮ್ ಇದ್ರೆ, ಇದರ ದಿಕ್ಕಿನ ಅಧಿಪತಿ ಇಂದ್ರ. ಆಮೇಲೆ ಇದರದ್ದು ಕಲರು, ಈ ಝೋನಿನ ಕಲರು ಗ್ರೀನ್, ಹಸಿರು. ಅದು ಲೈಟ್ ಆಗ್ಬೋದು, ಡಾರ್ಕ್ ಆಗ್ಬೋದು, ಬಟ್ ಆಲ್ವೇಸ್ ಡಾರ್ಕ್ ಬೇಡ, ನಾವು ಲೈಟ್ ಆಗಿ ಹೋಗೋಣ. ಇದರ ಶೇಪ್ ರೆಕ್ಟಾಂಗ್ಯುಲರ್ ಶೇಪ್ ಇರ್ತದೆ. ಆಮೇಲೆ ಇಲ್ಲಿಯ ಮೆಟಲ್ ಸ್ಟೇನ್ಲೆಸ್ ಸ್ಟೀಲ್. ಆಮೇಲೆ ಇಲ್ಲಿಯ ಪ್ಲಾನೆಟ್ ಸನ್ ಅಥವಾ ಸೂರ್ಯ. ಆಮೇಲೆ ಇಲ್ಲಿಯ ಎಲಿಮೆಂಟ್ ಅಂದ್ರೆ ತತ್ವ ಏರ್ ಅಥವಾ ವುಡ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಪಂಚತತ್ವದಲ್ಲಿ ಹೋದಾಗ ನಿಮ್ಗೆ ಇದಕ್ಕೆ ಯಾಕೆ ನಾವು ಹಿಂಗೆ ಹೇಳ್ತೀವಿ ಅಂತ ನಿಮ್ಗೆ ಅದು ಐಡಿಯಾ ಬರ್ತದೆ. ಸೊ ಈ ಜಾಗವನ್ನು ಏನು ಗವರ್ನ್ ಮಾಡ್ತದೆ ಹೇಳಿ, ಇದು ಪಬ್ಲಿಕ್ ರಿಲೇಷನ್ಸ್ ಅನ್ನು ಗವರ್ನ್ ಮಾಡ್ತದೆ, ಗೌರ್ಮೆಂಟ್ಗೆ ಕನೆಕ್ಷನ್ಸ್ ಅದು ನಮಗೆ ತೋರಿಸುತ್ತೆ. ಆಮೇಲೆ ಮಾರ್ಕೆಟಿಂಗ್ ಅಲ್ಲಿ ಏನೋ ಇರ್ತಾರೆ ಒಬ್ಬ ಯಾವುದೋ ವ್ಯಕ್ತಿ, ಅವನಿಗೆ ಸಕ್ಸಸ್ ಸಿಗ್ತಾಯಿಲ್ಲ ಅಂದ್ರೆ ಅವನ ಪೂರ್ವ ದಿಕ್ಕಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ತದೆ. ಪೂರ್ವ ದಿಕ್ಕಲ್ಲಿ ಏನು ಪ್ರಾಬ್ಲಮ್ ಆಗಿರ್ತದೆ ಅಂದ್ರೆ ಇದಕ್ಕೆ ಆಂಟಿ ಕಲರ್ ಏನಾರು ಹಾಕಿರ್ಬೋದು. ಈಗ ಎಷ್ಟು ಸಿಂಪಲ್ ಅಂತಂದ್ರೆ, ನಿಮಗೆ ನಿಮ್ಮ ಮನೆ ಇದೆ, ಒಂದು ಕಬ್ಬಿಣದ ಕುರ್ಚಿನೋ ಒಂದು ಕಬ್ಬಿಣದ ಟೇಬಲ್ ಇದೆ, ಅದನ್ನ ನೀವು ಪೂರ್ವ ದಿಕ್ಕಲ್ಲಿ ಇಟ್ರಿ ಅಂತ ತಿಳ್ಕೊಳ್ಳಿ. ಆವಾಗ ಅದು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ. ಯಾಕೆ ಅಂದ್ರೆ ಪೂರ್ವ ದಿಕ್ಕಿನ ಝೋನ್ ಏನು ಹೇಳಿದ್ವಿ ನಾವು, ಯಾವ್ದು ಎಲಿಮೆಂಟ್ ಯಾವ್ದು ಹೇಳಿದ್ವಿ, ವುಡ್ ಅಂತ ಹೇಳಿದ್ವಿ, ಹೌದಾ? ಈಗ ನಾವು ಒಂದು ಸುತ್ತಿಗೆ ಇರ್ತದೆ ಅಥವಾ ಒಂದು ಕೊಡ್ಲಿ ಇರ್ತದೆ, ಅದು ಕಬ್ಬಿಣದಿಂದ ಮಾಡಿರ್ತಾರೆ. ಸೊ ನಾವು ಕೊಡ್ಲಿ ತಗೊಂಡು ನಾವು ವುಡ್ಡನ್ನು ಕಟ್ ಮಾಡ್ತೀವಿ. ಆ ಥರದ ಕೆಲಸ ಇಲ್ಲಿ ಆಗುತ್ತೆ. ಇದನ್ನ ಯಾಕೆ ನಾನು ನಿಮ್ಗೆ ಇಷ್ಟು ಕ್ಲಿಯರ್ ಆಗಿ ಹೇಳ್ತೀನಿ ಅಂತಂದ್ರೆ,
ನಮ್ಮನೇಲಿ ಒಂದು ಸೆಟ್ ಇತ್ತು, ಕಬ್ಬಣದ ಒಂದು ಚೇರು, ಆಮೇಲೆ ಒಂದು ಸೋಫಾ ಥರದ್ದು ಒಂದು ಇತ್ತು. ಅದನ್ನ ನಾವು ಯಾವಾಗ ಪೂರ್ವದಲ್ಲಿ ಇಟ್ಟಿದ್ವೋ ನನಗೆ ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಅದನ್ನ ಯಾವಾಗ ಅಲ್ಲಿಂದ ಶಿಫ್ಟ್ ಮಾಡಿದ್ವೋ ಪಶ್ಚಿಮ ದಿಕ್ಕಿಗೆ, ನಂಗೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈ ಕನೆಕ್ಟಿವಿಟಿ ನಂಗೆ ಯಾರು ಕೆಲವೊಂದ್ಸರಿ ವಾಸ್ತು ಕರಿತಾನೆ ಇದ್ದಿಲ್ಲ ವಾರಗಟ್ಲೆ. ಯಾಕೆಂದ್ರೆ ನಾನು ಹೊರಗಡೆ ಕನೆಕ್ಷನ್ ಸರಿ ಇದ್ದಿಲ್ಲ, ನನ್ನ ಮನೇಲಿ ನಾನು ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ. ಸೊ ಅದನ್ನ ನಾವು ಅಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕು. ಯಾಕಂದ್ರೆ ಪಂಚತತ್ವದಲ್ಲಿ ಅದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸ್ಬೇಕಾಗತ್ತೆ. ನೆಕ್ಸ್ಟ್ ನಮ್ಗೆ ಆಗ್ನೇಯ ದಿಕ್ಕು ಬರ್ತದೆ. ಆಗ್ನೇಯ ದಿಕ್ಕು ನಿಮ್ಗೆ ಏನಪ್ಪಾ ಅಂದ್ರೆ ಏನೇ ಆದ್ರೂ ನಿಮಗೆ ಕೆಳಗೆ ಬರ್ತದೆ. ಅಂದ್ರೆ ನೀರು ನೀವು ಮೇಲಿಂದ ಕೆಳಗೆ ಬೀಳ್ತದೆ, ಎವ್ರಿಥಿಂಗ್ ವಿಲ್ ಕಮ್ ಡೌನ್. ಬಟ್ ಅಗ್ನಿ ಮಾತ್ರ ಒಂದೇ ನೆಲದಿಂದ ಮೇಲೆ ಹೋಗೋದು. ಅಂದ್ರೆ ನಾವು ಏನಾದ್ರು ಅದಕ್ಕೆ ಫೈರ್ ಹಚ್ಚಿದ್ರೆ, ಅದು ಒಂದು ಕಟ್ಟಿಗೆ ತಗೊಂಡೋದಕ್ಕೆ ಬೆಂಕಿ ಹಾಕಿದ್ರೆ ಅದು ಮೇಲೆ ಉರಿತಾ ಹೋಗುತ್ತೆ, ಇದು ಒಂದೇ ಮೇಲೆ ಹೋಗೋದು. ಸೊ ಅದಕ್ಕೆ ಏನ್ ಮಾಡಿದ್ರು, ಈ ಆಮೇಲೆ ಆಗ್ನೇಯದಲ್ಲಿ ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಇದ್ರೆ ಒಳ್ಳೆಯದು. ಇಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಅಂಶ ಇರಬಾರ್ದು ಇಲ್ಲಿ. ಸೊ ನಿಮಗೆ ಮೊದಲನೇ ಹೇಳ್ದಂಗೆ, ನಿಮಗೆ ಆಮೇಲೆ ನಾನು ಪ್ರಶ್ನೆ ಕೇಳ್ತೀನಿ ಇದು ಕ್ಲಾಸ್ ಮುಗಿದ್ಮೇಲೆ, ಅಂದ್ರೆ ಈ ನಾನು ಹೇಳಿದ್ಮೇಲೆ ನೀವೇ ಅದಕ್ಕೆ ಒಂದು ಕ್ಲಾರಿಟಿಗೆ ಬರ್ತದೆ. ಸೊ ಇದು ಇನ್ನೊಂದು, ನಿಮಗೆ ದುಡ್ಡಲ್ಲಿನ ಪ್ರಾಬ್ಲಮ್ ಇದೆ ಅಂದ್ರೆ ನಾನೇನು ಹೇಳಿದೆ, ನಿಮಗೆ ಉತ್ತರದಲ್ಲಿ ನಿಮಗೆ ದುಡ್ಡು ತಂದು ಕೊಡ್ತದೆ ಅಂತ ಹೇಳಿದೆ, ಉತ್ತರ ದಿಕ್ಕು. ಆದ್ರೆ ಆ ಉತ್ತರ ದಿಕ್ಕು ಅಲ್ಲಿ ನೀವು ಸರಿ ಇದೆ, ಬಟ್ ನಿಮ್ಗೆ ಆಗ್ನೇಯದಲ್ಲಿ ಪ್ರಾಬ್ಲಮ್ ಇದ್ರೆ ಮತ್ತೆ ನಿಮಗೆ ದುಡ್ಡು ಬರೋದಿಲ್ಲ. ಬರೋ ದುಡ್ಡು ನಿಮಗೆ ಸ್ಟಕ್ ಆಗ್ಬಹುದು ಆಗ್ನೇಯದಲ್ಲಿ ಪ್ರಾಬ್ಲಮ್ ಇದ್ರೆ. ಸೊ ಇದು ಈ ದಿಕ್ಕಿನ ದೇವತೆ ದುರ್ಗೆ ಅಥವಾ ಲಕ್ಷ್ಮಿ ಅಂತ ಹೇಳ್ತೀವಿ. ಇದ್ರ ಕಲರ್, ಈ ಝೋನಿನ ಕಲರ್ ರೆಡ್ ಅಥವಾ ಪಿಂಕ್. ಆಮೇಲೆ ಇದ್ರ ಶೇಪ್ ಟ್ರಯಾಂಗಲ್. ನೋಡಿ ನಿಮಗೆ ಬೆಂಕಿ ಯಾವತ್ತಿಂಗ್ ಹೋದ ಹಿಂಗೆ ಈ ತರ ಹಿಂಗ್ ಶೇಪ್ ಬರ್ತದೆ, ಟ್ರಯಾಂಗಲ್ ಶೇಪ್. ಅದಕ್ಕೆ ಇದ್ರೆ ಟ್ರಯಾಂಗಲ್ ಅಂತ ಹೇಳ್ತೀವಿ. ಮೇಲೆ ಹೋಗತ್ತಲ್ಲ ನಮ್ಮ ಅಗ್ನಿ ಬೆಂಕಿ ಕೊಟ್ಟಾಗ ನಮಗೆ ಮೇಲೆ ಹೋಗತ್ತಲ್ಲ, ಸೊ ಅದಕ್ಕೆ ಟ್ರಯಾಂಗಲ್ ಶೇಪ್ ಕೊಟ್ಟಿದ್ದಾರೆ, ಇಟ್ಸ್ ಗೋಯಿಂಗ್ ಅಪ್. ಆಮೇಲೆ ಇದ್ರದ್ದು ದೇವರು, ಈ ದಿಕ್ಕಿನ ಅಧಿಪತಿ ನಿಮಗೆ ಶುಕ್ರ, ವೀನಸ್. ನೆಕ್ಸ್ಟ್ ಇದರದ ಎಲಿಮೆಂಟ್ ಅಂದ್ರೆ ಪಂಚತತ್ವ ಫೈರ್. ಇದೇನ್ ಮಾಡ್ತದೆ ನಮಗೆ, ನಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡೋ ಜಾಗ. ಆಮೇಲೆ ನಮ್ಮ ದುಡ್ಡನ್ನ ಇಟ್ಕೊಳಕ್ಕಾಗತ್ತೋ ಇಲ್ಲೋ, ಅಂದ್ರೆ ಬಂದ ದುಡ್ಡೆಲ್ಲ ಖರ್ಚಾಗತ್ತೆ ಅನ್ನೋದ್ರೆ ಈ ದಿಕ್ಕಲ್ಲೂ ಪ್ರಾಬ್ಲಮ್ ಇದೆ ಅಂತ. ಆಮೇಲೆ ಇದು ನಮ್ಮ ಮನೆಯಲ್ಲಿರೋ ಸಂಬಂಧಿಕರ ಜೊತೆಗೆ, ಅಂದ್ರೆ ನಮ್ಮ ಹತ್ತಿರದ ಸಂಬಂಧಿಕರು, ಗಂಡ ಹೆಂಡತಿ ಆಗ್ಬೋದು, ತಂದೆ ಮಕ್ಕಳು ಆಗ್ಬೋದು, ತಾಯಿ ಮಕ್ಕಳಾಗ್ಬೋದು, ಅವ್ರ ಜೊತೆಗೆ ಮತ್ತೆ ಕ್ಲೋಸ್ ರಿಲೇಟಿವ್ಗೆ ಈ ಝೋನ್ ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲೇನಾದ್ರು ನಿಮಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಮ ಮನೆಯಲ್ಲಿ ಅನ್ನೆಸೆಸರಿ ಸಣ್ಣ ಪುಟ್ಟ ಮಾತಿಗೆ ನಿಮಗೆ ಜಗಳಗಳು ಆಗಬಹುದು. ನೆಕ್ಸ್ಟ್ ನಮಗೆ ಬರೋದು ದಕ್ಷಿಣ. ಇದರ ಅಧಿದೇವತೆ ಯಮ. ಇದರ ಅಧಿದೇವತೆ ಯಮ. ಇದ್ರ ಕಲರ್ ರೆಡ್ ಅಂದ್ರೆ ಕೆಂಪು. ಇದ್ರ ಅಗೇನ್ ಇದ್ರ ಶೇಪ್ ಅಂದ್ರೆ ನಿಮಗೆ ಅದು ಟ್ರಯಾಂಗಲ್ ಇರ್ತದೆ. ಆದ್ರೆ ಇಲ್ಲಿ ಮೆಟಲ್ ಚೇಂಜ್ ಆಗುತ್ತೆ, ಇದು ಕಾಪರ್ ಅಂತ ಬರ್ತದೆ ಇಲ್ಲಿ. ಮತ್ತೆ ಪ್ಲಾನೆಟ್ ಮಾರ್ಸ್ ಅಂದ್ರೆ ಮಂಗಳ ಗ್ರಹ. ಇದ್ರದ್ದು ಎಲಿಮೆಂಟ್ ಅಂದ್ರೆ ಪಂಚತತ್ವ ಫೈರ್. ನಿಮಗೆ ಮುಂದಿನ ಕ್ಲಾಸಲ್ಲಿ ಇದನ್ನ ಇನ್ನೂ ಜಸ್ಟಿಫೈ ಮಾಡ್ಲಿಕ್ಕೆ, ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಯುದ್ಧ ಎಲ್ಲ ಮಾಡಕ್ ಹೋದಾಗ ನಮ್ಮ ಹೆಬ್ಬಟ್ಟಿದ್ದಲ್ಲ, ಆ ಹೆಬ್ಬಟ್ಟಿಗೆ ಕೆಲವೊಂದ್ಸರಿ ಕುಂಕುಮ ಎಲ್ಲ ಹಚ್ಕೊಂಡು ಹಿಂಗೆ ವಿಜಯೀ ಭವ ಅಂತ ಹೇಳ್ತಿದ್ವಿ ಸೈನಿಕರು ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ. ಅಂದ್ರೆ ಇದು ನಮ್ಗೇನಾಗತ್ತೆ, ಫೈರ್ ಕ್ರಿಯೇಟ್ ಮಾಡ್ತದೆ, ಆಮೇಲೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುತ್ತೆ ಇದಕ್ಕೂ ಅಂತ. ಈ ಪಂಚಭೂತಗಳಲ್ಲಿ ಎಲ್ಲದೂ ಇಲ್ಲೇ ನಮ್ಮ 5 ಬೆರಳಲ್ಲಿದೆ. ಅದು ಮುಂದಿನ ಕ್ಲಾಸಲ್ಲಿ ತೋರಿಸ್ತೇನೆ. ಇದು ನಮಗೆ ಫೈರ್ ಎಲಿಮೆಂಟ್ ಅಂತ, ಇದು ನಮಗೆ ವಾಟರ್ ಎಲಿಮೆಂಟ್. ಯಾವುದು ಇದು ನಾವು ಯಾವಾಗಲೂ ಸಣ್ಣ ಸ್ಕೂಲಲ್ಲಿ ಇದ್ದಾಗ UKG LKG ಹೋಗ್ತಿದ್ದಾಗ ಮೇಡಮ್ ಅಂತ ಹೇಳ್ತಿದ್ವಿ ನಾವು. ಸೊ ದಿಸ್ ಇಸ್ ವಾಟರ್ ಎಲಿಮೆಂಟ್, ಸೊ ದಿಸ್ ಇಸ್ ಫೈರ್ ಎಲಿಮೆಂಟ್. ನೆಕ್ಸ್ಟ್ ಈ ಸೌತ್ ಡೈರೆಕ್ಷನ್ ನಮಗೆ ಏನ್ ಮಾಡ್ತದೆ, ನಮಗೆ ಹೆಸರು, ಹಣಕಾಸು, ಕೀರ್ತಿಯನ್ನು ತಂದು ಕೊಡ್ತದೆ, ನಮಗೆ ಪ್ರಮೋಷನ್ಸ್ಗೆ ಹೆಲ್ಪ್ ಮಾಡ್ತದೆ. ಆಮೇಲೆ ನಾವು ಏನೋ ಒಂದು ಇದರಲ್ಲಿದ್ದೀವಿ, ಒಂದು ಸ್ಥಾನದಲ್ಲಿದ್ದೀವಿ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ದಿಕ್ಕಲ್ಲಿ ನಮಗೆ ಚೆನ್ನಾಗಿರ್ಬೇಕು. ಆಮೇಲೆ ಇನ್ನೊಂದು ನಿಮಗಿಲ್ಲಿ ಒಂದು, ನಿಮ್ದು ಯಾವ್ದಾರು ಒಂದು, ಈಗ ನೀವು ಆಲ್ರೆಡಿ ಒಂದು ಫರ್ಮಲ್ ವರ್ಕ್ ಮಾಡ್ತಿದ್ರ ಅಂದ್ರೆ ನಿಮ್ದೇ ಸ್ವಂತ ಏನಾದ್ರು ಉದ್ಯೋಗ ಇತ್ತು ಅಂದ್ರೆ ಅದ್ರದ್ದು ಲೋಗೋ ಏನಾದ್ರು ಮಾಡಿಸಿದ್ರೆ ನೀವು, ನಿಮಗೊಂದು ಟಿಪ್ ಹೇಳ್ತಾ ಇದೀನಿ, ಬರ್ಕೊಳ್ಳಿ. ನಿಮ್ಮ ಬ್ರ್ಯಾಂಡಿನ ಲೋಗೋದೊಂದು ಪ್ರಿಂಟ್ ತೆಗೆದ್ಬಿಟ್ಟು ಅದನ್ನ ದಕ್ಷಿಣ ದಿಕ್ಕಲ್ಲಿ ಹಾಕಿ ಉತ್ತರಕ್ಕೆ ಮುಖ ಆಗಂಗೆ ಹಾಕಿದ್ರೆ
ನಿಮಗೆ ಅದು ಇನ್ನೂ ನಿಮಗೆ ಬಿಸ್ನೆಸ್ಸಿಗೆ ಬಹಳ ಹೆಲ್ಪ್ ಮಾಡ್ತದೆ. ಇಲ್ಲಿ ನಿಮ್ಮ ಅದೇ ಜಾಬ್ ಮಾಡ್ತಿದ್ರೆ ಕೆರಿಯರ್ಗೆ ಹೆಲ್ಪ್ ಮಾಡ್ತದೆ. ಆಮೇಲೆ ನಿಮ್ದೊಂದು ಅಥಾರಿಟಿ ಬಿಲ್ಡ್ ಮಾಡಲಿಕ್ಕೆ, ನಿಮ್ಮ ಬ್ರ್ಯಾಂಡ್ ಬಿಲ್ಡ್ ಮಾಡಲಿಕ್ಕೆ ಇದು ಬಹಳ ಹೆಲ್ಪ್ ಮಾಡ್ತದೆ. ಆಮೇಲೆ ಯಮ ನಿಯಮ ಅಂತ. ಆಮೇಲೆ ಇದೆಲ್ಲ ಯಾವಾಗ ಆಗತ್ತೆ ಅಂದ್ರೆ ನೀವು ನಿಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಿದ್ರೆ ಮಾತ್ರ ಆಗತ್ತೆ. ಈ ನಿಯಮ ಆಸ್ ಪರ್ ದ ರೂಲ್ಸ್ ನೀವು ಹೋಗ್ಬೇಕು, ಹಂಗಿದ್ರೆ ಮಾತ್ರ ಆಗತ್ತೆ. ನಾನು ಏನೋ ಮಾಡ್ತೀನಿ, ನಾನು 2 ನಂಬರ್ ಕೆಲಸ ಮಾಡ್ತೀನಿ ಅಂದ್ರೆ ಇದು ನಿಮಗೆ ಹೆಲ್ಪ್ ಮಾಡಲ್ಲ, ಅದನ್ನ ಮಾಡಬೇಡಿ ಅಂತ. ಮುಂದಿನ ದಿಕ್ಕು ನಮಗೆ ನೈಋತ್ಯ. ನೈಋತ್ಯ ದಿಕ್ಕನ್ನ ನಿರುತಿ ಅಂತ ಒಂದು ದೇವತೆ ಅದನ್ನ ಆಳತ್ತೆ. ಇದ್ರ ಕಲರು ಎಲ್ಲೋ, ಇದ್ರ ಶೇಪು ಸ್ಕ್ವಯರ್ ಶೇಪು. ಆಮೇಲೆ ಇಲ್ಲಿಯ ಧಾತು ಬ್ರಾಸ್, ಪ್ಲಾನೆಟ್ ರಾಹು. ಆಮೇಲೆ ಇದರ ಪಂಚತತ್ವ ಅರ್ತ್ ಅಂದ್ರೆ ಭೂಮಿ ಅಥವಾ ಪೃಥ್ವಿ ಅಂತ ಹೇಳ್ತೀವಿ ನಾವು. ಈ ದಿಕ್ಕು ಏನ್ ಮಾಡ್ತದೆ ಅಂದ್ರೆ ನಮ್ಮ ಫ್ಯಾಮಿಲಿ ಬಾಂಡಿಂಗ್ ಅನ್ನ ನಮಗೆ ಚೆನ್ನಾಗಿ ಇಡಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅದಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ನಮ್ಮ ಪಿತೃಗಳು ಇಂದ ಏನಾದ್ರು ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಈ ಪ್ರಶ್ನೆ ಕೇಳಂಗಿದ್ರೆ ಕೇಳಿ. ಪ್ಲೀಸ್ ಕಂಟಿನ್ಯೂ ಸರ್. ಹೌದಾ, 1 ಮಿನಿಟ್ ಸರ್. ಅದು ಶೇರಿಂಗ್ ಆಗ್ತಿದೆ ಇಲ್ಲಲ್ಲ? ಶೇರಿಂಗ್ ಇದೆ, ಇದೆಯಲ್ವಾ? ಇದೆ ಇದೆ ಇದೆ. ಓಕೆ ಓಕೆ. ಸೊ ನಮ್ಗೆ ನೈಋತ್ಯ ದಿಕ್ಕು ಆಮೇಲೆ ಈಶಾನ್ಯ ದಿಕ್ಕು ಬಹಳ ಇಂಪಾರ್ಟೆಂಟ್. ಅಂದ್ರೆ ಕ್ರಾಸ್ ಆಗಿರ್ತದೆ, ಇದು ಬಹಳ ಇಂಪಾರ್ಟೆಂಟ್. ಇವೆರಡು ದಿಕ್ಕುಗಳು ನಿಮಗೆ ಸರಿ ಇದ್ರೆ ನಿಮ್ಗೆ ಎಷ್ಟೋ ಹೆಲ್ಪ್ ಮಾಡ್ತದೆ. ಯಾಕಂದ್ರೆ ಇಲ್ಲೇನಾಗತ್ತೆ, ನಮ್ಮ ಜೀವನದಲ್ಲಿ ನಾವು ಕನಿಷ್ಠ 6 to 8 ಅವರ್ಸ್ ಮಲಗ್ತೀವಿ. ಸೊ ಯಾವ್ದಾದ್ರು ವ್ಯಕ್ತಿ ಈ ದಿಕ್ಕಲ್ಲಿ ಮಲಗಿದ್ರೆ ಅವನಿಗೆ ಜಾಸ್ತಿ ಪವರ್ ಇರ್ತದೆ ಅಂತ ಹೇಳ್ತೀವಿ. ಅದೇ ವ್ಯಕ್ತಿ ಒಂದು ಮನೇಲಿ ನೈಋತ್ಯ ದಿಕ್ಕಲ್ಲಿ ಮಲಗುತ್ತಾ ಇದ್ರೆ ಅವನಿಗೆ ಪವರ್ ಜಾಸ್ತಿ ಇರ್ತದೆ. ಸ್ವಲ್ಪ ಬೇರೆ ದಿಕ್ಕುಗಳಲ್ಲಿ ಮಲಗಿದ್ರೆ ಆ ಪವರ್ ಇರಲ್ಲ. ಸೊ ನೀವು ಯಾವುದೋ ಒಂದು ನೆಗೋಷಿಯೇಷನ್ಗೆ ಹೋದಾಗ, ಸೊ ನಿಮ್ಮ ಆಪೋಸಿಟ್ ಪಾರ್ಟಿ ಅಥವಾ ಕ್ಲೈಂಟು ನೈಋತ್ಯ ದಿಕ್ಕ ಮಲಗ್ತಾನೆ, ನೀವು ವಾಯು ದಿಕ್ಕಲ್ಲಿ ಮಲಗ್ತಾ ಇದ್ರೆ ಅವನು ಜಾಸ್ತಿ ನಿಮ್ಮನ್ನು ಪ್ರಶ್ನೆ ಕೇಳ್ಬೋದು. ಅಥವಾ ನೆಗೋಷಿಯೇಷನ್ ಮಾಡಬೇಕು ಅಂತಿದ್ದಾಗ ನಿಮ್ಮ ಹತ್ರ ದುಡ್ಡಿನ ವಿಚಾರದಲ್ಲಿ ಅವನು ಸ್ವಲ್ಪ ಜಾಸ್ತಿ ಓವರ್ ಪವರ್ ಮಾಡಬಹುದು. ಸೊ ಈ ದಿಕ್ಕನು ಬಹಳ ಇಂಪಾರ್ಟೆಂಟ್ ನಮಗೆ. ಇಲ್ಲಿ ನಮಗೆ ಸ್ಟೆಬಿಲಿಟಿ ಅಂದ್ರೆ ಯಾವತ್ತು ಪೃಥ್ವಿ ಅಂದ್ರೆ ಭೂಮಿ ತೂಕ ಅಂದ್ರೆ ಯಾವತ್ತು ನಮ್ಗೆ ಆ ಸ್ಟೆಬಿಲಿಟಿ ಅಂತ ತಂದ್ಕೊಡೋಂಥ ಜಾಗ ಇದು. ಅಂದ್ರೆ ನಾವೇನೋ ಮಾತಾಡ್ತಿದ್ದಾಗ ಆಡು ಭಾಷೆಯಲ್ಲಿ ಹೇಳ್ತೀವಿ, ಅಯ್ಯೋ ನೆಲನೇ ಕುಸ್ದಂಗ ಹೋಯ್ತಾ, ಆ ವಿಚಾರ ಕೇಳ್ಬಿಟ್ಟು ನಾನು ನೆಲನೇ ಕುಸ್ದಂಗ ಆಯ್ತು ಅಂತ. ಅಂದ್ರೆ ಒಂಥರ ಸ್ಟನ್ ಆಗ್ಬಿಟ್ಟೆ ಆ ವಿಚಾರ ಕೇಳಿ ಅಂತ. ಸೊ ಪೃಥ್ವಿ ಅಂದ್ರೆ ನಮಗೆ ಒಂಥರ ಶಕ್ತಿ ಅಂತ. ಭೂಮಿ ಮೇಲೆ ನಾವಿದ್ರೆ ನಮ್ಗೆ ಎಷ್ಟೋ ಶಕ್ತಿ ಇರ್ತದೆ ಅಂತ. ನೆಕ್ಸ್ಟ್ ನಿಮಗೆ ಪಶ್ಚಿಮ ಅಂದ್ರೆ ವೆಸ್ಟ್. ಇದು ನಿಮಗೆ ಇಲ್ಲಿ ವರುಣ ದೇವ ನಿಮಗೆ ಇಲ್ಲಿ ಇದನ್ನ ಆಳ್ತಾನೆ. ಇದ್ರ ಕಲರು ಗ್ರೇ ಅಥವಾ ಆಫ್ ವೈಟ್ ಅಂತ ಹೇಳ್ತೀವಿ. ಇದರ ಶೇಪ್ ಸರ್ಕಲ್ ಶೇಪ್. ಆಮೇಲೆ ಇದ್ರದ್ದು ಮೆಟಲ್ ಅಂದ್ರೆ ಧಾತು ನಿಮಗೆ ಕಬ್ಬಿಣ. ಆಗ್ಲೇ ನಿಮ್ಗೊಂದು ಸಣ್ಣ ರೆಫರೆನ್ಸ್ ಕೊಟ್ಟೆ. ಏನ್ ಹೇಳಿ, ಪೂರ್ವದಲ್ಲಿ ಒಂದು ಕಬ್ಬಿಣದ ಕುರ್ಚಿ ಅಥವಾ ಕಬ್ಬಿಣದ ಟೇಬಲ್ ಇಟ್ಟರೆ ನಮಗೆ ಪ್ರಾಬ್ಲಮ್ ಮಾಡ್ತದೆ ಅಂತ ಹೇಳಿದೆ. ಆ ಕಬ್ಬಿಣದ ಕುರ್ಚಿನ ಅಥವಾ ಕಬ್ಬಿಣದ ಟೇಬಲ್ ಅದನ್ನ ವಾಯುದಲ್ಲಿ ಪಶ್ಚಿಮದಲ್ಲಿ ತಂದಿಟ್ರೆ ನಿಮಗೆ ಅದು ಪ್ರಾಬ್ಲಮ್ ಮಾಡಲ್ಲ. ಯಾಕೆಂದ್ರೆ ಇಲ್ಲಿ ಐರನ್ ಇದಲ್ಲ, ಈ ದಿಕ್ಕಿನ ಮೆಟಲ್ ಅಂದ್ರೆ ಧಾತು ಐರನ್. ಸೊ ಹಂಗಾಗಿ ಅದು ಪ್ರಾಬ್ಲಮ್ ಮಾಡಲ್ಲ. ಅಷ್ಟೇ, ನೀವು ವಾಸ್ತುದಲ್ಲಿ ಏನೋ ಮಾಡ್ಬೇಕಂದ್ರೆ ಅಷ್ಟೇ. ಇಲ್ಲ ಅಂದ್ರೆ ಅದನ್ನ ನೀವು ಒಂದು ಟೇಬಲ್ ಅಥವಾ ಕುರ್ಚಿ ತಂದ್ರೆ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿದ್ರು ಸಾಕು, ಅಲ್ಲಿ ನೆಗೆಟಿವಿಟಿ ಕಡಿಮೆ ಆಗ್ಬಿಡ್ತದೆ. ಸೊ ಇಲ್ಲಿಯ ಅಧಿಪತಿ ಸ್ಯಾಟರ್ನ್ ಶನಿ. ಆಮೇಲೆ ಇಲ್ಲಿಯ ಎಲಿಮೆಂಟ್ ಅದು ನಮಗೆ ಸ್ಪೇಸ್ ಅಥವಾ ಮೆಟಲ್ ಅಂತ ಹೇಳ್ತಾರೆ. ಇದು ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಇದ್ರ ಬಗ್ಗೆ ಅಂದ್ರೆ ಪಂಚಭೂತಗಳು ಹೆಂಗೆ ಏನಂತ ಹೇಳಿದಾಗ ನಂಗೆ ನೆಕ್ಸ್ಟ್ ಕ್ಲಾಸಲ್ಲಿ, ನಾಳೆ ಕ್ಲಾಸಲ್ಲಿ ಇದ್ರ ಬಗ್ಗೆ ನಿಮ್ಗೆ ಯಾವಾಗ ಥಿಯರಿ ಆಫ್ ಕ್ರಿಯೇಷನ್ ಅಂಡ್ ಥಿಯರಿ ಆಫ್ ಡಿಸ್ಟ್ರಕ್ಷನ್ ಬಗ್ಗೆ ಮಾತಾಡಿದಾಗ ನಿಮ್ಗೆ ಇದ್ರದ್ದು ಇನ್ನೂ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ದಿಕ್ಕು ವಾಯು ಅಂದ್ರೆ ಇದು 8ನೇ ದಿಕ್ಕು. ಮೇನ್ 4 ಡೈರೆಕ್ಷನ್ಸ್ ಆಯ್ತು. ದಿಸ್ ದಿ ಲಾಸ್ಟ್ ಸಬ್ ಡೈರೆಕ್ಷನ್ ವಾಯು ದಿಕ್ಕು. ಸೊ ಇದು ಇಲ್ಲಿ ನಮಗೆ ಚಂದ್ರ ರೂಲ್ ಮಾಡ್ತಾನೆ. ಇದರ ದಿಕ್ಕಿನ ಅಧಿಪತಿ ಚಂದ್ರ. ಇದ್ರ ಕಲರು ಗ್ರೇ ಅಥವಾ ವೈಟ್. ಇದರ ಶೇಪ್ ಅಗೇನ್ ಸರ್ಕಲ್. ಆಮೇಲೆ ಇದು ಧಾತು ಐರನ್. ಆಮೇಲೆ ಕೆಲವರು ನೀವು ಸಿಲ್ವರ್ ಅಂತ ಹೇಳ್ತಾರೆ, ಬಟ್ ನಾವು ವಾಸ್ತುದಲ್ಲಿ ಜಾಸ್ತಿ ಅದನ್ನು ಕನ್ಸಿಡರ್ ಮಾಡಲ್ಲ. ಪ್ಲಾನೆಟ್ ಇಲ್ಲಿ ಪವನ್ ದೇವ ಅಂದ್ರೆ ವಾಯು ಅಂತ, ಪವನ ದೇವ ಅಂತ ಹೇಳ್ತೀವಿ. ಇಲ್ಲಿ ಎಲಿಮೆಂಟ್ ಸ್ಪೇಸ್ ಅಥವಾ ಮೆಟಲ್ ಅಂತ ಹೇಳ್ತೀವಿ.
ಇದೇನ್ ಮಾಡ್ತದೆ ನಮಗೆ, ಸಾರಿ ಇಲ್ಲೊಂದು ಸಣ್ಣ ತಪ್ಪಾಯ್ತು ನನ್ನ ಕಡೆಯಿಂದ. ಇಲ್ಲೇನ್ ಮಾಡ್ತೀವಿ, ನಮಗೆ ಯಾವತ್ತು ಪಶ್ಚಿಮ ದಿಕ್ಕೇನಿದಲ್ಲ ಅದು ಶನಿ ಅಧಿಪತಿ. ಶನಿ ಅಧಿಪತಿ ಏನ್ ಮಾಡ್ತಾನೆ ಅಂದ್ರೆ, ಇದು ನಮಗೆ ಯಾವತ್ತು ಶನಿ ಇದೇನಪ್ಪ ಕೆಲಸ ಅಂದ್ರೆ, ನೀವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಾನು ಪ್ರತಿಫಲ ಕೊಡ್ತೀನಿ ಅಂತ ಹೇಳ್ತಾನೆ. ಹಾರ್ಡ್ ವರ್ಕ್ ಇದ್ರೆ ಮಾತ್ರ ನಾನು ನಿಮಗೆ ಪ್ರತಿಫಲ ಕೊಡ್ತೀನಿ ಅದು. ಆದ್ರೆ ಪೂರ್ವದಲ್ಲಿ ಹಂಗ ಆಗಲ್ಲ. ಅಂದ್ರೆ ಪೂರ್ವದಕ್ಕೆ ಅವ್ನು ಹೇಳ್ತಾನೆ ಲಕ್ಸುರಿ ಬೇಕಪ್ಪ ನನಗೆ ಅಂತ, ಐ ಡೋಂಟ್ ವಾಂಟ್ ಟು ವರ್ಕ್ ಅಂತ ಅವ್ನು ಹೇಳ್ಬೋದು. ಬಟ್ ಇದು ಮಾತ್ರ ಪಶ್ಚಿಮ ದಿಕ್ಕಲ್ಲಿ ನಿಮಗೆ ಏನಾದ್ರು ಮ್ಯಾನಿಫೆಸ್ಟೇಷನ್ ಮಾಡಬೇಕು, ನೀವು ಅನ್ಕೊಂಡಿದ್ದು ಏನಾದ್ರು ಆಗ್ಬೇಕಂದ್ರೆ ಈ ದಿಕ್ಕು ಬಹಳ ಇಂಪಾರ್ಟೆಂಟ್ ನಿಮಗೆ. ಅಂದ್ರೆ ನೀವು ಈಗ ಶನಿ ಅಂದ್ರೆ ಲೇಟ್ ಆಗಿ ಕೊಡ್ತಾನೆ ಅಂದ್ರೆ, ನಮ್ಗೆ ಯಾವತ್ತು ಲೇಟ್ 40 ಸಲ 50 ಸಲ ಏನೋ ಒಂದು ಮನೆ ಕಟ್ತೀವಿ ಅಂತ ಅಂದ್ರೆ, ಸೊ ಅಷ್ಟೆಲ್ಲ ನಾವು ತಾಳ್ಮೆಯಿಂದ ಕೆಲಸ ಮಾಡಿದಾದ್ಮೇಲೆ ಈಸ್ ಗೋಯಿಂಗ್ ಟು ಗಿವ್ ಅಂದ್ರೆ ಆ ದಿಕ್ಕು ನಿಮ್ಗೆ ಯಾವತ್ತು ಮ್ಯಾನಿಫೆಸ್ಟೇಷನ್ ದಿಕ್ಕು. ಆಮೇಲೆ ಬಹಳ ಜನ ಕೆಲವ್ರು ಏನಾದ್ರು ನೀವು ವಿಷನ್ ಬೋರ್ಡ್ ಏನಾದ್ರು ಮಾಡಿರಾ ನಿಮ್ ಲೈಫಲ್ಲಿ, ನಾನು ಹಿಂಗಾಗ್ಬೇಕು ಹಿಂಗಾಗ್ಬೇಕಂತ ನಾವು ವಿಷನ್ ಬೋರ್ಡ್ ಮಾಡಿದ್ರೆ, ಆ ವಿಷನ್ ಬೋರ್ಡ್ ನ ಇಡ ಅಂತ ಜಾಗ ಇದೆ ಪಶ್ಚಿಮ ದಿಕ್ಕಲ್ಲಿ. ವಿಷನ್ ಬೋರ್ಡ್ ನ ಇಡ ಅಂತ ಜಾಗ, ಇದನ್ನ ನೋಟ್ ಮಾಡ್ಕೊಳ್ಳಿ. ಇದು ದಿಸ್ ಆಲ್ಸೋ ಟಿಪ್. ನಾನು ಹಿಂಗೆ ಎಷ್ಟೋ ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ನೋಟ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಜನರಲಿ ಇದು ನಿಮ್ಗೆ ಹೇಳಲ್ಲ. ನೆಕ್ಸ್ಟ್ ನಾವು ವಾಯು ದಿಕ್ಕಲ್ಲಿ ಬರೋಣ. ವಾಯು ದಿಕ್ಕದಲ್ಲಿ ಹೇಳ್ದಂಗೆ ಇದು ಚಂದ್ರ ಈ ದಿಕ್ಕಿನ ಅಧಿಪತಿ. ಇಲ್ಲಿ ಕಲರ್ ಗ್ರೇ ಮತ್ತೆ ಆಫ್ ವೈಟ್, ಇದರ ಶೇಪ್ ಸರ್ಕಲ್. ಆಮೇಲೆ ಪ್ಲಾನೆಟ್ ಪವನ ದೇವ ಅಂದ್ರೆ ವಾಯು. ಆಮೇಲೆ ಎಲಿಮೆಂಟ್ ಅಂದ್ರೆ ಇದರ ಧಾತು ಸ್ಪೇಸ್ ಅಥವಾ ಮೆಟಲ್. ನಮಗೆ ವಾಸ್ತುದಲ್ಲಿ ಏನಾಗಿದೆ ಅಂದ್ರೆ, ಆಗ್ನೇಯದಲ್ಲಿ ಅಡುಗೆ ಮನೆ ಇರಬೇಕು, ವಾಯುದಲ್ಲಿ ಟಾಯ್ಲೆಟ್ ಬಾತ್ ಇರಬೇಕು ಅಂತ ಬೇಸಿಕ್ ಕಾನ್ಸೆಪ್ಟ್. ಬಟ್ ಅದು ಎಕ್ಸಾಕ್ಟ್ಲಿ ವಾಯುದಲ್ಲಿ ಇರಬಾರ್ದು. ಏನ್ ಹೇಳಿ, ಟಾಯ್ಲೆಟ್ ಬಾತು ಎಕ್ಸಾಕ್ಟ್ ವಾಯು ದಿಕ್ಕಲ್ಲಿ ಇರಬಾರ್ದು. ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ ಫಸ್ಟ್. ಏನ್ ಹೇಳಿ, ಎಕ್ಸಾಕ್ಟ್ ವಾಯು ದಿಕ್ಕಲ್ಲಿ ಟಾಯ್ಲೆಟ್ ಬಾತು ಇರಬಾರ್ದು. ಇದು ಏನ್ ಮಾಡ್ತದೆ, ಇಲ್ಲಿ ಟಾಯ್ಲೆಟ್ ಬಾತ್ ಇತ್ತು ಅಂದ್ರೆ ನಮ್ಮ ಎಮೋಷನಲ್ ಇಂಬ್ಯಾಲೆನ್ಸ್ ಮಾಡ್ತದೆ. ಆಮೇಲೆ ನಮಗೆ ಸ್ನೇಹಿತರಿಂದ ಸಂಬಂಧಿಕರಿಂದ ನಮಗೆ ಸಪೋರ್ಟ್ ಸಿಗಲ್ಲ. ನಾವೇನೋ ಒಂದು ಕೆಲಸ ಕಾರ್ಯ ಮಾಡ್ಬೇಕಾದಾಗ ಸ್ನೇಹಿತರಿಂದ ಸಪೋರ್ಟ್ ಬೇಕು ಅಥವಾ ಸಂಬಂಧಿಕರಿಂದ ಸಪೋರ್ಟ್ ಬೇಕು ಅಂದ್ರೆ ಈ ದಿಕ್ಕಲ್ಲಿ ಎಕ್ಸಾಕ್ಟ್ಲಿ ವಾಯುದಲ್ಲಿ ನಮಗೆ ಟಾಯ್ಲೆಟ್ ಅಥವಾ ಬಾತ್ ಇದ್ರೆ ನಿಮ್ಗೆ ಅದು ಸ್ವಲ್ಪ ಕಷ್ಟ ಆಗತ್ತೆ. ಆಮೇಲೆ ಇನ್ನೊಂದು ಟಿಪ್ ಇಲ್ಲಿ ಬರ್ಕೊಳ್ಳಿ. ನೀವು ಏನೇ ಅನ್ಕೊಂಡ್ರು ನಿಮ್ ಜೀವನದಲ್ಲಿ, ನೀವು ಏನೇ ಅನ್ಕೊಂಡ್ರಿ, ಈಗ ನಿಮಗೆ ಬ್ಯಾಂಕ್ ಇಂದ ಏನೋ ಹೆಲ್ಪ್ ಆಗ್ಬೇಕು ಅಂತ ಹೇಳಿದ್ರೆ SBI ಅಂತ ಇಟ್ಕೊಳ್ಳಿ ಅಥವಾ HDFC ಅಂತ ಇಟ್ಕೊಳ್ಳಿ. ಯಾವುದೇ ಬ್ಯಾಂಕ್ ಇಂದ ನಿಮ್ಗೆ ಹೆಲ್ಪ್ ಆಗ್ಬೇಕಾ, ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಲೋನ್ ಆಗ್ತಿಲ್ವಾ, ಅದ್ರದ್ದೊಂದು ಪ್ರಿಂಟ್ಔಟ್ ತೆಗೆದ್ಬಿಡಿ, ಕಲರ್ ಪ್ರಿಂಟ್ಔಟ್ ತೆಗೆದು ಈ ವಾಯು ದಿಕ್ಕಲ್ಲಿ ಹಾಕಿ. ನಿಮಗೆ ನನ್ನ ನಾನು ಎಷ್ಟೋ ಕ್ಲೈಂಟ್ಸ್ಗೆ ಇದನ್ನು ಕೊಟ್ಟಿದ್ದೀವಿ ಅಂಡ್ ಗಾಟ್ ದಿ ಅದ್ರದ್ದು ಲಾಭ ಅವರು ಪಡ್ಕೊಂಡಿದ್ದಾರೆ. ಸರ್ ಬೇಸಿಕ್ ನಂದು ಆಯ್ತು. ಈಗ ಅವರು ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಸರ್, ನನಗೆ ಶೇರಿಂಗ್ ಸ್ಟಾರ್ಟ್ ಮಾಡ್ತೀನಿ. ಚನ್ನಬಸನಗೌಡ ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಆಗಿಲ್ಲ. ಹಾ ಸರ್, ನಮಸ್ತೆ ಸರ್. ನಮಸ್ಕಾರ ಗೌಡ್ರಿ, ಹೇಳಿ. ನಮಸ್ತೆ, ಆರಾಮ್ ಸರ್. ನಾಡ್ಗಿ ಅವರಲ್ಲ, ಬ್ಯಾಡಿ ಅವ್ರು ನೀವು ಬಂದಿದ್ರಿ ಸರ್, 3 ಸತಿ ನಮ್ಮ ಮನೆಗೆ ಬಂದಿದ್ರಿ ಸರ್. ಗೊತ್ತಾಯ್ತು ನೋಡ್ದೆ ನಾನು. ಆರಾಮ್ ಸರ್. ಸರ್ ನಾವೀಗ ವಾಯುವ್ಯದಲ್ಲಿ ಪ್ರಿಂಟ್ ಹಾಕ್ಬೇಕಂದಿಲ್ಲ ಸರ್, ಯಾವ್ದು ಈಗ ಬ್ಯಾಂಕಿಂದ ಲೋನ್ ಆಗಿಲ್ಲ ಅಂದ್ರಲ್ಲ ಸರ್, ಯಾವ್ದನ್ನ ಪ್ರಿಂಟ್ ತೆಗೆದು ಹಾಕ್ಬೇಕು ಸರ್ ನಾವು? ಸರ್ ಬ್ಯಾಂಕಿನ ಲೋಗೋ SBI ಲೋಗೋ ಬರ್ತದಲ್ಲ, ಬ್ಯಾಂಕ್ SBI ಇಂದ ಲೋನ್ ಬೇಕಾದ್ರೆ ಅದ್ರದ್ದು ಹಾಕಿ. ಹಾ ಸರ್, ಬೇಕಂದ್ರೆ ಅವ್ರದ್ದು ಲೋಗೋ ತೆಗೆದು ನಿಮ್ ವಾಯು ದಿಕ್ಕಲ್ಲಿ ಹಾಕ್ಬೇಕು. ಹೌದು ಸರ್. ಆಮೇಲೆ ಅದು ಅಟ್ರಾಕ್ಷನ್ ಝೋನ್ ಅಂತ ಹೇಳ್ತದೆ, ಅದು ಅಟ್ರಾಕ್ಟ್. ಹೌದೌದು ಸರ್. ಆಯ್ತಾಯ್ತು ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್.
ಕೋಮಲ ನೆಕ್ಸ್ಟ್ ಮೇಡಮ್ ಮಾತಾಡಿ. ಸರ್ ನಮಸ್ತೆ. ಇದು ವಾಯುವ್ಯ ದಿಕ್ಕಿಗೆನೆ ಇವಾಗ ಏನಾದ್ರೂ ಡೆಪ್ಟ್ ಕ್ಲಿಯರ್ ಆಗ್ಬೇಕು ಆತರ ಏನಾದ್ರೂ ಇದ್ರೆ ಆ ತರದ್ದು ಹಾಕ್ಬೋದಾ ಅಥವಾ ಯಾವ ತರ ಪ್ರಮೋಷನ್ ಮೇಡಮ್ ಅದಕ್ಕೆ ಬೇರೆ ಇದೆ. ನಾನು ಅದೇ ಹೇಳ್ತಿಲ್ಲ, ನಿಮಗೆ 7 days ಅಲ್ಲೂ ನಾನು ನಿಮಗೆ ಟಿಪ್ ಹೇಳ್ತಾ ಹೋಗ್ತಿದ್ರೆ ನಿಮ್ಗೆ ಅಂದಾಜು ಒಂದು 20 ಟಿಪ್ ಸಿಗುತ್ತೆ. ಓಕೆ 20 ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗ್ಬೋದು. ನಮ್ಗೇನಾಗಿದೆ ಮೇಡಮ್, ನಾವು ಏನ್ ಕಲ್ತಿದೀವೋ ನಾವು ಯೂಸ್ ಮಾಡ್ತಿದ್ದಲ್ಲ, ನಾನು ನಿಮ್ಗೆ ಎಷ್ಟಾಗತ್ತೋ ಶೇರ್ ಮಾಡ್ತೇನೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ ಇಲ್ಲಿ ಆಲ್ರೆಡಿ 441 ಪೀಪಲ್ ಬಂದಿದ್ದಾರೆ. ಓಕೆ ಓಕೆ ನಾವು ಇದನ್ನ 2000 rupees ಅಲ್ಲಿ ಇದು ಕೋರ್ಸ್ ಕೊಡ್ತಾ ಇದೀವಿ ಅಂತ ಹೇಳಿ ಇದನ್ನ ಅಂಡರ್ ಎಸ್ಟಿಮೇಟ್ ಮಾಡೋದು ಯಾರು ಬೇಡ ಅಂತ ನಾನು ಹೇಳುದು. ಈಗ ನನಗೆ ಗೊತ್ತಿದ್ದಂಗೆ ಒಂದು 150 and odd ಏನೋ ಸೇರಿರ್ಬೋದು. ಇನ್ನಿದ್ದಾರೆ ಯಾರೋ ಅಂದ್ರೆ ಬಾರ್ಡರ್ ಲೈನ್ ಇದ್ದಾರೆ, ಸೇರ್ಲೋ ಬೇಡೋ, ಆಮೇಲೆ 2000 ರೂಪಾಯಿದಲ್ಲಿ ಏನ್ ಹೇಳ್ಕೊಡ್ತಾರಪ್ಪ ಇವರು ಒಂದು 7 ದಿನದಲ್ಲಿ ಅಂತ ಆ ತರದ ಯೋಚನೆ ಇದ್ರೆ ದಯಮಾಡಿ ಬಿಟ್ಬಿಟ್ಟು ಅವ್ರು ಜಾಯಿನ್ ಆಗೋದು ಒಳ್ಳೇದು. ಯಾಕೆ ಅಂತಂದ್ರೆ ನಮ್ಗೆ ಚಾಯ್ಸ್ ಅಂಡ್ ಚಾನ್ಸ್ ಅಂತ ಇರ್ತದೆ. ಫಸ್ಟ್ ಬೇಸಿಕ್ ಕ್ಲಾಸ್ ಇದ್ದಾಗ, ಫಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಇದ್ದಾಗ ದಟ್ ವಾಸ್ ಯುವರ್ ಚಾನ್ಸ್. ಈಗೂ ನೀವು ಜಾಯಿನ್ ಆದವ್ರಿಗೆಲ್ಲ ಆಲ್ರೆಡಿ ಇಟ್ ಇಸ್ ಎ ಚಾಯ್ಸ್ ಫಾರ್ ಯು. ಬಟ್ ಇನ್ನು ಯಾರು ಜಾಯಿನ್ ಆಗಿಲ್ಲ ದೇ ಆರ್ ಅಗೇನ್ ಟ್ರೈಂಗ್ ಟು ಟೇಕ್ ಸೆಕೆಂಡ್ ಚಾನ್ಸ್. ಇದನ್ನ ತಗೋಬೇಡಿ. ಬಿಕಾಸ್ ಇಂಟರ್ನೆಟ್ ಅಲ್ಲಿ ಆಗ್ಲಿ ಅಂದ್ರೆ ಲೈವ್ ಆಗಾಗ್ಲಿ ಅಥವಾ ನೆಟ್ ಇದರಲ್ಲಿ ನಿಮಗೆ ಝೂಮ್ ಅಲ್ಲಿ ಆಗ್ಲಿ ಇಷ್ಟು ಸಿಂಪಲ್ ಆಗಿ ಮತ್ತೆ ಈ ನೀವು ಕೊಡೋ ಅಮೌಂಟಿಗೆ ಏನೂ ಅಲ್ಲ ಈ ಕ್ಲಾಸಸ್. ಸೊ ಯಾರಾದ್ರೂ ಸೇರ್ಬೇಕು ಅಂತಿದ್ರೆ ನೀವು ಸೇರ್ಬಹುದು. 100% ನಿಮ್ಗೆ ಬೆಸ್ಟ್ ವ್ಯಾಲ್ಯೂ ಕೊಡ್ತಾ ಇದೀವಿ ಈಗ. ಸರ್ ನಾನು ಜಾಯಿನ್ ಆಗಿದ್ದೀನಿ ಆಲ್ರೆಡಿ. ಒನ್ ಮೋರ್ ಥಿಂಗ್, ವಿಷನ್ ಬೋರ್ಡ್ ನ ನಾವು ಹಾಲ್ ಅಲ್ಲಿ ಹಾಕದ ಅಥವಾ ರೂಮ್ ಅಲ್ಲಿ ಹಾಕದ? ಮೇಡಮ್ ಪಶ್ಚಿಮ ದಿಕ್ಕು ಅಂತ ಹೇಳ್ತಾ ಇದೆ. ನಿಮ್ಗೆ ಆಗ್ಲೇ ತೋರಿಸಿದ್ನಲ್ಲ 9 zones, 9 ದಿಕ್ಕು. ಆ ಪಾರ್ಟ್ ಅಲ್ಲಿ ನಿಮ್ಗೆ ಹಾಲ್ ಬಂದ್ರೆ ಹಾಲ್ ಅಲ್ಲಿ ಹಾಕಿ, ಅದು ರೂಮ್ ಬಂದ್ರೆ ರೂಮ್ ಅಲ್ಲಿ ಹಾಕಿ. ಫೈನ್ ಫೈನ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನೆಕ್ಸ್ಟ್ ಯಾರು ಹೇಳಿ? ಮಮತಾ ಮೇಡಮ್ ಮಾತಾಡಿ. ಸರ್ ನಮಸ್ಕಾರ. ಹ್ಮ್ ಇದು ನೀವೊಂದು ಟಿಪ್ ಹೇಳಿರಲ್ಲ ಕಂಪನಿ ಲೋಗೋ ಬಗ್ಗೆ, ಹೌದೌದು ನಂಗೆ ಅದು ಸ್ವಲ್ಪ ಹೇಗೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಸ್ವಲ್ಪ ಇನ್ನೊಂದು ಮೇಡಮ್. ಸ್ವಲ್ಪ ಹೇಳಿ. ಯಾವ್ದಾದ್ರು ನಿಮ್ದು ಕಂಪನಿ ಇದೆಯಾ, ಫರ್ಮ್ ಇದೆಯಾ ನಿಮ್ದು? ಇದೆ ಸರ್ ಇದೆ. ಮೇಡಮ್ ಅದ್ರದ್ದು ಕಲರ್ ಪ್ರಿಂಟ್ಔಟ್ ತೆಗೀರಿ. ದಕ್ಷಿಣ ದಿಕ್ಕಲ್ಲಿ ಅದನ್ನ ದಕ್ಷಿಣದ ವಾಲಿಗೆ ಹಾಕಿ ನೀವು ಅದನ್ನ ಉತ್ತರ ನೋಡಂಗ್ ಹಾಕಿದ್ರೆ ಆಯ್ತು ಅಷ್ಟೇ. ಓಕೆ, ಹಾಕೋದು ದಕ್ಷಿಣ, ಫೇಸ್ ಆಗೋದು ಉತ್ತರಕ್ಕೆ. ನಿಮಗೆ ಇಲ್ಲಿ ಮೇಜರ್ ವಾಸ್ತುದಲ್ಲಿ ಪ್ರಾಬ್ಲಮ್ ಆಗದೆ. ಇಲ್ಲಿ ನಾವೊಂದು ಆಂಜನೇಯನ್ ಫೋಟೋ ಹಾಕಂದ್ರೆ ಅವ್ರೇನ್ ಮಾಡ್ತಾರೆ, ಉತ್ತರದಲ್ಲಿ ಹಾಕಿ ದಕ್ಷಿಣ ನೋಡ್ತಾರೆ. ನಾವು ದಕ್ಷಿಣದಲ್ಲಿ ಹಾಕಿದ್ರೆ ದಕ್ಷಿಣದಲ್ಲಿ ಹಾಕಿದ್ರೆ ಉತ್ತರ ನೋಡಿದ್ರೆ ಒಳ್ಳೇದು ಹಂಗೆ ಅಂತ. ಓಕೆ ಓಕೆ, ಫೇಸಿಂಗ್ ಶುಡ್ ಬಿ ನಾರ್ತ್. ಹೌದೌದು. ನೀವು ದಕ್ಷಿಣಕ್ಕೆ ಗೋಡೆಗೆ ಹಾಕ್ಬಿಟ್ಟು ನಿಮ್ಮ ಮನೇಲಿ ಅದು ಉತ್ತರ ದಿಕ್ಕು ನೋಡ್ಬೇಕು ಅಂತ ಅದೇನಾಗತ್ತೆ, ನಿಮ್ ಬ್ರ್ಯಾಂಡ್ ಬಿಲ್ಡ್ ಆಗತ್ತೆ. ಈಗ ಏನಾಗಿ ನಿಮ್ ಸೇಲ್ಸ್ ಚೆನ್ನಾಗ್ ಆಗ್ಬೇಕಂದ್ರೆ ನಿಮ್ ಬ್ರ್ಯಾಂಡ್ ಬಿಲ್ಡ್ ಆಗ್ಬೇಕಲ್ವಾ ಈಗ. ಹೌದು ಹೌದು ಹೌದು. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ನೆಕ್ಸ್ಟ್ ಯಾರು? ಲೋಕೇಶ್ ಮ್ಯಾಮ್ ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಇನ್ನು ಆಗ್ನೇಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಡೂಪ್ಲೆಕ್ಸ್ ಮನೆ ಇತ್ತು ಅಂತ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಏನಿರುತ್ತೆ, ಕಿಚನ್ ಇರುತ್ತೆ ನಾರ್ಮಲಿ. ಓಕೆ, ಅದ್ರ ನೆಕ್ಸ್ಟ್ ಸಾರಿ ಅಂದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆತರ ಡ್ಯೂಪ್ಲೆಕ್ಸ್ ಮಾಡ್ಕೊಂಡಿದ್ದಾಗ ಫಸ್ಟ್ ಫ್ಲೋರ್ ಅಲ್ಲಿ ಕಿಚನ್ ಬರುತ್ತೆ, ಅದ್ರ ನೆಕ್ಸ್ಟ್ ಫ್ಲೋರ್ ಅಲ್ಲಿ ರೂಮ್ ಅಲ್ಲಿ ಆ ಮೂಲೆಯಲ್ಲಿ ಟಾಯ್ಲೆಟ್ ಮಾಡಿದ್ರು ಅಂದ್ರೆ ಅದ್ರ ಎಫೆಕ್ಟ್ ಹೆಂಗಿರುತ್ತೆ ಸರ್? ಅದಕ್ಕೆ ರೆಮಿಡಿ ಇದೆ. ಈಗ ನಮ್ಮ ಇದ್ರಲ್ಲಿ ನಾವು ಮಾಡಿಸಿದೀವಿ, ಅದಕ್ಕೆ ರೆಮಿಡಿ ಇದೆ, ಸಿಂಪಲ್ ರೆಮಿಡಿ ಇದೆ, ತಲೆ ಕೆಡಿಸ್ಕೊಬೇಡಿ. ಅಲ್ಲ ಆಕ್ಚುಲಿ ಆಗ್ನೇಯದಲ್ಲಿ ಫೈರ್ ಇದಿರೋದ್ರಿಂದ ನಾವು ಅಲ್ಲಿ ಟಾಯ್ಲೆಟ್ ಬರಬಾರ್ದು ಅಂತ ಹೇಳ್ತೀವಲ್ವಾ, ಸೊ ಬೈ ಚಾನ್ಸ್ ಅಲ್ಲಿ ಆಗಿದ್ರೆ ಅನ್ನೋ ಉದ್ದೇಶಕ್ಕೋಸ್ಕರ ಸಿಂಪಲ್ ರೆಮಿಡಿ ಇದೆ, ಯು ಡೋಂಟ್ ವರಿ. ಆ ದಿಕ್ಕನ್ನ ಇನ್ನೂ ಸ್ಪೆಸಿಫೈ ಮಾಡ್ಬೇಕಾದ್ರೆ ನಿಮಗೆ ಯಾವಾಗ ನಾವು ಎವ್ರಿ ರೂಮ್ ಕೊಡೋ ಬಗ್ಗೆ ಮಾತಾಡ್ತಾ ಹೋಗ್ತೀರ, ಈಗ ಉತ್ತರದಲ್ಲಿ ಏನೇನು ಇರ್ಬೇಕು ಅಂತ ಬರ್ತದೆ ನೆಕ್ಸ್ಟ್ ಅಲ್ಲಿ. ಹೌದು, ಆ ದಿಕ್ಕು ಅದ್ರದ್ದು ಏನೇನು ಇಂಪಾರ್ಟೆನ್ಸ್ ಇದೆ, ಅದ್ರ ಕಲರು, ಆ ಝೋನ್ ಏನ್ ಮಾಡ್ತದೆ ಅಂತ ಹೇಳಿದೆ ನಿಮ್ಗೆ. ನೆಕ್ಸ್ಟ್ ದಿನದಲ್ಲಿ ನಿಮ್ಗೆ ಉತ್ತರ ದಿಕ್ಕಲ್ಲಿ ಏನೇನು ಬರ್ಬೋದು, ಏನ್ ಬಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ಸೊಲ್ಯೂಷನ್ ಕೊಡ್ತಾ ಇದ್ದೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಯಾರು ಜಾಯಿನ್ ಆಗಿಲ್ಲ ಅವ್ರು ನಾನು ಏನ್ ಹೇಳ್ತಾ ಇರೋದಂದ್ರೆ ಅಷ್ಟೇ, ನೀವು ಜಾಯಿನ್ ಆಗಿ ಬಟ್ ವಿ ಆರ್ ಗೋಯಿಂಗ್ ಟು ಗಿವ್ ಬೆಸ್ಟ್ ವ್ಯಾಲ್ಯೂ ಅಂತ ಹೇಳೋದು ಅಷ್ಟೇ. ನೆಕ್ಸ್ಟ್ ಯಾರು? ಅಮೃತ್ ಸರ್ ನೆಕ್ಸ್ಟ್ ಯಾರಿಗೆ? ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನೀವ್ ಹೇಳಿದ್ರಿ ಪೂರ್ವದಲ್ಲಿ ಕಬ್ಬಿಣದ ವಸ್ತುಗಳು ಇದ್ರೆ ಅದು ಪೂರ್ವದ ಶಕ್ತಿಯನ್ನ ತಿಂದು ಹಾಕುತ್ತೆ. ಹೌದು. ಅದೇ ಪಶ್ಚಿಮದಲ್ಲಿ ಕಟ್ಟಿಗೆ ಅಥವಾ ಉಡ್ಡುದು ಇದ್ರೆ ಅದು ತಿಂದು ಹಾಕಲ್ಲ ಅಥವಾ ಅದನ್ನೇನಾದ್ರೂ ಬಟ್ಟೆ ಹಾಕಿ ಅಂತ.
ಅದ್ ಸ್ವಲ್ಪ ಅರ್ಥ ಆಗಿಲ್ಲ ಸರ್. ಅಂದ್ರೆ ಅದು ಅಷ್ಟು ಎಫೆಕ್ಟ್ ಮಾಡಲ್ಲ ಅಥವಾ ಬಟ್ಟೆ ಹಾಕಿದ್ರೆ ಅದು ನಲ್ಲಿಫೈ. ಮೇಡಮ್ ನಮಗೆ ಏನ್ ಗೊತ್ತಾ, ಸೀಯಿಂಗ್ ಇಸ್ ಬಿಲೀವಿಂಗ್. ನಾವು ಕಾಣ್ತಾ ಇದೆಯಾ ಅದು ನಂಗೆ ಈಗ? ಹೌದಾ? ಈಗ ನನಗೆ ನಿಮ್ಮ ಮನೆ ನಿಮ್ ಬನ್ನಿಂದ ವೈಟ್ ಕಲರ್ ಕಾಣ್ತದೆ, ಐ ಕ್ಯಾನ್ ಸಿ ದಟ್. ಹೌದಾ? ಸೊ ಐ ಕ್ಯಾನ್ ಬಿಲೀವ್ ದಟ್ ನಿಮ್ಮ ಅದ್ರಲ್ಲಿ ವೈಟ್ ಕಲರ್ ಇದೆ ಅಂತ. ಅದೇ ನಿಮ್ಗೆ ಇನ್ನೊಂದು ಕಲರ್ ಹೊಡೆದ್ರೆ, ಸಪೋಸ್ ಇದು ನೀವು ಕುತ್ಕೊಂಡಿರೋ ಜಾಗ ಚೇಂಜ್ ಆಗಿ ಅಲ್ಲಿ ಇನ್ನೊಂದು ಕಲರ್, ನೆಗೆಟಿವ್ ಕಲರ್ ಬಂತದ್ದು ಪ್ರಾಬ್ಲಮ್ ಮಾಡ್ತದೆ ಅಂತ. ನಾನು ಅದಕ್ಕೆ ಹೇಳೋದು, ಕಲರ್ಸ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಬಟ್ ಇತ್ತೀಚೆಗೆ ಯಾರು ಅದನ್ನ ಗಮನಿಸಲ್ಲ ಜಾಸ್ತಿ. ನಿಮಗೆ ಇಲ್ಲ, ಹೌದು. ಅದೇ ನನ್ ಪ್ರಶ್ನೆ ಏನಿತ್ತು ಅಂದ್ರೆ, ಐರನ್ ವುಡ್ ನ ತಿನ್ನಲ್ವಾ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ವಾ ಅಂತ. ಅದನ್ನ ನೀವು ನೆಕ್ಸ್ಟ್ ಬರೋ ಡೇಸ್ ಅಲ್ಲಿ ಹೇಳ್ತೀನಿ ಅದು ಏನಂತ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಇವತ್ತಿಗೆ ಇದು ಕ್ಲಾಸ್ ನಿಮ್ಮ ಕಡೆಯಿಂದ ಕಾನ್ಸೆಪ್ಟ್ ಕಂಪ್ಲೀಟೆಡ್ ಅಥವಾ ಮತ್ತೆ ಈ ಪ್ರಶ್ನೆಗಳಾದ್ಮೇಲೆ ಕಂಟಿನ್ಯೂಷನ್ ಇದೆಯಾ? ಇಲ್ಲ ಸರ್, ಇವತ್ತು ಆಕ್ಚುಲಿ ಏನ್ ಕೊಡ್ಬೇಕು ಇವತ್ತು ಅದು ಕೊಟ್ಟಾಗಿದೆ ಸರ್. ಓಕೆ, ಜಸ್ಟ್ ಯಾರೋ ಒಬ್ರು ಚಾಟ್ ಅಲ್ಲಿ ಹಾಕಿದ್ರು. ಸೊ ದಟ್ಸ್ ಅಂದ್ರೆ ಏನ್ ಕ್ಲಾಸ್ ಏನ್ ಡೆಲಿವರಿ ಮಾಡ್ಬೇಕಾಗಿತ್ತಲ್ಲ ಆ ಇನ್ಫಾರ್ಮೇಶನ್ ನಾನು ಕಂಪ್ಲೀಟ್ ಕೊಟ್ಟಿದ್ದೀನಿ. ಈಗ ಇವತ್ತಿಂದ ಆಗಿದೆ. ಓಕೆ. ಸರ್ ನಮಸ್ಕಾರ. ಈಗ ನಾವು ಏನ್ ಕಾನ್ಸೆಪ್ಟ್ ಕೊಟ್ಟಿದೀವಲ್ಲ ಅವ್ರಿಗೆ, ಅದು ಕಂಪ್ಲೀಟ್ ಅರ್ಥ ಆಗೋದು ಬಹಳ ಇಂಪಾರ್ಟೆಂಟ್ ಸರ್. ನಾವು ಮುಂದೆ ಹೋಗೋದು ದೊಡ್ಡದಲ್ಲ. ಬೇಸಿಕ್ ನಾ ಅದೇ ಹೇಳ್ತಾ ಇರೋದನ್ನೇ, ನಾವು ಏನೇ ವಾಸ್ತು ಕಲ್ತರು ಈ 8 ಡೈರೆಕ್ಷನ್ಸ್ ನಮ್ಮ ಜೀವನದಲ್ಲಿ ಬಹಳ ಕೆಲಸ ಮಾಡ್ತದೆ. ಅದ್ರ ಬಗ್ಗೆ ನಮ್ಗೆ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಇತ್ತು ಅಂದ್ರೆ ಇನ್ನೊಬ್ರು ನಮ್ಮನ್ನ ಫೂಲ್ ಮಾಡಕ್ ಬರಲ್ಲ ಅಂತ ಹೇಳ್ದ ನಿಮ್ಗೆ. ಕ್ರಾಂತಿ ಕಿಡಿಗೌಡ ಮಾತಾಡಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಕ್ರಾಂತಿ ಕಿಡಿಗೌಡ ಮಾತಾಡೋದು. ಸರ್ ಒಂದು ನನಗೆ ಕ್ಲಾರಿಫಿಕೇಶನ್ ಬೇಕಿತ್ತು. ಏನಂದ್ರೆ ಈಗ ನಾರ್ತ್ ಅಂಡ್ ಈಸ್ಟ್ ಮಧ್ಯದಲ್ಲಿ, ನಾರ್ತ್ ಈಸ್ಟ್ ಮಧ್ಯದಲ್ಲಿ ಟಾಯ್ಲೆಟ್ ಇದೆ, ಅದಕ್ಕೆ ಒಂದು ರೆಮಿಡಿ ಬೇಕಿತ್ತು. ಸೊ ದಯವಿಟ್ಟು ಸರ್ ಅದನ್ನ ಸರ್ ಬರ್ತಾ ಹೇಳೋಣ ಅಂತ. ಸರ್ ಅದು ರೆಮಿಡಿ ಮಾಡ್ಕೋಬಹುದಲ್ಲ ಸರ್? ಮಾಡ್ಬೋದು ಸರ್. ಎಲ್ಲಾ ಸಮಸ್ಯೆಗೂ ಸೊಲ್ಯೂಷನ್ ಇದೆ, ಎಲ್ಲ ಲಾಕಿಗೂ ಒಂದು ಕೀ ಇದೆ, ಯೋಚನೆ ಮಾಡ್ಬೇಡಿ. ಬಟ್ ನಿಮ್ಗೆ ಜನರಲ್ ಏನ್ ಹೇಳ್ತಾರೆ, ಅದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ಹೇಳ್ತಾರೆ. ಬಟ್ 50% ಅದನ್ನ ಕಡಿಮೆ ಮಾಡ್ಬೋದು ಪ್ರಾಬ್ಲಮ್. ಓಕೆ, ವಿ ಆರ್ ಡನ್ ಇಟ್ ಅಂಡ್ ವಿ ಆರ್ ಗಾಟ್ ದ ರಿಸಲ್ಟ್ಸ್. ಅದು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಯೂರ ಮಾತಾಡಿ ಮೇಡಮ್. ಸರ್ ನಮಸ್ಕಾರ ಸರ್. ಇದು ನೈಋತ್ಯ ದಿಕ್ಕಿನಲ್ಲಿ ಮಲ್ಕೊಂಡ್ರೆ ಪವರ್ ಜಾಸ್ತಿ ಅಂತ ಹೇಳಿದ್ರಿ. ಅದು ರೂಮ್ ಒಳಗಡೆನೂ ಆ ಬೆಡ್ನು ನೈಋತ್ಯ ದಿಕ್ಕಿನಲ್ಲಿ ಇರ್ಬೇಕಾ ಅಥವಾ ರೂಮ್ ಬೇರೆ ವಾಸ್ತು ಅಂತನಾ, ಹೇಗೆ? ಮೇಡಮ್ ನಾನ್ ನಿಮಗೆ ಆ 9 ಬ್ಲಾಕ್ಸ್ ಹಾಕಿದ್ನಲ್ಲ, ಗೊತ್ತಲ್ಲ? ಆ 9 ಬ್ಲಾಕ್ಸ್ ತೋರಿಸಿದ ಉತ್ತರ ಈಶಾನ್ಯ ನೈಋತ್ಯ, ಅದು ಹೋಲ್ ಏರಿಯಾ ನೈಋತ್ಯ. ನಿಮ್ಗೆ ಆ ರೂಮಲ್ಲಿ ನೈಋತ್ಯ ಅಂತ ಹೋಗ್ಬೇಕು ಅಂತೇನಿಲ್ಲ. ಆ ಹೋಲ್ ಏರಿಯಾ ನೈಋತ್ಯ. ಅದ್ರಲ್ಲಿ ಏನಾಗತ್ತೆ ಅಂದ್ರೆ ಬರೀ ನೈಋತ್ಯ ಬರ್ತದೆ, ದಕ್ಷಿಣ ನೈಋತ್ಯ ಬರ್ತದೆ, ಪಶ್ಚಿಮ ನೈಋತ್ಯ ಬರ್ತದೆ. ಅದು ಇಂಪಾರ್ಟೆಂಟ್. ತಲೆ ಯಾವ ಕಡೆಗಾರು ಹಾಕ್ಬೋದು? ಇಲ್ಲ ಅದು ಇದೆ. ಅದು ದಕ್ಷಿಣಕ್ಕೆ ಫಸ್ಟ್ ಬೆಸ್ಟ್, ಸೆಕೆಂಡ್ ಬೆಸ್ಟ್ ಪೂರ್ವಕ್ಕೆ ತಲೆ ಹಾಕ್ಬೇಕು ನಾವು ಸೈಂಟಿಫಿಕಲಿ. ಅದು ನೆಕ್ಸ್ಟ್ ಅದನ್ನ ಹೇಳೋಣ ಮೇಡಮ್, ಏನ್ ತೊಂದರೆ ಇಲ್ಲ. ಸರಿ ಸರ್, ಆಯ್ತು. ನನಗೆ 8 ಡೈರೆಕ್ಷನ್ಸ್ ಏನೇನೋ ಪ್ರಾಬ್ಲಮ್ ಇದ್ರೆ ನೀವು ಕ್ವಶನ್ಸ್ ಕೇಳಿ, ಐ ಆಮ್ ರೆಡಿ ಟು ಆನ್ಸರ್. ಭಾರತಿ ಮಾತಾಡಿ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಮಾಡಿ ಇದು ಎಲ್ಲ ದಿಕ್ಕುಗಳಿಗೂ ಇದನ್ನ ಹೇಳಿದಾರಲ್ಲ ಸರ್, ರೆಡ್ ಆಮೇಲೆ ಕಲರ್ಸ್ ಎಲ್ಲ ಹೇಳಿದಾರ, ಆಮೇಲೆ ವುಡ್ ಎಲಿಮೆಂಟ್ ಗಳು ಹೇಳಿದಾರಲ್ಲ, ಆಯಾ ಭಾಗದಲ್ಲಿ ಅದೇ ಎಲಿಮೆಂಟ್ ಇಡ್ಬೇಕಾ ಮೇಡಮ್? ಈಗ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈಗ ನಾವು ಈಗ ಏನ್ ನಮ್ ಮುಖ ಇದಲ್ಲ, ಕರೆಕ್ಟ್ ಆಗಿ 2 ಕಣ್ಣಿರ್ಬೇಕು, ಒಂದ್ ಮೂಗಿರ್ಬೇಕು, ಒಂದ್ ಬಾಯಿ ಇರ್ಬೇಕು ಅಂತ ಒಂದೇನೋ ಫಾರ್ಮ್ಯಾಟ್ ಇದೆಪ್ಪ. ನಮ್ ಸ್ವಲ್ಪ ಕಣ್ಣು ಏನಾರು ಚೂರು ಆಯ್ತಂದ್ರೆ ನಾವೇನೋ ಆ ವ್ಯಕ್ತಿನ ಬೇರೆ ಹೆಸರಿಂದ ಕರಿತೀವಿ. ಸ್ವಲ್ಪ ಬಾಯಿ ಏನಾರು ಇದಾಯ್ತಂದ್ರೆ ಬೇರೆ. ಅಂದ್ರೆ ಒಂದ್ ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ ಬಿಟ್ಟು ಹೋಗೋದ್ ಬೇಡ ಅಂತ ಅಷ್ಟ. ಅಲ್ಲ, ಈ ತರ ಇದ್ರೆ ಕರೆಕ್ಟಾ? ಹಾ, ಬಟ್ ಅದೇ ನಿಮ್ಗೆ ಯಾವುದೇ ಮನೇನ ನಾವು 100% ವಾಸ್ತು ಮಾಡಕ್ಕಾಗಲ್ಲ. 70% 80% ಮಾಡಬಹುದು ಅಷ್ಟೇ. ಮನುಷ್ಯ ಅಂದ್ಮೇಲೆ ತಪ್ಪುಗಳನ್ನ ಮಾಡ್ತಾನ, ಅವ್ನು ಯಾವ ರೀತಿ ತಪ್ಪು ಮಾಡ್ತಾನೋ ಗೊತ್ತಿರಲ್ಲ, ಹಂಗೆ. ಅಂದ್ರೆ ಇಲ್ಲಿ ವುಡ್ ಎಲಿಮೆಂಟ್ ಅಂದ್ಬಿಟ್ಟು ಅಲ್ಲೇ ಪೂರ್ವದಲ್ಲಿ ವುಡ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟು ಅಲ್ಲೇ ಏನ್ ವಾಟರ್ ಗೀಟರ್ ಇಡುವ ಹಾಗಿಲ್ಲ. ಇಲ್ಲ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ ಮೇಡಮ್. ಈಗ ವುಡ್ ಅಂದ್ರೆ ನಿಮಗೆ ಮರ ಬೆಳಿಬೇಕಂದ್ರೆ ಏನ್ ಬೇಕು ಹೇಳಿ? ವಾಟರ್ ಬೇಕೇ. ಅದು ಸಪೋರ್ಟ್ ಮಾಡ್ತದೆ, ಅಲ್ಲಿ ಬರ್ಬೋದು. ಆಗ್ನೇಯದಲ್ಲಿ ಅದು ಬರಬಾರ್ದು ಅಂತ ಹೇಳಿದೆ ನಿಮಗೆ. ನಾನು ಹೇಳಿದೆ, ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾನು ಅದೇ ಹೇಳ್ತಿದ್ರೆ, ಈ ಕ್ಲಾಸ್ ನೀವು
ಕೇಳಿದ್ರಿ ಫೈನ್. ನೀವು ಇದ್ರ ರೆಕಾರ್ಡಿಂಗ್ ಇದ್ರೆ ಇನ್ನೊಂದ್ಸರಿ ಕೇಳಿ, ಬಿಕಾಸ್ ಇದೆ ನಿಮ್ ಕಂಪ್ಲೀಟ್. ನಾನು ಏನೇ ವಾಸ್ತು ಕಲ್ತ್ರು ದಿಸ್ ಆರ್ ದಿ ಬೇಸಿಕ್ ಥಿಂಗ್ಸ್. ಅದನ್ನ ನೀವು ಕರೆಕ್ಟಾಗಿ ಯಾವ್ದು ಪರ್ಫೆಕ್ಟ್ ಮಾಡ್ಕೊಳ್ತಿರೋ, ನೀವೊಂದು ಮನೆಗೆ ಹೋಗಿ ನೋಡಿ ಏನು ಪ್ರಾಬ್ಲಮ್ ಇದೆ ಅಂತ ನೀವೇ ಹೇಳಕ್ ಶುರು ಮಾಡ್ಬೋದು. ರೈಟ್ ಡೇ ಫ್ರಮ್ ಒನ್ ಡೇ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಅಜಂತ ಅಂತಿದ್ದೆ, ಮಾತಾಡಿ ಮೇಡಮ್. ಹಲೋ ಸರ್. ಹಲೋ ಹಲೋ, ಹೇಳಿ ಹಲೋ ಸರ್. ಹೇಳಿ ಹೇಳಿ, ಕೇಳ್ತಾ ಇದೆ ನಿಮ್ದು ವಿಡಿಯೋ ಇದಾಗ್ತಾ ಇದೆ ನೋಡಿ. ಹಲೋ, ಹಾ ಹೇಳಿ ಹೇಳಿ. ಕೇಳಿಸುತ್ತಾ? ಹಾ ಕೇಳಿಸ್ತಾ ಇದೆ. ಅಂದ್ರೆ ಬ್ಯಾಂಡ್ ಬಿಡ್ತಾ ಓಕೆ ಸರ್. ಇದು ಸೌತ್ ಈಸ್ಟ್ ಅಲ್ಲಿ, ಸೌತ್ ಈಸ್ಟ್ ಕಾಂಪೌಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಕಾಂಪೌಂಡ್ ಬಂದು ಕೇಳಿಸ್ತಾ ಇದೆ, ಈಸ್ಟ್ ಅಲ್ಲಿ. ಕಂಟಿನ್ಯೂಸ್ ಆಗಿ ಮಾತಾಡಿ, ಕೇಳಿಸ್ತಾ ಇದೆ. ಮೇಡಮ್ ನಾವು ಕಾಂಪೌಂಡ್ ಬಗ್ಗೆ ಮಾತಾಡಿಲ್ಲ, ಆಮೇಲೆ ಮಾತಾಡೋಣ ಮೇಡಮ್. ಆ ಟಾಪಿಕ್ ಬಂದಾಗ ನಂಗೆ ಏನಾಗಿದೆ, ಈ 8 ಡೈರೆಕ್ಷನ್ ಆಮೇಲೆ ನಿಮಗೆ ಕಾಂಪೌಂಡ್ ಹೇಳ್ಕೊಡ್ತೀನಿ, ನೀವು ಯೋಚನೆ ಮಾಡಬೇಡಿ. ನಮ್ದು ಆ ಸಬ್ಜೆಕ್ಟ್ ಅಲ್ಲಿ ಇದೆ. ಈ 8 ಡೈರೆಕ್ಷನ್ಸ್ ಎಲ್ಲಾರು ಕನ್ಫ್ಯೂಷನ್ ಇದೆಯಾ? ಗಿರೀಶ್ ಮಾತಾಡಿ ಸರ್. ಗುಡ್ ಈವ್ನಿಂಗ್ ಸರ್. ವೆಸ್ಟ್ ಡೈರೆಕ್ಷನ್ ಅಲ್ಲಿ ಮೆಡಿಟೇಷನ್ ಇಡ್ಬೋದಾ? ಹಾ, ನೋ ಇಶ್ಯೂ ಸರ್. ಓಕೆ, ಮೆಡಿಟೇಷನ್ ವೆಸ್ಟ್ಗಿಂತ ಪಶ್ಚಿಮ ನೈಋತ್ಯದಲ್ಲಿ ಬೆಟರ್. ಅಂದ್ರೆ ನಿಮ್ದು ನಾಲೆಡ್ಜ್ ಏರಿಯಾ ಅಂತ ಹೇಳ್ತೀವಿ ಅದು. ಅಂದ್ರೆ ಇದನ್ನ ಇನ್ನೂ ಜಾಸ್ತಿ ಡಿಕೋಡ್ ಮಾಡಿದಾಗ 8 ಡೈರೆಕ್ಷನ್ಸ್ ಬಗ್ಗೆ ಹೇಳ್ತಾ ಇದೀವಿ. ನೀವು ಪಶ್ಚಿಮದ ಸ್ವಲ್ಪ ಎಡಗಡೆಗೆ, ಸ್ವಲ್ಪ ಲೆಫ್ಟ್ ಸೈಡ್ ಇಟ್ಟರೆ ಅದು ಎಜುಕೇಶನ್ ಝೋನ್ ಅಂತ ಹೇಳ್ತಾರೆ, ಅಲ್ಲಿ ಇಡಬಹುದು, ಏನ್ ತೊಂದರೆ ಇಲ್ಲ. ಪಶ್ಚಿಮದಲ್ಲಿ ಇಟ್ಟರೆ ಇಟ್ಸ್ ಅಲ್ಲಿ ಬುಕ್ಸ್ ಜಾಸ್ತಿ ಇಟ್ಟರೆ ಬುಕ್ಸ್ ಜಾಸ್ತಿ ಬರ್ಬೋದು ಅಂತ. ಓಕೆ, ನಾಲೆಡ್ಜ್ ಜಾಸ್ತಿ ಆಗ್ಬೋದು. ಸಪೋಸ್ ಕೋರ್ಟ್ ಯಾರ್ಡ್ ಇದ್ರು ನೋ ಇಶ್ಯೂ, ಅದು ಇಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಹೌ ಯು ಆರ್ ಯೂಸಿಂಗ್ ಇಟ್ ಅನ್ನೋದು ಪ್ರಾಬ್ಲಮ್ ಅಷ್ಟು. ಇದು ನೀವು ಅದು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ರೆ ಇಟ್ ಇಸ್ ನಾಟ್ ಅನ್ ಇಶ್ಯೂ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಸರ್. ಮಾತಾಡಿ ಸರ್. ಮೇಡಮ್ ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್ ಈಗ ಕಾಂಪಾಸು ನಾರ್ತ್ಗೆ ಇಟ್ಕೊಂಡು ನೋಡಿ ಅಂತ ಹೇಳಿದ್ರಿ ಅಲ್ಲ, ಇದು ರೋಡ್ ಯಾವ ಕಡೆ ಇದ್ರೂ ಆ ಕಡೆ ಇಟ್ಕೊಂಡು ನೋಡಿ ಅಂತ ಹೇಳಿದೀರಾ. ಹೌದೌದು. ಆದ್ರೆ ರೋಡು ನಾರ್ತ್ಗಿದೆ, ಡೋರು ಈಸ್ಟ್ಗಿದೆ. ಅವಾಗ ಡೋರ್ ಹತ್ರ ಇಟ್ಕೊಂಡು ನೋಡ್ಬೇಕಾ, ಕಾಂಪಾಸ್ ನ ರೋಡ್ ಕಡೆ ಇಟ್ಕೊಂಡು ನೋಡಿದ್ರೆ ಈ ಡೈರೆಕ್ಷನ್ ಸರಿಯಾಗಿ ಗೊತ್ತಾಗತ್ತೆ. ಇಲ್ಲ ಮೇಡಮ್, ನೀವು ಡೋರ್ ಹತ್ರ ಇಟ್ಕೊಂಡು ನೀವು ರೋಡ್ ಕಡೆಗೆ ನೋಡಿ, ಪ್ರಾಬ್ಲಮ್ ಇಲ್ಲ. ಆದ್ರೆ ಏನಾಗತ್ತೆ ಅಂದ್ರೆ ನಿಮಗೆ, ನೀವು ಹೆಂಗೆ ಇಟ್ರು ನಾರ್ತ್ ಎಲ್ಲಿರ್ಬೇಕು ಅಲ್ಲೇ ಇರ್ತದೆ, ಅದು ಚೇಂಜೇ ಆಗಲ್ಲ ನಿಮಗೆ. ಹೌದು, ಕರೆಕ್ಟ್. ಹಾ, ನಿಮಗೆ ನಾರ್ತ್ ಒಂದು ಸಿಕ್ಕರೆ ಇನ್ನೆಲ್ಲ ಡೈರೆಕ್ಷನ್ಸ್ ನಿಮಗೆ ಗೊತ್ತಾಗತ್ತೆ, ಪ್ರಾಬ್ಲಮ್ ಏನಾಗಲ್ಲ. ಸೊ ರೋಡ್ ಕಡೆನೆ ನಿಂತ್ಕೊಂಡು ನೋಡ್ಬೇಕು ಅಂತೇನಿಲ್ಲ, ರೋಡ್ ಕಡೆನೆ ಇಲ್ಲ. ಜನರಲ್ ಪ್ರೊಸೀಜರ್ ಏನಂದ್ರೆ ನಮ್ಗೆ ಅದೇ ಹೇಳ್ತಾ ಇರೋದು. ಬಹಳ ಜನ ಕನ್ಫ್ಯೂಸ್ ಆಗಿರೋದು, ಕೆಲವರೆಲ್ಲ ಅದನ್ನ ತಪ್ಪು ಮಾಡಿರೋದು ಏನಂದ್ರೆ, ಮನೆ ಒಳಗೆ ನೋಡಿದಾಗ ಈಗ ನೀವು ಪೂರ್ವದಲ್ಲಿದೆ ಬಾಗ್ಲು ಅಂತ ಹೇಳಿದ್ರೆ, ನೀವು ಹೊರಗೆ ನೋಡಿದ್ರೆ ಅದು ಪೂರ್ವದಲ್ಲಿದೆ ಅಂತ ಗೊತ್ತಾಗತ್ತೆ. ನೀವು ಒಳಗೆ ನೋಡಿದಾಗ ಅದು ಪಶ್ಚಿಮದ ಬಾಗ್ಲಾಗ್ಬಿಡ್ತದೆ. ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀನ ಅಂತ ಹೇಳದಷ್ಟೇ. ನಂಗೆ ಇನ್ನೂ ಅರ್ಥ ಆಗಿಲ್ಲ ಸರ್, ಯಾಕೋ ಇದು ಬ್ರಹ್ಮಸ್ಥಾನದಲ್ಲಿ ಇವಾಗ ಕಾಂಪಾಸ್ ಹೆಂಗ್ ಇಟ್ಕೊಂಡ್ರು ನಾರ್ತ್ ತೋರ್ಸುತ್ತೆ. ಹೌದಾ, ಹೌದು, ಅಷ್ಟೇ, ಅದೇ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ಆ ಕನ್ಫ್ಯೂಷನ್ ಆದ್ರೆ ನಿಮಗೆ ಸೆಕೆಂಡ್ ಪ್ರೋಸೆಸ್ ಹೇಳಿದ್ದು, ಅಪ್ರಾಕ್ಸಿಮೇಟ್ಲಿ ಮನೆ ಸೆಂಟ್ರಲ್ ಇಟ್ಕೊಂಡ್ರೆ ನಿಮ್ಗೆ ಗೊತ್ತೇ ಆಗೋಗ್ಬಿಡ್ತದೆ ಅಂತ. ರೋಡ್ ಹೆಂಗಾರು ಇರ್ಲಿ, ಆ ಕನ್ಫ್ಯೂಷನ್ ಇರಲ್ಲ ಅಂತ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ. ನಿಮ್ಗೆ ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್. ಮಂಜುಳಾ ಮಾತಾಡಿ ಮೇಡಮ್. ಮಂಜುಳಾ ದಿವಾಕರ್. ಮೇಡಮ್ ನೀವು ಮಾತಾಡ್ತಿರೋದು ಕೇಳಿಸ್ತಾ ಇಲ್ಲ. ನೀವೇನೋ ಬ್ಲೂಟೂತ್ ಏನಾದ್ರು ಹಾಕೊಂಡಿದೀರಾ ಅನ್ಸುತ್ತೆ, ಕೇಳಿಸ್ತಾ ಇಲ್ಲ ಮಾತಾಡ್ತಿರೋದು. ನಿಮ್ದು ವಾಲ್ಯೂಮ್ ಬರ್ತಾ ಇಲ್ಲ, ಆಡಿಯೋ ಬರ್ತಾ ಇಲ್ಲ ಮೇಡಮ್, ಸಾರಿ. ನೋಡಿ ಒಂದ್ಸಲಿ ಚೆಕ್ ಮಾಡಿ. ನೆಕ್ಸ್ಟ್ ಇನ್ನೊಬ್ರಿಗೆ ಕೊಡಿ ಸರ್. ಸುನಂದ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಲೋಗೋ ಬಗ್ಗೆ ಹೇಳ್ತಾ ಇದ್ರಿ. ಅವಾಗ ನಮ್ಗೆ ಈಗ ಮನೆಯಲ್ಲಿ ತೀರೋಗಿರೋ ಫೋಟೋ ನಾವು ವಾಯುವ್ಯ ಮೂಲೆಯಲ್ಲಿ ಹಾಕಿದ್ವಿ ಹಾಲಲ್ಲಿ.
ಯಾರೋ ಅಲ್ಲಿ ಇಡಬಾರ್ದು, ಅಲ್ಲಿಟ್ರೆ ಮತ್ತೆ ಮತ್ತೆ ಅದೇ ಫೋಟೋ ಹೆಚ್ಚಿಗೆ ಆಗುತ್ತೆ ಅಂತ ತೆಗಿಸ್ಬಿಟ್ರು. ಎಲ್ಲಿ ಇಡ್ಬೇಕು ಅಂತ ಸರ್ ಅದು? ಉತ್ತರ ವಾಯುದಲ್ಲಿ ಹಾಕಿ ನೈಋತ್ಯ ನೋಡ್ಬೋದು. ಹಾ ಎಲ್ಲಾರು ಬರ್ಕೊಳ್ರಿ, ಮೇಡಮ್ ಕೇಳೋದನ್ನ ಎಲ್ಲಾರ್ದು ಕಾಮನ್ ಪ್ರಶ್ನೆಗಳು. ಇದನ್ನ ನೀವು ಉತ್ತರ ಗೋಡೆಗೆ ಹಾಕ್ಬಾರ್ದು ಸರ್, ಉತ್ತರ ವಾಯುದಲ್ಲಿ ಹಾಕ್ಬೇಕು. ಹಾ ಸರ್. ಉತ್ತರ ಅಲ್ಲೇ ವಾಯುದಲ್ಲಿ ಹಾಕಿ ನೈಋತ್ಯ ನೋಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ದಕ್ಷಿಣದ ಗೋಡೆಗೆ ಹಾಕಿ ಉತ್ತರ ನೋಡ್ಬೇಕು. ಎರಡು ಆಪ್ಷನ್ ಇದೆ. ಇಡ್ಬಹುದು ಮನೆಯಲ್ಲಿ. ಏನು ತೊಂದ್ರೆ ಇಲ್ಲ ಮೇಡಮ್. ನಮ್ಮ ಹಿರಿಯರು ಅವ್ರಿಗೆ ಗೌರವ ಕೊಡೋದು ಯಾರಿಗೆ ಕೊಡೋದು, ತೊಂದ್ರೆ ಇಲ್ಲ. ಬಹಳ ಜನಗಳು ಹೇಳ್ತಾರೆ ಬಂದ ತಕ್ಷಣ ಅವ್ರದೆಲ್ಲ ನೋಡ್ಬಾರ್ದು. ಅದೆಲ್ಲ ಏನಿಲ್ಲ, ಯು ಡೋಂಟ್ ವರಿ, ಅದೆಲ್ಲ ಏನು ತಲೆ ಕೆಡಿಸ್ಕೊಬಿಡಿ. ಉತ್ತರ ಇದು ನಾವು ಪಶ್ಚಿಮ ವಾಯುವ್ಯದಲ್ಲಿ ಹಾಕಿದ್ವಿ, ತೆಗಿಸ್ಬಿಟ್ರು ಬೇಡ. ಹಾಕ್ಬಾರ್ದು. ನಾನು ಏನ್ ಹೇಳ್ತಿದ್ದೆ, ಅಲ್ಲಿ ಅಟ್ರಾಕ್ಟ್ ಮಾಡ್ತದೆ, ಅಲ್ಲಿ ಏನಿಟ್ರೆ ಅದು ಅಟ್ರಾಕ್ಟ್ ಆಗತ್ತೆ. ಅಲ್ಲೊಬ್ರು ತೀರ್ಕೊಂಡವ್ರ ಫೋಟೋ ಹಾಕಿದ್ರೆ ಪಕ್ಕದಲ್ಲಿ 1 ವರ್ಷದಲ್ಲೋ 2 ವರ್ಷದಲ್ಲೋ ಅವ್ರಿಗೆ ವಯಸ್ಸಾಗಿದೆಯೋ ಇಲ್ಲೋ ಗೊತ್ತಾಗಲ್ಲ, ಬಟ್ ಅವ್ರದ್ದು ಡೆತ್ ಆಗ್ಬಹುದು. ಅದಕ್ಕೆ ನಾನು ಹೇಳ್ತಾ ಇರೋದು ಉತ್ತರ ವಾಯುವ್ಯ ಅಂತ ಹೇಳ್ತಾ ಇರೋದು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಉತ್ತರ ವಾಯುದಲ್ಲಿ ಹಾಕಿ ನೈಋತ್ಯ ದಿಕ್ಕು ನೋಡ್ಬೇಕು. ಉತ್ತರ ವಾಯುವ್ಯ ಇಲ್ಲ ಉತ್ತರ ಸೆಂಟ್ರಲ್ ಹಾಕ್ಬೋದು. ಉತ್ತರ ಸೆಂಟ್ರಲ್ಲಿ ಉತ್ತರ ಸೆಂಟ್ರಲ್ ಬರಲ್ಲ ಮೇಡಮ್, ಉತ್ತರದ ಪಕ್ಕದಲ್ಲಿ ವಾಯುವ್ಯ ಬರ್ತದೆ. ನಿಮ್ಗೆ ಆ 9 ಬಾಕ್ಸ್ಗಳನ್ನ ಹಾಕಿದ್ನಲ್ಲ, ವಾಯುವ್ಯ ಭಾಗ ಅಂದ್ರೆ ಸೆಂಟ್ರಿಂದ ಈ ಕಡೆಗೆ ಎಡಗಡೆಗೆ ಬರ್ತದೆ, ಬಲಗಡೆಗೆ ಅಂದ್ರೆ ಈಶಾನ್ಯ ಬರ್ತದೆ, ಎಡಗಡೆಗೆ ಅಂದ್ರೆ ನಿಮ್ಗೆ ವಾಯುವ್ಯ ಬರ್ತದೆ. ಅದಕ್ಕೆ ಹೇಳೋದು, ನೀವು ಬಹಳ ಇಂಪಾರ್ಟೆಂಟ್ ಅಂದ್ರೆ ನೀವು 1-2 ಸರಿ ವಿಡಿಯೋ ಇದ್ರೆ ನೋಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದೇ ಬಹಳ ನಮಗೆ ಪ್ರಾಬ್ಲಮ್ ಮಾಡೋದು. ನಿಮಗೆ ನಾಳೆ ಏನಾದ್ರು ಹೇಳ್ಬೇಕು ಅಥವಾ ನೀವೇನಾರು ಅನಲೈಸ್ ಮಾಡ್ಬೇಕಂದ್ರೆ ದಿಕ್ಕುಗಳ ಬಗ್ಗೆ ಬಹಳ ಇಂಪಾರ್ಟೆಂಟ್ ಪರಿಕಲ್ಪನೆ ಬೇಕು ನಿಮಗೆ. ಅಂದ್ರೆ ಪಶ್ಚಿಮದ ಗೋಡೆಗೆ ಬೇಡ, ಉತ್ತರದ ಗೋಡೆಗೆ ಹಾಕ್ಬೇಕು. ಉತ್ತರ ವಾಯುವ್ಯದಲ್ಲಿ. ಥ್ಯಾಂಕ್ ಯು. ಸೊ ಎಲ್ಲಾರು ಈ ಟಿಪ್ ಅನ್ನು ಬರ್ಕೋಬೇಕಾಗತ್ತೆ. ಅಂದ್ರೆ ಯಾರಾದ್ರೂ ನಮ್ಮ ಹಿರಿಯರು ಯಾರಾದ್ರೂ ತೀರ್ಕೊಂಡಿದ್ರೆ, ತಂದೆ ತಾಯಿ ಆಗ್ಬೋದು, ಅಜ್ಜ ಅಜ್ಜಿ ಆಗ್ಬೋದು, ಅವರ ಫೋಟೋವನ್ನ ಉತ್ತರ ವಾಯುವ್ಯದಲ್ಲಿ ಹಾಕಿ ದಕ್ಷಿಣ ನೈಋತ್ಯ ನೋಡಬಹುದು, ಅಥವಾ ದಕ್ಷಿಣದಲ್ಲಿ ಹಾಕಿ ಉತ್ತರ ನೋಡಬಹುದು. ಎರಡಕ್ಕೂ ಆಪ್ಷನ್ ಇದೆ. ಯಾವುದೇ ಕಾರಣಕ್ಕೂ ಪಶ್ಚಿಮ ದಿಕ್ಕಲ್ಲಿ ಅಥವಾ ಪಶ್ಚಿಮ ವಾಯುದಲ್ಲಿ ಯಾವುದೇ ಕಾರಣಕ್ಕೂ ತೀರ್ಕೊಂಡವ್ರ ಫೋಟೋ ಹಾಕೋದು ಬೇಡ. ಅಲ್ಲಿ ನೀವು ಫೋಟೋ ಹಾಕಿದ್ರೆ ಮತ್ತೆ ಅಲ್ಲಿ ರೆಗ್ಯುಲರ್ ಆಗಿ ಸಾವು ಮನೆಯಲ್ಲಿ ಸಂಭವಿಸುತ್ತೆ. ಮ್ಯಾನಿಫೆಸ್ಟ್ ಅಂತ ಹೇಳಿದ್ರೆ ನಾನು ನಿಮಗೆ ಆಗ್ಲೇ ಹೇಳಿದಾಗ, ಪಶ್ಚಿಮ ಯಾವತ್ತು ಮ್ಯಾನಿಫೆಸ್ಟೇಷನ್ ಝೋನ್. ಅಲ್ಲಿ ಏನಿಟ್ರೆ ಅದು ಮ್ಯಾನಿಫೆಸ್ಟ್ ಆಗತ್ತೆ. ನೀವು ಫೋಟೋ ಇಟ್ರೆ ಸತ್ತವ್ರದ್ದು ಅದು ಮ್ಯಾನಿಫೆಸ್ಟ್ ಆಗತ್ತೆ. ಅಲ್ಲಿ ನಿಮ್ ದುಡ್ಡು ಇಟ್ರೆ ಅದು ಮ್ಯಾನಿಫೆಸ್ಟೇಷನ್ ಆಗತ್ತೆ. ನಿಮ್ದು ಏನು ಯೋಚನೆಗಳಿದೆ, ಪಾಸಿಟಿವ್ ಥಾಟ್ಸ್ ಏನಿದೆ, ಅದು ಯೋಚನೆ, ಅದು ಮ್ಯಾನಿಫೆಸ್ಟ್ ಆಗತ್ತೆ. ನಾ ಅದಕ್ಕೆ ಹೇಳೋದು, ಕಲ್ಪನೆಗಳು ಇದು ಈ ದಿಕ್ಕಿನ ಪರಿಕಲ್ಪನೆ ಬಹಳ ಇಂಪಾರ್ಟೆಂಟ್. ಸರ್ ನೆಕ್ಸ್ಟ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮಂಜುಳಾ ಮಾತಾಡಿ ಮೇಡಮ್. ಸರ್ ಮೇಡಮ್ ಇಲ್ಲ, ಸಾರಿ, ನಿಮ್ದು ಆಡಿಯೋ ಬರ್ತಾನೆ ಇಲ್ಲ. ಆಶಾ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಆಶಾ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್ ನೀವು ಪಶ್ಚಿಮಕ್ಕೆ ವಿಷನ್ ಬೋರ್ಡ್ ಹಾಕು ಅಂತ ಹೇಳಿದ್ರಲ್ವಾ ಸರ್ ನೀವು? ಸರ್ ನಮ್ದು ಪಶ್ಚಿಮಕ್ಕೆ ಇಲ್ಲಿ ಬಂದ್ಬಿಟ್ಟು ಗೋಡೆ ಇದೆ, ಅದ್ರ ಹಿಂದೆ ಬಂದ್ಬಿಟ್ಟು ರೂಮ್ ಇದೆ. ನಾವು ಇಲ್ಲಿ ವಾಲ್ ಅಲ್ಲಿ ಹಾಕ್ಬೇಕಾ, ರೂಮ್ ವಾಲ್ ಅಲ್ಲಿ ಹಾಕ್ಬೇಕಾ ಸರ್? ಮೇಡಮ್ ನಾನು ನಿಮಗೆ ಫಸ್ಟ್ ಗೆ ಹೇಳಿದೆ, ಈ ನಿಮ್ ಮನೆಯ 9 ಭಾಗವನ್ನಾಗಿ ಮಾಡಿ, ಅಲ್ಲಿ ಪಶ್ಚಿಮ ಮೇಲೆ ಬರ್ತದೋ ರೂಮ್ ಅಲ್ಲಿ ಬಂದ್ರೆ ರೂಮ್ ಅಲ್ಲಿ ಹಾಕಿ, ಗೋಡೆಗೆ ಬಂದ್ರೆ ಗೋಡೆಗೆ ಹಾಕಿ, ಯೋಚನೆ ಮಾಡಬೇಡಿ. ಅಲ್ಲಿಗೆ ಸೆಂಟರ್ ವಾಲ್ ಇಲ್ಲಿ ಪಶ್ಚಿಮ ಎಲ್ಲಿ ಬರುತ್ತೋ ಅಲ್ಲಿ ಹಾಕ್ಬೇಕು. ಸ್ವಲ್ಪ ಆ ಕಡೆ ಈ ಕಡೆಗೆ ಆದ್ರೆ ಆಯ್ತು. ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮ್ಗೆ 45 ಡಿಗ್ರಿ ಏರಿಯಾ ಅಂದ್ರೆ ನಿಮಗೆ ಅದು 8 ಫೀಟ್ 10 ಫೀಟ್ ಅಷ್ಟು ಅಗಲ ಬರ್ತದೆ. ಎಕ್ಸಾಕ್ಟ್ಲಿ ಅಲ್ಲೇ ಆಗ್ತಿಲ್ಲ, ಚೂರು ಆ ಕಡೆ ಈ ಕಡೆಗೆ ಆದ್ರೂ ಪ್ರಾಬ್ಲಮ್ ಇಲ್ಲ ಅಂತ. ಯಾಕಂದ್ರೆ ವಾಲ್ ಇದೆ ಅಲ್ಲ ಸರ್, ಅದನ್ನ ವಿಷನ್ ನೋಡ್ತಾ ಇರ್ಬೇಕಲ್ವಾ ಅಂತ ಕೇಳಿದ್ದು ಸರ್. ಅಲ್ಲ, ನೀವು ಆ ರೂಮ್ ಅಲ್ಲಿ ಹೋಗಿ ನೋಡ್ಬೋದು, ಏನ್ ಪ್ರಾಬ್ಲಮ್ ಏನಿಲ್ಲ. ಓಕೆ. ವಿಡಿಯೋ ಆನ್ ಮಾಡಿದ್ದವ್ರಿಗೆ ಅವಕಾಶ. ಭಾವನಾ ಮಾತಾಡಿ ಮೇಡಮ್. ಸರ್ ಅದೇ ನಾವು ಆಗ್ನೇಯನಲ್ಲಿ ಐರನ್ ನ ಇಡಬಾರ್ದು ಅಂತ ಮಾತಾಡಿದ್ವಿ. ಇವಾಗ ಎಕ್ಸಾಂಪಲ್ ಐರನ್ ತವಾ ಮತ್ತೆ ಐರನ್ ಕುಡ್ಲಿ, ನೈಫ್ ಅದೆಲ್ಲ ಯೂಸ್ ಮಾಡ್ತೀವಲ್ಲ, ಅದನ್ನ ಇಡಬಹುದಾ ಇಲ್ವಾ ಸರ್? ಅದನ್ನ ಏನ್ ಹೇಳ್ತಾ ಇರೋದು, ನೀವು ಡ್ರಾವರ್ ಇರ್ತದಲ್ಲ ಅದ್ರೊಳಗೆ ಮುಚ್ಚಿಟ್ಬಿಡಿ, ಅದು ನಮಗೆ ಕಾಣದ ಬೇಡ ಅಷ್ಟೇ ಅಂತ. ಸಿಂಪಲ್ ಅಷ್ಟೇ ಸಾಕು. ಅದೇ ನಾನು ಏನ್ ಹೇಳ್ತದೆ, ನಿಮ್ ಕಣ್ಣಿಗೆ ಏನ್ ಕಾಣ್ತದೋ ಅದು ಎಫೆಕ್ಟ್ ಮಾಡ್ತದೆ ನಿಮಗೆ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಕುತ್ಕೊಂಡ್ಬಿಡ್ತದೆ. ರುದ್ರಪ್ಪ ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಹೇಳಿ.
ಸರ್ ಅದೇ ಉತ್ತರದಲ್ಲಿ ಇಂಥ ದಿಕ್ಕು ಬರ್ತದೆ ಇಂಥ ಕಲರ್ ಬರ್ತದೆ ಅಂತ ಹೇಳಿದ್ರೆ ಅಂದ್ರೆ ಆ ಉತ್ತರದಲ್ಲಿ ಆ ರೂಮ್ಗಳಿಗೆ ಅದೇ ಕಲರ್ ಅನ್ನ ಹೊಡಿಬೇಕಾ ಸರ್ ಅದು ನಾವು ಹಾ ಸರ್ ಉತ್ತರ ಅಥವಾ ಪೂರ್ವ? ಹೌದೌದು, ನಿಮ್ಗೆ ನಾನು ಹೇಳಿದಲ್ಲ 9 ಬಾಕ್ಸ್ ಏನ್ ಮಾಡಿದಲ್ಲ ಆ ಅಲ್ಲ ಅಲ್ಲ ಕರೆಕ್ಟ್ ಸರ್, ಹಾ ಸರಿ ಅದ್ ಹೇಳಿದ್ರಿ. ಹಾ ಈಗ ನಮಗೆ ಪೂರ್ವಕ್ಕೆ ಏನು ಕಲರ್ ಬರ್ತದೆ ಅದನ್ನೇ ಆ ಕಲರೇ ಹೊಡಿಬೇಕು, ಅಥವಾ ಪಶ್ಚಿಮಕ್ಕೆ ಏನ್ ಬರುತ್ತೋ ಆ ಕಲರೇ ಹೊಡಿಬೇಕು, ಆ ತರನ ಸರ್ ಅದು? ನಾನು ಹಂಗೇಂತ ಹೇಳ್ತಿಲ್ಲ, ಆ ಕಲರ್ ಆ ಝೋನ್ಗೆ ಆ ಕಲರ್ ಮುಖ್ಯ. ಆದರೆ ಇನ್ನೊಂದು ಪಾಯಿಂಟ್ ಅನ್ನ ಬರ್ಕೊಳ್ರಿ ಇಲ್ಲಿ ಎಲ್ಲರೂ. ಸರ್ ಒಂದು ಪ್ರಶ್ನೆ ಕೇಳಿದ್ರು, ಅದಕ್ಕೊಂದು ಉತ್ತರ ಏನಿದೆ ಅಂದ್ರೆ ಆಫ್ ವೈಟ್ ಅಂದ್ರೆ ಪೂರ್ತಿ ಬಿಳಿ ಅಲ್ಲ, ಸ್ವಲ್ಪ ಕಡಿಮೆ ಇರೋಂಥ ಬಿಳಿ, ವೈಟ್ ಆಫ್ ವೈಟ್ ಅಂತ ಹೇಳ್ತೀವಿ ಅದು, ಅಥವಾ ಬೇಜ್ ಅಂತ ಒಂದು ಕಲರ್ ಬರ್ತದೆ. ಅವೆರಡು ನ್ಯೂಟ್ರಲ್ ಕಲರ್, ಇಡೀ ಮನೆಗೆ ನಾವೆಲ್ಲಾದ್ರೂ ಹೊಡಿಬಹುದು. ನಾನು ನಿಮಗೆ ಈ ಕಲರ್ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಸಪೋಸ್ ನಿಮ್ಮ ಉತ್ತರದ ಗೋಡೆ ಇದೆ, ಅಲ್ಲಿ ನೀವು ಪಿಂಕ್ ಕಲರ್ ರೆಡ್ ಕಲರ್ ಹಾಕಿದ್ರೆ ಅದು ನೆಗೆಟಿವ್ ಕೆಲಸ ಮಾಡ್ತದೆ. ನಮ್ದು ಈ ತರ ಇದೆ ಸರ್ ಉತ್ತರಕ್ಕೆ ಕಲರ್. ಯಾವುದು? ಅದೇ ಪಿಂಕ್ ಕಲರ್ ಇದೆ, ಅದು ನೆಗೆಟಿವ್ ಕೆಲಸ ಮಾಡ್ತದೆ. ಸರ್ ಅಲ್ಲ, ಅದೇ ಹೇಳ್ತಾ ಇರೋದು, ಮಿಕ್ಸ್ ಕಲರ್ ಎಲ್ಲ ಹಾಕ್ಬೇಕಂದ್ರೆ ಆ ಝೋನ್ಗಳು ನೋಡಿ ಹಾಕ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳೋದು. ಸರಿ ಸರ್ ಓಕೆ 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 ಸರ್ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹರಿಹರ ದೀಪಾ ಗೌಡ ಮಾತಾಡಿ ಮೇಡಮ್. ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ ಸರ್? ಏನೋ ಇದಾಗ್ತದೆ ನೋಡಿ ಅಲ್ಲಿ. ಸರ್ ಯಾರೋ ಇದು ಡಬಲ್ ವಾಶ್. ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನಮ್ಮ ಮನೆದು ಯುಟಿಲಿಟಿ ಬಂದಿದೆ, ಕಿಚನ್ ಪಕ್ಕ ಯುಟಿಲಿಟಿ ಬಂದಿದೆ, ಅದು ತೊಂದರೆ ಆಗತ್ತಾ? ಮೇಡಮ್ ತೊಂದರೆ ಆಗಲ್ಲ. ಅದು ಯಾವಾಗ ತೊಂದರೆ ಆಗತ್ತೆ ಅಂದ್ರೆ, ಅಲ್ಲಿ ನೀವೇನಾದ್ರು ಒಂದು ನೀರಿನ ತೊಟ್ಟಿ ಕಟ್ಟಿದೀರಾ? ಸರ್ ವಾಷಿಂಗ್ ಮಿಷಿನ್ ಇಟ್ಟಿದೀವಿ. ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಮಾಡಲ್ಲ. ನೀರಿನ ತೊಟ್ಟಿ ಕಟ್ಟಿದ್ರೆ ಅಥವಾ ಒಂದು ಬ್ಲೂ ಕಲರ್ ಡ್ರಮ್ ಅಲ್ಲಿ ನೀರ್ ಸ್ಟೋರ್ ಮಾಡಿದ್ರೆ ಅದು ತೊಂದರೆ ಮಾಡ್ತದೆ. ನಾನು ಹೇಳ್ತಾ ಇರೋದು ಝೋನ್ಸ್ ಕಲರ್ಸ್ ಅದು ಬಹಳ ಇಂಪಾರ್ಟೆಂಟ್. ಓಕೆ ಓಕೆ. ಹಾಗೆ ಸೌತ್ ವೆಸ್ಟ್ ಅಲ್ಲಿ ನಾರ್ತ್ ವೆಸ್ಟ್ ಅಲ್ಲಿ ನಮಗೆ ಟಾಯ್ಲೆಟ್ ಬಂದಿದೆ ಸರ್, ಫುಲ್ ಕಾರ್ನರ್ ಅಲ್ಲಿ ಕರೆಕ್ಟ್ ಆಗಿ. ನಮ್ ರೆಮಿಡಿ ಇದೆ, ಅದಕ್ಕೆ ತೊಂದರೆ ಇಲ್ಲ. ನಮ್ಮಲ್ಲೂ ಇದೆ, ನಾವು ಈಗ 40 ವರ್ಷದಿಂದ ಕಟ್ಸೋದು ನಮ್ಮಲ್ಲೂ ಹಂಗೆ ಇದೆ. ನಾ ಅದೇ ಹೇಳ್ದಲ್ಲ, ಎವ್ರಿಥಿಂಗ್ ವಿ ಆರ್ ಹ್ಯಾವಿಂಗ್ ರೆಮಿಡೀಸ್, ಡೋಂಟ್ ವರಿ. ಓಕೆ ಸರ್, ಥ್ಯಾಂಕ್ ಯು. ಸುಧಾ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಇದು ಪಶ್ಚಿಮದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂದ್ರಲ್ಲ ಸರ್? ಹೌದು. ಅಲ್ಲಿ ನಾವು ಕೂತ್ಕೊಂಡು ಸಂಕಲ್ಪ ಮಾಡ್ಕೊಳ್ಳೋದು ಅಥವಾ ಧ್ಯಾನ ಮಾಡೋದು ಮಾಡ್ಬೇಕಾ, ಅಥವಾ ಬರೀ ವಿಷನ್ ಬೋರ್ಡ್ ಹಾಕಿದ್ರೆ ಸಾಕಂತ? ವಿಷನ್ ಬೋರ್ಡ್ ಹಾಕಿದ್ರೆ ಸಾಕು. ನಿಮ್ಗೆ ಏನಾಗಿದೆ ಅಂದ್ರೆ, ನಾರ್ತ್ ಈಸ್ಟ್ ಈಶಾನ್ಯ ಜಾಗ ನಮ್ಗೆ ಏನಾಗುತ್ತೆ, ಮೈಂಡಿಗೆ ಸಂಬಂಧಪಟ್ಟಿದ್ದು ಅಲ್ವಾ? ನೀವು ದೇವ್ರ ಮನೇಲಿ ಇದ್ರೆ ಅಲ್ಲಿ ಮಾಡ್ಕೊಳ್ಳಿ. ನಿಮ್ಗೆ ಏನಾಗಿದೆ ಗೊತ್ತಾ, ಇಡೀ ಮನೆ ನೀವು ಬ್ಯಾಲೆನ್ಸ್ ಆಗಿತ್ತು ಅಂದ್ರೆ ಆಟೋಮೆಟಿಕ್ಲಿ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಅಷ್ಟೇ. ಆ ಝೋನ್ಗಳು ಬ್ಯಾಲೆನ್ಸ್ ಆಗ್ಬೇಕು. ಅಲ್ಲಿ ಏನಾಗಿದೆ ಅದೇ ಹೇಳ್ದಲ್ಲ, ನಿಮ್ಗೆ ಈಶಾನ್ಯದಲ್ಲಿ ಒಂದು ಟಾಯ್ಲೆಟ್ ಬಾತ್ ಇತ್ತು ಅಂದ್ರೆ ಅದು ಪ್ರಾಬ್ಲಮ್. ಆ ಝೋನ್ಗೆ ಅದು ಬೇಡಪ್ಪ, ಅದು ನೆಗೆಟಿವ್. ಅದು ಅಲ್ಲಿ ಪಾಸಿಟಿವಿಟಿ ಕ್ರಿಯೇಟ್ ಮಾಡ್ಬೇಕಷ್ಟೇ. ಸೊ ನೀವು ಅಲ್ಲೇ ಕುತ್ಕೊಂಡು ಮಾಡಿ, ಇಲ್ಲೇ ಕುತ್ಕೊಂಡು ಮಾಡಿ ಅಂತ ಹೇಳಲ್ಲ. ನೀವು ಫೋಕಸ್ ಮಾಡ್ಬೇಕು, ಎಲ್ಲರೂ ಕುತ್ಕೊಂಡು ಮಾಡ್ಬೋದು. ಇಟ್ಸ್ ನಾಟ್ ಅವಕಾಶ ಇದ್ರೆ ಮಾಡ್ಬೋದು, ಹಂಗಂತೇನಿಲ್ಲ. ಥ್ಯಾಂಕ್ ಯು ಸರ್. ಪ್ರಿಯಾ ರಾವ್ ಮಾತಾಡಿ ಮೇಡಮ್. ಹಲೋ ಹೇಳಿ ಮೇಡಮ್. ಎಸ್ ಸರ್, ನಮ್ದು ಸೌತ್ ಅಲ್ಲಿ ವಿಂಡೋ ಇದೆ ಸರ್. ವಿಲ್ ದಟ್ ಕಾಸ್ ಎನಿ ಪ್ರಾಬ್ಲಮ್? ನೋ ಇಶ್ಯೂ ಅಟ್ ಆಲ್. ಜನರಲಿ ಇನ್ ಏನ್ಷಿಯಂಟ್ ವಾಸ್ತು ಅವ್ರು ಏನ್ ಹೇಳ್ತಾರೆ, ದಕ್ಷಿಣದಲ್ಲಿ ಯಾವುದೇ ಕಾರಣಕ್ಕೂ ವಿಂಡೋಗಳು ಕೊಡಬಾರ್ದು, ಡೋರ್ಗಳು ಕೊಡಬಾರ್ದು ಅಂತಿದ್ದಾರೆ. ಹಂಗಂತಿಲ್ಲ, ಬಹಳ ದೊಡ್ಡ ಡೋರ್ ವಿಂಡೋಸ್ ಕೊಡಬೇಡಿ ಅಂತ. ನಾರ್ಮಲ್ 3x4 ಅದೆಲ್ಲ ಓಕೆ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಅದೇ ನಾ ಅಪಾರ್ಟ್ಮೆಂಟ್ ಅಲ್ಲಿ ಇದೀನಿ, ಸೊ ಇಟ್ ವಿಲ್ ಬಿ ಅ ಬಿಗ್ ಸ್ಲೈಡರ್ ಕೈಂಡ್, ಇಟ್ ಇಸ್ ಸ್ಲೈಡ್ ಕೈಂಡ್. ಅವಾಗ ಸ್ವಲ್ಪ ಅದೇನಾಗಿದೆ, ನಿಮ್ಗೆ ಸ್ವಲ್ಪ ಸ್ಟೆಬಿಲಿಟಿ ಇಶ್ಯೂ ಅದೆಲ್ಲ ಬರ್ತದೆ. ಸೊ ಅವಾಗ ಏನ್ ಮಾಡೋಣ, ಯು ಗೋ ವಿತ್ ದ ಕರ್ಟನ್ ಕಲರ್ಸ್ ಇದೆಲ್ಲ, ಪಿಂಕ್ ಕಲರ್ಸ್ ಆರ್ ಲೈಕ್ ದಟ್. ಆ ಸಪೋರ್ಟಿಂಗ್ ಕಲರ್ಸ್ ಕರ್ಟನ್ ಹಾಕಿ. ಬಿಕಾಸ್ ಏನಾಗುತ್ತೆ, ಸ್ಲೈಡರ್ ಬಂದಾಗ ಅಗೇನ್ ಇಟ್ ವಿಲ್ ಬಿ ಗ್ಲಾಸ್ ಅಗೇನ್ ಎ ವಾಟರ್ ಎಲಿಮೆಂಟ್. ಪ್ಲೀಸ್ ನೋಟ್, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ವಿಂಡೋದಿಂದ ಪ್ರಾಬ್ಲಮ್ ಅದ ಅಲ್ಲ, ಸ್ಲೈಡಿಂಗ್ ಡೋರ್ ಇದ್ರೆ ಸ್ಲೈಡಿಂಗ್ ಡೋರ್ ಈಸ್ ಅ ಪ್ರಾಬ್ಲಮ್. ಆಮೇಲೆ ಗ್ಲಾಸ್ ಇದೆಲ್ಲ, ದಟ್ ಈಸ್ ವಾಟರ್ ಎಲಿಮೆಂಟ್. ಅಂದ್ರೆ ಅಲ್ಲಿ ಫೈರ್ ಇರ್ಬೇಕಾಗಿದೆ, ಅಲ್ಲಿ ನಿಮಗೆ ವಾಟರ್ ಬಂತು, ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಇನ್ನೊಂದನ್ನ ಇದನ್ನ ನೋಟ್ ಮಾಡ್ಕೊಳ್ಳಿ, ದಟ್ ಸೌತ್ ಅಲ್ಲಿ ಡೋರ್ ಇರಬಹುದು, ವಿಂಡೋ ಇರಬಹುದು,
ಬಟ್ ಸೌತ್ ವೆಸ್ಟ್ ಅಲ್ಲಿ ಅಂದ್ರೆ ನೈಋತ್ಯದಲ್ಲಿ ಬರೋಂಗಿಲ್ಲ, ಸೌತ್ ಅಲ್ಲಿ ಬರ್ಬೋದು. ಬಟ್ ಅದೇ ಹೇಳಿದನ ನಿಮ್ಗೆ, ಅದು ಅಲ್ಲಿ ಸ್ಲೈಡಿಂಗ್ ಡೋರ್ ಇತ್ತಂದ್ರೆ ಅಲ್ಲಿ ವಿಂಡೋಸ್ ಇದ್ರೂ ಪರವಾಗಿಲ್ಲ. ಬಟ್ ಸ್ಲೈಡಿಂಗ್ ಡೋರ್ ಇದ್ರೆ ಗ್ಲಾಸ್, ದೊಡ್ಡ ದೊಡ್ಡ ಗ್ಲಾಸ್ ಇರ್ತದೆ, ಫುಲ್ ಹೈಟ್ ಗ್ಲಾಸ್ ಇರ್ತದೆ 10 feet, ಹೌದಾ? ಸೊ ಅಲ್ಲಿ ನೀವು ಕರ್ಟನ್ ಯು ಗೋ ಫಾರ್ ಪಿಂಕ್ ಕಲರ್ ಆರ್ ಲಿಟಲ್ ಬಿಟ್ ರೆಡ್ ಕಲರ್ ಕರ್ಟನ್ಸ್ ಹೋದ್ರೆ ಸಾಕು. ಯು ಕ್ಯಾನ್ ಮ್ಯಾನೇಜ್ ದ ಥಿಂಗ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದ್ 2 ಪ್ರಶ್ನೆ ತಗೊಂಡ್ ಮುಗಿಸೋಣ. ದಾಕ್ಷಾಯಿಣಿ ಮಾತಾಡಿ ಮೇಡಮ್. ಸರ್ ನಮಸ್ತೆ. ಸರ್ ನೀವ್ ಹೇಳಿದ್ರಲ್ಲ ಎಲಿಮೆಂಟು, ಶೇಪು, ಕಲರ್ಸು, ಇದು ನಂಗೆ ಅರ್ಥ ಆಗಿಲ್ಲ, ಇದು ಯಾವ್ದಕ್ಕೆ ಅನ್ವಯಿಸ್ಬೇಕು ನಾವು ಅಂತ. ಮೇಡಮ್ ಅದೇ ಹೇಳ್ತಾ ಇರೋದು, ಈಗ ನಿಮಗೆ ಬೇಸಿಕ್ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಉತ್ತರ ಅಂದ್ರೆ ಅಲ್ಲಿ ಏನಿರ್ಬೇಕು, ನೀಲಿ ಕಲರ್ ಬೇಕು ಅಂತ ಹೇಳ್ತೀವಿ. ಆಮೇಲೆ ವೇವಿ ಶೇಪ್ ಇರ್ತದೆ ಅಂತ ಹೇಳ್ತೀವಿ. ಇದೆಲ್ಲ ಯಾವಾಗ ಅಂದ್ರೆ ನಿಮಗೆ ರೆಮಿಡೀಸ್ ಬರ್ತದಲ್ಲ ಅವಾಗ ಅರ್ಥ ಆಗತ್ತೆ. ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮಗೆ ಆಗ್ನೇಯ ದಿಕ್ಕಲ್ಲಿ ಕೆಂಪು ಕಲರ್ ಒಳ್ಳೇದು, ನಾ ಹಿಂಗೆ ರೆಕ್ಟಾಂಗಲ್ ಶೇಪ್ ಇರ್ತದೆ ಅಂತ ಹೇಳ್ತೀವಿ. ಆ ರೆಮಿಡೀಸ್ ಬೇಕಾದಾಗ ಮಾಡ್ಬೇಕಂದ್ರೆ, ನಾವು ಸಿಂಪಲ್ ಆಗಿ ರೆಮಿಡೀಸ್ ಮಾಡ್ಬೇಕಂದ್ರೆ ಆ ಝೋನಿನ ಕಲರ್ಸು, ಅದರದ ಏನು ತತ್ವ ಇದಲ್ಲ, ಎಲಿಮೆಂಟ್ಸ್, ಪಂಚತತ್ವ ಅಂತ ಏನ್ ಹೇಳ್ತೀವಲ್ಲ, ಅದು ನಿಮಗೆ ಗೊತ್ತಿದ್ರೆ ಬಹಳ ಒಳ್ಳೇದು, ಕನ್ಫ್ಯೂಷನ್ ಆಗಲ್ಲ. ಆಮೇಲೆ ಇವಾಗ ಮನೆಯಲ್ಲಿ ದೊಡ್ಡೋರು ಇರ್ತಾರೆ, ಯಜಮಾನರು. ಸೊ ಕೆಲವು ಕೆಲ್ಸಗಳು ಅಡ್ಡ ಬರ್ತಾ ಇರ್ತದೆ, ಯಾಕೆಂದ್ರೆ ಅವ್ರ ಹೆಸರಲ್ಲಿ ಇರುತ್ತೆ ಮನೆ. ಮಿಕ್ಕಿದ್ದು ಇವಾಗ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರೆ. ಸೊ ಅಂತ ಸಮಯಕ್ಕೆ ಕೆಲವು ಕೆಲ್ಸ ಆಗ್ತಾ ಇರೋದಿಲ್ಲ, ಯಾಕೆಂದ್ರೆ ಅದೆಲ್ಲ ದೊಡ್ಡೋರ್. ಮೇಡಮ್ ಅದಕ್ಕೆ ಕಾರಣ ಏನಾರು ಇರ್ಬೋದು. ಅದರಲ್ಲಿ ಮನೆಯಲ್ಲಿ ಏನ್ ಕಾರಣ ಇದೆ ಗೊತ್ತಿಲ್ಲ. ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ, ನಿಮ್ಗೆ ಉತ್ತರದಲ್ಲಿ ಪ್ರಾಬ್ಲಮ್ ಇದೆಯೋ, ಪೂರ್ವದಲ್ಲಿ ಪ್ರಾಬ್ಲಮ್ ಇದೆಯೋ, ಆಗ್ನೇಯದಲ್ಲಿ ಪ್ರಾಬ್ಲಮ್ ಇದೆ, ಅದು ನೋಡೇ ಹೇಳ್ಬೇಕಾಗತ್ತೆ. ಆ ಜಾಗ ನೋಡಿದಾಗ ನಾವು ಹೇಳ್ಬೋದು. ಆನ್ಲೈನ್ ಅಲ್ಲಿ ನಾವು ಮಾಡ್ಬೋದು, ಬಟ್ ಅದ್ರ ನಿಮ್ಗೆ ಅಷ್ಟು ಅದ್ರದ್ದು ರಿಸಲ್ಟ್ ಕೊಡಕ್ ಕಷ್ಟ ಆಗುತ್ತೆ. 100% ಕೊಡಕ್ ಆಗಲ್ಲ ನಿಮ್ಗೆ. ನಾವು ಆ ಜಾಗ ನೋಡಿದಾಗ ಮೊದಲನೇದು ಫಸ್ಟ್ ನಾವು ಎಲ್ಲಿ ಪ್ರಾಬ್ಲಮ್ ಆಗ್ಬೋದು, ನಿಮ್ ದಿಕ್ ಸೂಚಿ ಪ್ರಕಾರ ನಿಮ್ದು ಇಲ್ಲ ಅಂದ್ರೆ ಮನೆ, ಅಲ್ಲೇ ಅರ್ಧ ಸಮಸ್ಯೆ ಶುರು. ನೀವು ಆಗ್ನೇಯ ಅಂತ ತಿಳ್ಕೊಂಡು ಅಡುಗೆ ಮನೆ ಮಾಡಿರ್ತೀರಿ, ಬಟ್ ಅಲ್ಲಿ ಅಡುಗೆ ಮನೆ ಇಲ್ಲದೆ ಇದ್ರೆ ಆಗ್ನೇಯದಲ್ಲಿ ಅಲ್ಲಿಂದ ಶುರು ಆಗುತ್ತೆ ಪ್ರಾಬ್ಲಮ್. ಅದಕ್ಕೆ ನಿಮ್ಗೆ ಯಾವತ್ತು ನೀವು ಡೈರೆಕ್ಷನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರಲ್ಲ ಸರ್, ಸೊ ಅವ್ರಿಗೆ ಮತ್ತೆ ಪ್ರಾಬ್ಲಮ್ ಆಗೋದು, ಯಾಕೆಂದ್ರೆ ಇದು ಮುಂದೆ ಅವ್ರಿಗೆ ಫ್ಯೂಚರ್ಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಹೇಗೆ ಮಾಡೋದು ಸರ್? ಯಾಕೆಂದ್ರೆ ಅವ್ರು ಇವಾಗ ಸಮ್ ಟೈಮ್ ಆದ್ಮೇಲೆ ಹೋಗ್ಬಿಟ್ಟಾದಾಗ, ಸೊ ಇವಾಗ ಇವ್ರಿಗೆ ಹೆಂಗ್ ಕನ್ಸಿಡರ್ ಮಾಡೋದು, ಇವ್ರಿಗೆಲ್ಲ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಸರ್? ಮೇಡಮ್ ಆವಾಗ ನನ್ನಂತ ಒಬ್ಬ ವಾಸ್ತು ಕನ್ಸಲ್ಟೆಂಟ್ ಈಗ ಏನಾಗತ್ತೆ ಗೊತ್ತಾ, ಹಿರಿಯರಂಗೆ ಅಂದ್ರೆ ನಾವು ಮಾಡಿಲ್ವಾ, ನಾವು ಚೆನ್ನಾಗಿಲ್ವಾ ಅನ್ನೋದೊಂದು ಇರ್ತದೆ. ಜಲ್ದಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಅವ್ರು ಇಲ್ದ ಅಂದಾಗ ಯಾವ್ದಾದ್ರು ಒಬ್ಬ ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಕರ್ಸ್ಬಿಟ್ಟು ಅವ್ರಿಗೆ ತೋರಿಸಿದಾಗ ನಿಮ್ಗೆ ಏನಾಗತ್ತೆ, ಇನ್ನೊಂದು ನಮ್ಮ ಹಿರಿಯರಿದ್ದಾಗ ಕೆಲವು ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳಲ್ಲ ನಮ್ಗೆ. ಅವ್ರು ತೀರ್ಕೊಂಡ್ಮೇಲೆ ಕೆಲವು ಪ್ರಾಬ್ಲಮ್ಗಳು ನಮ್ಗೆ ಆಗತ್ತೆ. ಅಂದ್ರೆ ಆ ಏನ್ ಕೋರ್ ಸ್ಟ್ರೆಂತ್ ಇರುತ್ತಲ್ಲ ಅವ್ರದ್ದು ಪಾಸಿಟಿವ್ ಎನರ್ಜಿನ ಆಯ್ತು, ಇನ್ನೊಂದಾಯ್ತು, ಅದು ಹೋಗ್ಬಿಟ್ಟಾಗ ನಮ್ಗೆ ಇಲ್ಲೇನು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ ಅದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಸೊ ಹಿರಿಯರ್ ಇಲ್ಲ ಅಂದ್ಮೇಲೆ ಒಂದ್ಸರಿ ಬೆಟರ್ ನೀವು ಯಾರಿಗಾರ ತೋರ್ಸೋದು ಬಹಳ ಉತ್ತಮ. ಓಕೆ, ಥ್ಯಾಂಕ್ ಯು. ನಮಸ್ತೆ. ಶಿವಣ್ಣ ಮಾತಾಡಿ ಸರ್. ನಮಸ್ಕಾರ, ನಾ ಬೆಳಗಾಂ ಡಿಸ್ಟ್ರಿಕ್ಟ್ ನಿಂದ ಮಾತಾಡೋದು. ಹೇಳಿ ಸರ್. ಈಗ ನಮ್ದು ಇಲ್ಲಿ ನಮ್ಮಲ್ಲಿ ಒಂದ್ ಮನೆ ಕಟ್ಟಿದೀವಿ. ಅದು ಎರಡೇ ರೂಮ್ ಇದೆ. ಒಂದು ಹಾಲ್, ಫಸ್ಟ್ ಹಾಲು, ಆನಂತರ ಅಡಿಗೆ ಮನೆ ಇದೆ ಹಿಂದ್ಗಡೆ. ಅದು ಎಷ್ಟು ಮಟ್ಟಿಗೆ ಸರಿ ಸರ್? ಸರ್ ನಾ ಅದೇ ಹೇಳ್ದಲ್ಲ ನಿಮಗೆ, ನಿಮ್ಮ ಉದ್ದ ಅಗಲ ಏನಿದೆಲ್ಲ ಅದನ್ನ ನೀವು ಬರ್ಕೊಂಡು ಬಿಟ್ಟು ಅದರಲ್ಲಿ 9 ಭಾಗ ಮಾಡಿ ನಿಮಗೆ ಅದು ಐಡಿಯಾ ಬರ್ತದೆ ಅಷ್ಟೇ, ಸಿಂಪಲ್. ಅಂದ್ರೆ ಪ್ರತಿ ಕೋಣೆಗೂ 8 ಸರ್ ಅಲ್ಲೇ ತಪ್ಪದೆ, ನಾವು ಕೋಣೆಗೆ ಮಾಡಂಗಿಲ್ಲ, ನಿಮ್ಮ ಮನೆಗೆ ಮಾಡ್ಬೇಕು. ನೀವು ಬರೀ 2 ರೂಮ್, ಟೋಟಲ್ ಮನೆಯನ್ನ ಕನ್ಸಿಡರ್ ಮಾಡ್ಬೇಕು. 2 ರೂಮ್ ಇರ್ಲಿ, 3 ರೂಮ್ ಇರ್ಲಿ, 4 ರೂಮ್ ಇರ್ಲಿ, ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಆಯತಾಕಾರ, ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ಇದೆ ಮನೆ, ಅದನ್ನ 9 ಭಾಗ ಮಾಡಿ ಅದರಲ್ಲಿ ನಿಮ್ಗೆ ಯಾವ ದಿಕ್ಕು ಅಂತ ಗೊತ್ತಾಗತ್ತೆ. ಕೆಲವೊಂದ್ಸರಿ ಅಗಲ ಕಡಿಮೆ ಇರ್ತದೆ, ಉದ್ದ ಜಾಸ್ತಿ ಆಗುತ್ತೆ, ಅವಾಗ ನಿಮ್ದು ಸ್ಕ್ವೇರ್ಗಳೇ ಬೇರೆ ಆಗುತ್ತೆ. 3 ಕರೆಕ್ಟ್ ಆಗಿ ಭಾಗ ಮಾಡಿದಾಗ ಅವಾಗ ಅದ್ರದ್ದು ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. ಓಕೆ ಸರ್, ಅವಾಗ್ಲೇ ಹೇಳಿದ್ರೆ ಕಲರ್ 2 ಕಲರ್ ಯಾವ್ದು ಸರ್? ವೈಟ್ ಇಡೀ ಮನೆಗೆ, ಇಡೀ ಮನೆಗೆ ನ್ಯೂಟ್ರಲ್ ಕಲರ್ ಅಂದ್ರೆ ಆಫ್ ವೈಟ್ ಮತ್ತೆ ಬೇಜ್ ಅಂತ ಹೇಳ್ತಾರೆ. ಬೇಜ್ ಕಲರ್. ಓಕೆ, ಥ್ಯಾಂಕ್ ಯು ಸರ್. ಬಾಲರಾಜ್ ಮಾತಾಡಿ ಸರ್.
ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ಅದೇ ಈಗ ಈಶಾನ್ಯ ಮೂಲೆಯಲ್ಲಿ ಹಾ. ಅದು ಕಬ್ಬಿಣದ ವಸ್ತುಗಳು ಇರಬಾರ್ದು ಅಂತ ಹೇಳಿದ್ರಿ. ಈಗ ನಾವು ಆ ಜಾಗ ಅದ್ರಲ್ಲಿ ಈಶಾನ್ಯ ಅಂತ ಹೇಳಿಲ್ಲ ಸರ್, ನಾನು ಪೂರ್ವ ಹೇಳಿದೆ. ಅದೇ ಪೂರ್ವಕ್ಕೆ ಏನ್ ಮಾಡಿದೀವಿ, ಪೂರ್ವದಲ್ಲಿ ಈ ಪಾಟ್ಗಳನ್ನ ಈ ಮೇಲೆ ಹೈಟ್ ಮಾಡ್ಬಿಟ್ಟು ಸ್ಟ್ಯಾಂಡಿಂಗ್ ಮಾಡ್ಬಿಟ್ಟಿದೀವಿ. ಹಾ. ಅದ್ರ ಮೇಲೆ ಪಾಟ್ಗಳನ್ನ ಇಟ್ಬಿಟ್ಟಿದೀವಿ ಸರ್. ಅದು ಸರ್ ಅದೇ ನಿಮಗೆ ಒಂದು ನೀವು ಅಲ್ಲಿ ಅದನ್ನ ರೆಕ್ಟಿಫೈ ಮಾಡ್ಬೇಕಂದ್ರೆ ಅದೇನು ಕಬ್ಬಿಣದ ಏನು ಸ್ಟ್ಯಾಂಡ್ ಇದೆಲ್ಲ ಅದಕ್ಕೆ ನಿಮ್ಗೆ ಆ ಝೋನ್ಗೆ ಹೆಲ್ಪ್ ಮಾಡೋಂಥ ಕಲರ್ಸ್ ಹಾಕಿದ್ರೆ ಸಾಕು, ನಿಮ್ಗೆ ಹೆಲ್ಪ್ ಮಾಡ್ತದೆ. ಹೌದಾ, ಅದನ್ನ ಶೀಟ್ಗೆ ಕಲರ್ ಮಾಡಿಸ್ಬಿಡ್ಲಾ? ಪೇಜ್ ಹೇಳಿದ್ರಲ್ಲ ಸರ್, ಮೇಜ್ ಅದನ್ನ ಮಾಡಿಸ್ಬಿಡ್ಲಾ? ಬೇಜ್ 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 ಮಾಡಿಸ್ಬಿಡ್ಲಾ? ಅದಕ್ಕೆ ಬೇಜ್ ಮಾಡಿಸ್ಬೋದು. ಆಯ್ತು. ಕೊನೆ ಪ್ರಶ್ನೆ ಮಾಂತೇಶ್ ಮಾತಾಡಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಸೌಂಡ್ ಬರ್ತಾ ಇದೆ ಸರ್? ಹಾ ಇದೆ, ಕ್ಲಿಯರ್. ಹಾ ಸರ್. ಸರ್, ನೀವು 9 ಭಾಗ ಮಾಡ್ಲಿಕ್ಕೆ ಹೇಳಿದ್ರೆ ಆ 9 ಭಾಗದಲ್ಲಿ ಒಂದು ಭಾಗ ಕಟ್ಟದು ಆಗಿ ಮನೆಯದು ಕಟ್ಟಿದ್ರೆ ಯಾವ ರೀತಿ? ಅದರಲ್ಲಿ ನೈಋತ್ಯ ಮೂಲೆ ಇರಲ್ಲ ಅಥವಾ ಈ ರೀತಿ ಕಟ್ಟಿರ್ತಾರೆ, ಡಿಸೈನ್ ಮಾಡಿ ಇದು ಇಲ್ಲ, ಮಾಡಿರ್ತಾರೆ? ಅದಿದೆ ಕಟ್ಸ್ ಅಂಡ್ ಎಕ್ಸ್ಟೆನ್ಷನ್ಸ್ ಅಂತ ಅದೊಂದು ಸಬ್ಜೆಕ್ಟ್ ಇದೆ. ಅದನ್ನ ನಾವು ಕಮಿಂಗ್ ಡೇಸ್ ಅಲ್ಲಿ ಮಾಡ್ತೇವೆ 100%. ಅದ ಓಕೆ ಸರ್, ಓಕೆ ಓಕೆ. ಅಂದ್ರೆ ಈ ಸೆಷನ್ ದಲ್ಲಿ ಇರೋ ಮನೆಗೂ ಅದ್ರ ಬಗ್ಗೆ ಉಪಾಯನೂ ಇದ್ ಮಾಡ್ಬೋದು ಸರ್, ಸೊಲ್ಯೂಷನ್ ಇದೆ ಅಂತ. ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ ನಾನು 8-9 ಉಪಾಯ ನಾನು ನಿಮ್ಗೆ ಹೇಳಿದೀನಿ ಅನ್ಸುತ್ತೆ. ಈಗ ನನಗೆ ಅಲ್ಲ, ಗೊತ್ತಿದ್ದಂಗೆ ಈಗ ಹೇಳಿದ್ರ ಸರ್ ನೆಕ್ಸ್ಟ್ ಕೋರ್ಸ್ ಅಲ್ಲಿನೂ ಈಗ ಇರೋ ಮನೆಗೆ ಹೊಸದಾಗಿ ಕಟ್ಟೋದಾದ್ರೆ ನಿಮ್ ಪ್ರಕಾರ ವಾಸ್ತು ಎಲ್ಲ ಇದ್ ಮಾಡಬಹುದು. ಬಟ್ ಇರೋ ಮನೆಗೆ ಈ ತರ ಅದಕ್ಕೆ ಇರೋ ಮನೆ ಸರ್, ನಾನು ನಿಮ್ಗೆ ಏನ್ ಹೇಳ್ತಾ ಇರೋದು, ನೀವು ಹೊಸ ಮನೆ ಕಟ್ಟೋದಲ್ಲ, ಇರೋ ಮನೆಯಲ್ಲಿ ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ನೀವೇ ನೋಡ್ಕೊಳ್ಳೋ ಹಂಗೆ ನಾನು ಇದನ್ನ ಹೇಳ್ತಾ ಇರೋದು. ಈಗ ಎಸ್ ಸರ್. ಅಲ್ಲ, ಈಗ ಹೇಳಿದ್ರಿ ಸರ್, ಅದೇ ಹೇಳಿದ್ನಲ್ಲ, ನೈಋತ್ಯ ಮೂಲೆ ಒಂದು ಕಟ್ಟದು ಆದ್ರೆ ಯಾವ ರೀತಿ ಮಾಡ್ಬೋದು, ಅಲ್ಲಿ ವಾಟರ್ ಎಲಿಮೆಂಟ್. ಇಲ್ಲ ಅದೇ ಇದೆ. ನೆಕ್ಸ್ಟ್ ಇದೆ ಸರ್, 4th ಅಥವಾ 5th ಡೇ ಬರ್ತದೆ ಅನ್ಸುತ್ತೆ, ಅದೆಲ್ಲ ಇದೆ. ಹೌದಲ್ಲ, ಓಕೆ ಸರ್, ಅದೇ ಥ್ಯಾಂಕ್ ಯು ಸರ್. ಏನಾಗಿದೆ ಅಂದ್ರೆ ಇದು ಬೇಸಿಕ್ ಕ್ಲಾಸ್ ಅಂತಲ್ಲ, ಇದು ಫ್ರೀ. ಇವತ್ತೊಂದಿನ ಫ್ರೀ ಲಿಂಕ್ ಇದೆ, ಬಟ್ ನಮ್ಗೆ ಅದು ಫ್ರೀ ಅಲ್ಲ. ವಾಟ್ ಬೆಸ್ಟ್ ಇದೆಯೋ ಅದನ್ನ ನಾವು ಹೇಳ್ತಾ ಇದೀವಿ, ಅದ್ರ ಬಗ್ಗೆ ಏನ್ ಯೋಚನೆ ಬೇಡ. ನೀವು ಮುಂದೆ ನಾಳೆ ಕ್ಲಾಸ್ ಅಲ್ಲಿ ಜಾಯಿನ್ ಆದ್ರೂ ನಿಮ್ಗೆ ಏನ್ ಕೊಡ್ಬೇಕು ಅದು 100% ಅಂತೂ ಸಿಗತ್ತೆ. ಆಮೇಲೆ ಜಾಸ್ತಿ ಏನ್ ಹೇಳೋದಕ್ಕಿಂತ ಜಾಸ್ತಿನೇ ಡೆಲಿವರಿ ಮಾಡ್ತೀವಿ, ಅದ್ರ ಬಗ್ಗೆ ಯೋಚನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸುಮಾರ್ ಸದಾನಂದ್ ಮಾತಾಡಿ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಕೇಳ್ತಾ ಇದೆ ಸರ್? ಹಾ ಗುರುಜಿ ನಮಸ್ತೆ. ನಾವು ದಾವಣಗೆರೆಯಲ್ಲಿ ವಾಸ ಮಾಡ್ತಾ ಇರೋದು. ಹಾ ಹೇಳಿ ಮೇಡಮ್. ನಮ್ದು ಏನಿಲ್ಲ, ನಮ್ದು ಆಲ್ಮೋಸ್ಟ್ ವಾಸ್ತು ಪ್ರಕಾರನೇ ನಮ್ದು ಅಡಿಗೆ ಮನೆ ಬಂದು ಇದ್ರಲ್ಲೇ ಇದೆ, ಅಗ್ನಿಮೂಲೆಯಲ್ಲಿ ಇದೆ. ಅಂದ್ರೆ ಅಡಿಗೆ ಮನೆ ದಕ್ಷಿಣ ದಿಕ್ಕಿಗೆ ನಮ್ದು ಇದಿದೆ, ಕಿಟಕಿ ಇದೆ. ಆಮೇಲೆ ಆಗ್ಲೇ ಒಬ್ರು ಮೇಡಮ್ ಹೇಳಿದೆ, ತೊಂದ್ರೆ ಇಲ್ಲ. ಕಾಲದ ಸಮೇತನು ಸ್ಲೈಡಿಂಗ್ ಡೋರ್ ಇರೋದೊಂದು ಕಿಟಕಿ ಇದೆ ದಕ್ಷಿಣ ಮೂಲೆ ದಿಕ್ಕಲ್ಲಿ. ಸ್ಲೈಡಿಂಗ್ ಡೋರ್ ಇದ್ರೆ, ವಿಂಡೋ ಇದ್ರೆ ಪ್ರಾಬ್ಲಮ್ ಇಲ್ಲ ಮೇಡಮ್. ಡೋರ್ ಇದ್ರೆ ಅದು ಸ್ವಲ್ಪ ನಮ್ಗೆ ಅದು ಪ್ರಾಬ್ಲಮ್ ಮಾಡ್ತದೆ. ಅದೇ ಏನಾಗುತ್ತೆ ಗೊತ್ತಾ, ನಿಮ್ಗೆ ದಕ್ಷಿಣದಲ್ಲಿ ಅಂತೀರಾ, ಬಟ್ ಅದು ಸ್ವಲ್ಪ ಓಪನ್ ಆದಾಗ ನೈಋತ್ಯ ಬರಬಹುದು ಅಲ್ಲಿ, ಅದು ನಿಮಗೆ ತೊಂದರೆ ಮಾಡಬಹುದು ಅಂತ ಹೇಳೋದು ಅಷ್ಟೇ. ನಿಮ್ದು ಇದು ಮ್ಯೂಟ್ ಆಗಿದೆ ನೋಡಿ, ಮ್ಯೂಟ್ ಆಗಿದೆ, ನೀವು ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಆಗಿದೆ. ಅವ್ರದ್ದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ಸುತ್ತೆ, ಅನ್ಮ್ಯೂಟ್ ಆಗ್ತಿಲ್ಲ. ಓಕೆ, ಕಡೆಯದಾಗ ಒಬ್ರು ತಗೊಳ್ಳೋಣ. ಯಶೋಧ ಮಹೇಶ್ ಅಂತ ಅವ್ರು ಬಹಳ ಹೊತ್ತಿಂದ ಇದ್ದಾರೆ, ಅವ್ರೊಬ್ಬನ್ ಕೇಳಿ ವಿಲ್ ಕ್ಲೋಸ್ ದ ಸೆಷನ್. ಮಾತಾಡಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಇವಾಗ ಒಂದು ಕ್ವಶನ್ ಕೇಳಿದ್ರು ಅವರು. ನಮ್ಮ ಮನೇಲಿ ಈಗ ಪೂರ್ತಿ ಒಂದು ಮೂಲೆ ಪೂರ್ತಿ ಇಲ್ಲ ಸರ್. ಈಗ ಕುಬೇರ ಮೂಲೆ ಅಂತ ಹೇಳ್ತಾರಲ್ಲ, ಮೇಡಮ್, ಅದು ನಾನು ಫುಲ್ ಸರಿಗೆ ಮುಂದೆ 5ನೇ ದಿನದಲ್ಲೂ 6ನೇ ದಿನದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ. ಸೊ ಅವಾಗ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ, ಯೋಚನೆನೇ ಮಾಡಬೇಡಿ ಮೇಡಮ್. ಈಗ ಒಂದ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾರ್ಗುನು, ನಮ್ಮನೇಲಿ ಹಿಂಗಿದೆ, ನಮ್ಮನೇಲಿ ಆ ತರ ಇದೆ, ನಮ್ಮನೇಲಿ ಇದು ಇಲ್ಲ, ಇವೆಲ್ಲ ಏನ್ ಸಮಸ್ಯೆಗಳಿದೆಯಲ್ಲ, ಈ 7 ದಿನದ ಕ್ಲಾಸ್ ನಲ್ಲಿ ಅವೆಲ್ಲ ಕವರ್ ಆಗುತ್ತೆ. ಸೊ ನಾವು ಫಸ್ಟ್ ಡೇ ಸೆಕೆಂಡ್ ಡೇ ನಲ್ಲಿ ಬಹಳಷ್ಟು ಪ್ರಶ್ನೆಗಳಿಗೆ ವಾಸ್ತು ಅಂತಂತಿದಂಗೆನೆ ಯಾರೋ ಒಬ್ರು ಬಹುಶಃ ಹೇಳಿರ್ತಾರೆ, ನಿಮ್ ಮನೆಯಲ್ಲಿ ಇದಿದ್ಯಾ, ಈ ತರದ ಸಮಸ್ಯೆ ಬಂದಿರ್ಬೋದು, ನಿಮ್ಗೆ ಸಮಸ್ಯೆ ಆಗತ್ತೆ, ಈಗ ಸಮಸ್ಯೆ ಇಲ್ಲ ಅಂದ್ರೆ ಮುಂದೆ ಬರುತ್ತೆ, ಈ ತರದ್ದೆಲ್ಲ ಹೇಳಿದ್ರೆ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಪ್ರತಿಯೊಂದಕ್ಕೂ ಮಂಜುನಾಥ್ ಸರ್ ಅಡ್ರೆಸ್ ಮಾಡ್ತಾರೆ. ಅಂದ್ರೆ ತೀರಾ ವೈಯಕ್ತಿಕ ಪ್ರಶ್ನೆಗಳು ಇಲ್ಲಿ ಸುಮಾರು ಒಂದು ಎಷ್ಟು ಜನ ನಾವು ಸೇರಿದೀವಲ್ಲ, ನಮ್ಮ ಮನೇಲೆಲ್ಲ ಹಿಂಗಿದೆ ಅಂತಂದ್ರೆ
ಈಗ ಎಲ್ಲಾರ್ದು ಮನೆಗಳದು ಪ್ರಶ್ನೆ ಅಡ್ರೆಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಜನರಲ್ ಆಗಿ ಎಲ್ಲಿ ಏನಿರ್ಬೇಕು ಏನ್ ಇರಬಾರ್ದು, ಸೊ ಅಲ್ಲಿ ಯಾವ ರೀತಿ ಇಟ್ಕೋಬೇಕು, ಈ ತರದ್ದು ಜನರಲ್ ಆಗಿ ಅಡ್ರೆಸ್ ಮಾಡಿ ಅವುಗಳಿಗೆ ರೆಮಿಡೀಸ್ಗಳು ಕೂಡ ಕೊಡ್ತಾರೆ. ಅಥವಾ ಈಗ ಲೈಕ್ ಬಹಳಷ್ಟು ಜನಕ್ಕೆ ಅಗ್ನಿಮೂಲೆನಲ್ಲಿ ನಮ್ದು ಆಗ್ನೇಯದಲ್ಲಿ ನೀರಿಂದು ಸರ್ ಹೇಳಿದ್ರು, ಅಲ್ಲಿ ನೀರ್ನ ಸ್ಟೋರ್ ಮಾಡಬೇಡಿ ಅಂತನ್ಬಿಟ್ಟು. ನೀರ್ ಫ್ಲೋ ಆಗ್ತಾ ಇದ್ರೆ ಅದು ಬೇರೆ ಬರುತ್ತೆ, ಸ್ಟೋರ್ ಮಾಡಿದ್ರೆ ಅರ್ಥ ಬೇರೆ ಬರ್ತದೆ. ನೀರ್ ಶಾಶ್ವತವಾಗಿ ಅಲ್ಲಿ ನಿಂತಿರುತ್ತೆ, ಮೇ ಬಿ ಅಂದ್ರೆ ಯೂಸ್ ಆಗ್ತಿರುತ್ತೆ, ಹೆಚ್ಚಿನ ಕಾಲ ಅಲ್ಲಿ ನೀರ್ ನಿಂತೇ ಇದ್ದಾಗ ಅದ್ರದ್ದು ಎಫೆಕ್ಟ್ಸ್ ಬೇರೆ ಬರ್ತದೆ. ಸೊ ನಿಮ್ಗೆ ಆಪ್ಷನ್ ಇಲ್ಲ. ಈಗ ಅಪಾರ್ಟ್ಮೆಂಟ್ಸ್ ಅಲ್ಲಿ ವಾಸ ಮಾಡ್ತಿರ್ತೀರಾ, ಅಲ್ಲಿ ಏನು ಮಾಡಕ್ ಆಗೋದಿಲ್ಲ. ಇವಾಗ ಮೇಲ್ಗಡೆ ಫ್ಲೋರ್ಗಳಲ್ಲಿ ಇರ್ತೀರಾ, ಸೊ ಆ ಟೈಮಲ್ಲಿ ನೀವ್ ಏನ್ ಮಾಡ್ಕೋಬಹುದು, ಏನ್ ಮಾಡಬಹುದು, ಈ ತರದ ಸಿಂಪಲ್ ರೆಮಿಡೀಸ್ಗಳು ಮಂಜುನಾಥ್ ಸರ್ ಕೊಡ್ತಾರೆ. ಸೊ ಅಂದ್ರೆ ನಾವು ಕ್ಲಾಸ್ಗೆ ಮುಂದೆ ಹೋಗ್ತಾ ಹೋಗ್ತಾ ಇವುಗಳನ್ನೆಲ್ಲ ಅಡ್ರೆಸ್ ಮಾಡ್ತಾರೆ. ಇವತ್ತು ಬೇಸಿಕ್ ಆಗಿ 4 ದಿಕ್ಕುಗಳು ಯಾವುದು, 4 ದಿಕ್ಕುಗಳಿಗೆ ಅಧಿಪತಿ ಯಾರು, ಯಾವ ದಿಕ್ಕಿನಲ್ಲಿ ಏನ್ ಇರಬೇಕು, ಈ ತರದ್ದು ಬೇಸಿಕ್ ಆಗಿ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇ ಇನ್ನೊಂದು ಸ್ವಲ್ಪ ಡೆಪ್ತ್ ಹೋಗುತ್ತೆ. ಸೊ 7 ದಿನದ ಕ್ಲಾಸ್ ಇರುತ್ತೆ. ಸೊ ಎಲ್ಲಾರ್ದು ಜನರಲ್ ಸಮಸ್ಯೆಗಳನ್ನ ಖಂಡಿತ ಅಡ್ರೆಸ್ ಮಾಡ್ತಾರೆ. ಮಂಜುನಾಥ್ ಸರ್, ಎನಿಥಿಂಗ್ ಎಲ್ಸ್ ಟು ಹೇಳೋದಕ್ಕೆ? ಸರ್ ಏನಿಲ್ಲ, ನಂದು ಆಕ್ಚುಲಿ ಇದು ಹೇಳ್ದಲ್ಲ, ಈ 7 days ಕ್ಲಾಸ್ ಇದಲ್ಲ, ಜನರಲಿ ಮಾರ್ಕೆಟ್ ಅಲ್ಲಿ ಹೋದ್ರೆ ದಿಸ್ ಇಸ್ ಮಿನಿಮಮ್ 5,000 to 10,000 rupees ಕ್ಲಾಸ್ ಇದೆ. ಹೌದಾ? ಬಹಳ ಜನ ಇದು ಏನಿದೆ ಅಂದ್ರೆ ನನ್ ಮೈಂಡ್ ಸೆಟ್ ಇರ್ತದೆ, 2,000 rupees ಏನ್ ವ್ಯಾಲ್ಯೂ ಕೊಡ್ತಾರೆ ಅನ್ನೋದು ಕೆಲವ್ರಿಗೆ ಇರ್ತದೆ. ಆ ತರ ಯಾರು ಅದು ಯೋಚನೆ ಮಾಡಬೇಡ. ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ಫಸ್ಟ್ ನಿಮ್ಗೆ ಎಲ್ಲರಿಗೂ ಕಾನ್ಫಿಡೆನ್ಸ್ ಇರೋದು ಮಂಜುನಾಥ್ ಮೇಲೆ ಅಲ್ಲ, ಆಯುಷ್ ಮಂಡಲಂ ಮೇಲೆ. ಸೊ ಆಯುಷ್ ಮಂಡಲಂ ಆಲ್ವೇಸ್ ವಿಲ್ ಗಿವ್ ಬೆಸ್ಟ್ ಅಂಡ್ ಐ ವಿಲ್ ಆಲ್ಸೋ ಗಿವ್ ಮೈ ಬೆಸ್ಟ್. ನಂದು ಏನು 17 ವರ್ಷ 18 ವರ್ಷದ ಏನು ಎಕ್ಸ್ಪೀರಿಯನ್ಸ್ ಇದೆಯೋ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಬೆಸ್ಟ್ ಆಗತ್ತೋ, ವಾಟ್ ಏನ್ ಕೊಡಕ್ಕಾಗತ್ತೋ ಅದನ್ನ ನಾವು ಕೊಡ್ತೀವಿ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಯೋಚನೆ ಮಾಡ್ಬಿಡಿ. ಸರ್ ಕಡೆಯದಾಗಿ ಯಾರೋ ವಿಡಿಯೋ ಮೇಲೆ ವೇವ್ ಮಾಡ್ತಾ ಇದ್ದಾರೆ, ನಾಗೇಂದ್ರ ಕುಮಾರ್ ಮಾತಾಡಿ ಸರ್. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ. ಇದು ಈಗ 9 ಬಾಕ್ಸ್ ಮಾಡಿ ಎಲ್ಲ ಮಾಡಿದ್ದೀರಲ್ಲ, ಇದು ದೊಡ್ಡವರು ಚಿಕ್ಕವರು ಅಂದಿರ, ಈ 9 ಬಾಕ್ಸ್ ಪ್ರಕಾರ ಮಾಡಿ ಅವರ ಮತ್ತೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಬಂದ್ರು ಇದೇ ಬಾಕ್ಸ್ ಮೇಲೆ ನಾವು ಮನೆ ಕಟ್ಟಿ ಇದ್ರೆ ಅದು ಯಾವ ದೋಷನೂ ಬರೋದಿಲ್ವಾ? ಹೌದು ಸರ್, ತೊಂದರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಈ ಜ್ಯೋತಿಷ ಮತ್ತು ಸಂಖ್ಯಾಶಾಸ್ತ್ರ ಅಥವಾ ಇನ್ನೊಂದು ಯಾವ್ದು ಇದೆ ಅದು ಒಬ್ಬ ವ್ಯಕ್ತಿಗೆ ಸಂಬಂಧಪಡ್ತದೆ. ಹೌದು, ಅದಕ್ಕೆ ಇದು ಕಾಮನ್ ಫ್ಯೂಚರ್ ಎಲ್ಲರಿಗೂ ಮ್ಯಾಚ್ ಆಗೋ ತರ ಆಗುತ್ತಲ್ಲ. ಹೌದು, ನಿಮಗೆ ಏನಾಗಿದೆ ಅಂದ್ರೆ ಮನೆ ಇದಲ್ಲ ಇಡೀ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಹೌದು. ಸೊ ಆ ಸ್ಟ್ರಕ್ಚರ್ ಚೆನ್ನಾಗಿದ್ರೆ ಕೆಲವ್ರು ಏನ್ ಮಾಡ್ತಾರೆ, ಈಗ ನೀವು ಮನೆ ಯಜಮಾನ್ರಪ್ಪ ನಿಮ್ಮ ಹೆಸರಿಗೆ ಈ ದಿಕ್ಕು ಒಳ್ಳೇದು, ಇಲ್ಲಿ ಡೋರ್ ಇಡೋಣ ಅಂತ ಹೇಳ್ತಾರೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಅದು ಒಳ್ಳೇದಲ್ಲ. ಸೊ ನೀವಿಂದ ಕಾಲಕ್ಕೆ ಇಲ್ಲದ ಆ ಮನೆಯಿಂದ ಇನ್ನೊಂದ್ ಮನೆಗೆ ಶಿಫ್ಟ್ ಆಗ್ತೀರಾ, ಆವಾಗ ಅದು ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗೋದ್ ಬೇಡ. ಯಾವ ದಿಕ್ಕಲ್ಲಿದ್ರು ಎಲ್ಲಾ ದಿಕ್ಕು ಒಳ್ಳೇದು. ಆಲ್ ದಿ 4 directions ಆರ್ ಬೆಸ್ಟ್ ಡೈರೆಕ್ಷನ್ಸ್. ನೀವು ಉತ್ತರದಲ್ಲಿ ಡೋರ್ ಇಡಿ, ತೊಂದರೆ ಇಲ್ಲ. ಪೂರ್ವದಲ್ಲಿ ಇಡಿ, ಪಶ್ಚಿಮದಲ್ಲಿ ಇಡಿ, ದಕ್ಷಿಣದಲ್ಲಿ ಇಡಿ, ಎಲ್ಲಾ ಡೋರ್ಗಳು ಒಳ್ಳೇದು. ಇದರಲ್ಲಿ ಗೊತ್ತಾ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರೋದು ಪಾಸಿಟಿವ್ ಡೈರೆಕ್ಷನ್ ಅಂಡ್ ನೆಗೆಟಿವ್ ಡೈರೆಕ್ಷನ್. ಪೂರ್ವದಲ್ಲಿ ಯಾವ್ದು ಪಾಸಿಟಿವ್ ಇದೆ, ದಕ್ಷಿಣದಲ್ಲಿ ಯಾವ್ದು ಪಾಸಿಟಿವ್ ಇದೆ, ನೈಋತ್ಯದಲ್ಲಿ ಯಾವ್ದು ಅಂದ್ರೆ ಪಶ್ಚಿಮದಲ್ಲಿ ಯಾವ್ದಿದೆ, ದಟ್ ವಿಲ್ ಬಿ ಫ್ಲೋಯಿಂಗ್ ಇನ್ ನೆಕ್ಸ್ಟ್ ಕ್ಲಾಸ್. ಅದು ನಿಮಗೆ ಬಂತು ಅಂದ್ರೆ ನಿಮಗೆ 100% ಕ್ಲಾರಿಟಿ ಸಿಗುತ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಐ ಥಿಂಕ್ ವೈಂಡ್ ಅಪ್ ಮಾಡ್ಬೋದು ಫಾರ್ ದ ಡೇ. ಸರ್ ಆಮೇಲೆ ಇನ್ನೊಂದೇನಂದ್ರೆ, ಈಗ ನಾಳೆ ಇವರೇ ರಿಪೀಟ್ ಪ್ರಶ್ನೆ ಕೇಳಬೇಡ ಸರ್, ಹೊಸಬರಿಗೆ ಅವಕಾಶ ಕೊಡೋಣ ಅಂತ. ಈಗ ಏನಾಗುತ್ತೆ, ಕೆಲವು ಅದೊಂದ್ಸರಿ ಕಾಮೆಂಟ್ ಬರ್ತದೆ ಏನಂದ್ರೆ ಬರೀ ಅವ್ರಿಗೆ ಕೇಳ್ತೀರಾ ಹಂಗೆ ಹಿಂಗೆ ಅಂತ. ಸೊ ಯು ಟ್ರೈ ಟು ಅವಾಯ್ಡ್ ದಿ ಸೇಮ್ ಪೀಪಲ್. ಮತ್ತೆ ಹೊಸಬ್ರಿಗೆ ಕೇಳಿ ಸಬ್ಜೆಕ್ಟ್ ಅಷ್ಟೇ, ನಮ್ಗೆ ಸಬ್ಜೆಕ್ಟ್ ಇಂದ ಹೊರಗೆ ಹೋಗೋದೇನ್ ಬೇಡ. ಪ್ರಯತ್ನ ಮಾಡೋಣ ಸರ್, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ಶುಭರಾತ್ರಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಬಹಳ ಸಕ್ಸಸ್ಫುಲ್ ಆಗಿ ನಡೀತು ನನ್ನ ಕಡೆಯಿಂದ. ಸೊ ನಿಮ್ ಫೀಡ್ಬ್ಯಾಕ್ ಎಲ್ಲ ನೀವು ಆನಂದ್ ಸರಿ ಕೊಡಿ. ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಫ್ರಮ್ ಮೈ ಸೈಡ್ ಐ ಡನ್. ಸೊ ಥ್ಯಾಂಕ್ ಯು ವೆರಿ ಮಚ್. ಯಾರನ್ನ ರಿಜಿಸ್ಟರ್ ಮಾಡ್ಬೋದು, ಗ್ರೂಪ್ ಲಿಂಕ್, ಪೇಮೆಂಟ್ ಲಿಂಕ್ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ, ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಸಿಗುತ್ತೆ. ಸೊ ಯು ಕ್ಯಾನ್ ಮೇಕ್ ದ ಪೇಮೆಂಟ್, ಕ್ಲಾಸಿಗೆ ರಿಜಿಸ್ಟರ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ಶುಭರಾತ್ರಿ. ಥ್ಯಾಂಕ್ ಯು ಸರ್.